ಮತ್ತೆಯವರು ಕೆಲವು ನಿಮಿಷಗಳ ಮಟ್ಟಿಗೆ ವೇದಿಕೆಗೆ ದಯವಿಟ್ಟು ಬರಬೇಕು. ಎಲ್ಲರಿಗೂ ನಮಸ್ಕಾರ. ಮುಂದಿನ ಕಾರ್ಯಕ್ರಮದ ಬಗ್ಗೆ ಮಾಹಿತಿ. ನಾಳೆ ಅಂದರೆ ಬುಧವಾರದಿಂದ 4 ದಿವಸ ಪ್ರಸಿದ್ಧ ಸಮಾಜ ಕಾರ್ಯಕರ್ತರು, ಖ್ಯಾತ ವಾಗ್ಮಿಗಳು ಆದ ಚಕ್ರವರ್ತಿ ಸೂಲಿಬೆಲೆ ಅವರಿಂದ ಭಾರತದ ಆಧಾರ ಸ್ತಂಭಗಳು ಮಾಲಿಕೆಯ ಮುಂದುವರಿದ ಅಂದರೆ 2ನೇ ಸರಣಿಯ ಉಪನ್ಯಾಸ ಮಾಲೆ ಇರುತ್ತೆ. ಬೆಳಕಿನ ದೀಪಗಳು ಮಾಲಿಕೆಯ ಈ ಸಲದ ಎಂದರೆ 8ನೇ ಸರಣಿ ಇವತ್ತು ಮುಗಿತಾ ಇದೆ. ಈ ಸಲದ ಸರಣಿಯನ್ನು ನಮ್ಮ ಸಂಸ್ಥೆಯ ನಿರಂತರ ಅಭಿಮಾನಿಗಳಾದ ಆದರಣೀಯ ಶ್ರೀ ದೇವತಾ ನಾಗರಾಜ್, ಶ್ರೀಮತಿ ನಾಗರಾಜ್ ಅವರು, ಮಾತಾಪಿತೃಗಳಾದ ಶ್ರೀಮತಿ ದೇವತಾ ಮುನಿಲಕ್ಷ್ಮಮ್ಮ ಮತ್ತು ಶ್ರೀ ದೇವತಾ ರಾಮಯ್ಯ ಶೆಟ್ಟಿ ಅವರ ಸ್ಮರಣೆಯಲ್ಲಿ ಪ್ರಯೋಜನ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ನೆರೆದು ಬರಲಿ ಅಂತ ಹಾರೈಸ್ತಾ ಇದ್ದೇನೆ. ಇವತ್ತಿನ ಉಪನ್ಯಾಸಕ್ಕೆ ಮೊದಲು ಒಂದು ನಮಗೆಲ್ಲ ಆನಂದದಾಯಕವಾದ ಕಲಾಪ ಇದೆ. ತಾವೆಲ್ಲ ನಿರೀಕ್ಷಿಸಿಯೇ ಇರ್ತೀರಿ. ವಿಶಾಲ ಜನಪ್ರಿಯತೆಗೆ ಪಾತ್ರರಾದವರು ಹಾಗೂ ಅನೇಕ ವರ್ಷಗಳಿಂದ ಈ ಗೋಖಲೆ ಸಂಸ್ಥೆಯ ಪರಿವಾರಕ್ಕೆ ಸೇರಿದವರು ಆದ ಡಾಕ್ಟರ್ ಗುರುರಾಜ ಕರ್ಜಗಿ ಅವರಿಗೆ ಕರ್ನಾಟಕ ಸರ್ಕಾರ ಇದೀಗ ರಾಜ್ಯದ ಸಮುನ್ನತ ಗೌರವವಾದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದೆ. ಹೀಗೆ ತನ್ನನ್ನೇ ತಾನು ಗೌರವಿಸಿಕೊಂಡಿದೆ. ಕೆಲವು ಪ್ರಶಸ್ತಿ ನೀಡಿಕೆಗಳಿಂದ ಸ್ವೀಕರಿಸಿದವರ ಘನತೆ ಹೆಚ್ಚುತ್ತೆ. ಇನ್ನು ಕೆಲವು ಪ್ರಶಸ್ತಿ ಪ್ರದಾನಗಳಿಂದ ಕೊಟ್ಟವರ ಗೌರವ ಹೆಚ್ಚುತ್ತೆ. ಈಗಿನ ಪ್ರಸಂಗ ಈ 2ನೇ ರೀತಿ ಇದು. ಡಾಕ್ಟರ್ ಗುರುರಾಜ ಕರ್ಜಗಿಯವರ ಉನ್ನತಿಯನ್ನು ಗುರುತಿಸಿರೋದು ಸರ್ಕಾರದ ಘನತೆಯನ್ನು ಹೆಚ್ಚಿಸಿದೆ. ಏಕೆಂದರೆ ಒಂದು ಕಡೆ ಔಪಚಾರಿಕ ಶಾಲಾ ಕಾಲೇಜು ಶಿಕ್ಷಣದ ಗುಣವರ್ಧನೆ, ಇನ್ನೊಂದು ಕಡೆ ತಮ್ಮ ಓಜಸ್ವಿ ಮಾತು ಬರಹಗಳ ಮೂಲಕ ಸಮಾಜದ ನಿರಂತರ ಸಾಂಸ್ಕೃತಿಕ ಉಜ್ಜೀವನ, ಈ 2 ಮುಖಗಳಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಅವರಷ್ಟು ಉನ್ನತ ಮಟ್ಟದ ಸೇವೆ ಸಲ್ಲಿಸ್ತಾ ಬಂದಿರೋರು ಬೇರೆ ಇಲ್ಲ. ರಾಜ್ಯದ ಯಾವ ಮೂಲೆಗೆ ಹೋದರೂ ಇವರಿಂದ ಶಿಕ್ಷಣ ಪಡೆದ ವ್ಯಕ್ತಿಗಳನ್ನು, ಇವರಿಂದ ಉದ್ಬೋಧನೆಗೊಂಡ ಜನಸಮುದಾಯಗಳನ್ನು ನಾವು ಕಾಣಬಹುದಾಗಿದೆ. ಒಂದು ತುಂಬ ಹೃದಯವಾದ ಕಾಕತಾಳೀಯ ಅಂದರೆ ಇವರ ಯಾವ ಸಮಾಜ ಜಾಗರಣ ಪ್ರಯಾಸವನ್ನು ಸರ್ಕಾರ ಗುರುತಿಸಿದೆಯೋ ಆ ದಿಕ್ಕಿನ ಕಲಾಪ ಈ ಗೋಖಲೆ ಸಂಸ್ಥೆಯಲ್ಲಿ ನಡೆದಿರುವ ಪರ್ವದ ಅವಧಿಯಲ್ಲೇ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಘೋಷಿತವಾಗಿ ಅದರ ನೀಡಿಕೆ ಕೂಡ ಆಗಿದೆ. ತಮಗೆಲ್ಲ ಗೊತ್ತಿರುವಂತೆ ಈ ಸಂಸ್ಥೆಯ ಚಟುವಟಿಕೆಗಳೆಲ್ಲ ಆಪ್ತ ಕೌಟುಂಬಿಕ ರೀತಿಯಲ್ಲೇ ಸಾಗ್ತವೆ. ಹೀಗೆ ನಮ್ಮ ಕುಟುಂಬ ಸದಸ್ಯರೊಬ್ಬರಿಗೆ ಒಂದು ಸಮ್ಮಾನ ಬಂತು ಅಂದರೆ ಅದು ನಮಗೆಲ್ಲ ದೊರೆತಂತೆಯೇ. ಅದು ಆನಂದದಾಯಕವಾದ ಸಂದರ್ಭವಾಗಿದೆ. ಸಹಜವಾಗಿ ನಾವೆಲ್ಲ ಸಂಭ್ರಮಿಸ್ತಾ ಇದ್ದೇವೆ. ಪ್ರಾಚೀನ ವೇದಯುಗ ಪೌರಾಣಿಕ ಪ್ರಸಂಗಗಳಿಂದ ಹಿಡಿದು ಈಚಿನ ಇತಿಹಾಸದವರೆಗಿನ ನಮ್ಮ ಸಾರಸ್ವತ ಪರಂಪರೆಯನ್ನು ವಿದ್ಯಾರ್ಥಿಗಳು, ತರುಣರು ಸೇರಿದ ಹಾಗೆ ಸಮಾಜದ ಆಬಾಲ ವೃದ್ಧರಿಗೆ ಡಾಕ್ಟರ್ ಗುರುರಾಜ ಕರ್ಜಗಿ ಅವರು ಆತ್ಮೀಯವಾಗಿಸ್ತಾ ಇದ್ದಾರೆ. ಇದು ತುಂಬ ವಿಸ್ಮಯಕರವಾಗಿದೆ. ಇದಲ್ಲದೆ ಈಗಾಗಲೇ 15 ಸಂಪುಟಗಳಲ್ಲಿ ಹೊರಬಂದಿರುವ ಇವರ ಕರುನಾಡು ಬಾ ಬೆಳಕೆ ಗ್ರಂಥ ಸರಣಿಯ ಮೂಲಕ ಇವರ ಉದ್ಬೋಧನ ಲಕ್ಷ ಜನರಿಗೆ ತಲುಪಿ ಅವರಿಗೆಲ್ಲ ಕೈದೀವಿಗೆ ಆಗಿದೆ. ಈ ಗೋಖಲೆ ಸಂಸ್ಥೆಯಲ್ಲಿ ನಡೆದ ಅವರ ಉಪನ್ಯಾಸಗಳ CD ಸಾಂದ್ರ ಮುದ್ರಿಕೆಗಳು
ನಿರಂತರವಾಗಿ ಯುರೋಪ್ ಅಮೆರಿಕಗಳಲ್ಲೂ ಸಂಚಾರ ಮಾಡ್ತಾ ಇವೆ. ಯಾವುದೇ ಕ್ರಿಯೆಗೆ ಉಪಾದಾನ ಕಾರಣ, ನಿಮಿತ್ತ ಕಾರಣ ಅಂತ ಎರಡು ಅಂಗಗಳು ಇರ್ತವೆ ಅಂತ ನಮ್ಮ ತರ್ಕಶಾಸ್ತ್ರ ಹೇಳುತ್ತೆ. ಒಂದು ನೆಲ, ನೀರು, ಭೂಸಾರಗಳಾದರೆ, ಇನ್ನೊಂದು ಆವರಣ, ಸೂರ್ಯರಶ್ಮಿಗಳಿಂದ ಪುಷ್ಟವಾಗಿ ಬೆಳೆಯುವ ಗಿಡ, ಮರ. ಅದರ ಹಾಗೆ ಡಾಕ್ಟರ್ ಗುರುರಾಜ ಕರ್ಜಗಿ ಎನ್ನುವ ಪ್ರಫುಲ್ಲ ವನರಾಜಿಯ ಉಪಾದಾನ ಅಥವಾ ಆಸರಿಯಾದವರು ಇವರ ಮಾತಾಪಿತೃಗಳು, ಅಕ್ಕ, ಸುದೈವದಿಂದ ಇವತ್ತು ನಮ್ಮೊಡನೆ ಇರುವ ಶ್ರೀಮತಿಯವರು. ಅವರೆಲ್ಲ ಈ ಸಂದರ್ಭದಲ್ಲಿ ವಂದನಾರ್ಹರಾಗಿದ್ದಾರೆ. ಡಾಕ್ಟರ್ ಗುರುರಾಜ ಕರ್ಜಗಿ ಅವರಂತೆ ಶ್ರೀಮತಿಯವರು ನಮ್ಮ ಈ ಪರಿವಾರ ಸದಸ್ಯರಾಗಿ ಸದಾ ಪರಿಮಳ ಸೂಸ್ತಾ ಇರ್ತಾರೆ. ಅವರಿಗೂ ಎಲ್ಲರ ಪರವಾಗಿ ವಂದನೆಯನ್ನು ನಾನು ಸಲ್ಲಿಸದಿದ್ದರೆ ಕರ್ತವ್ಯಚ್ಯುತನಾಗ್ತೇನೆ. ಇದೀಗ ನಡೆದಿರುವ ಉಪನ್ಯಾಸ ಸರಣಿಯ ಶೀರ್ಷಿಕೆ ಬೆಳಕಿನ ದೀಪಗಳು ಅಂತ ಇದೆ. ಡಾಕ್ಟರ್ ಗುರುರಾಜ ಕರ್ಜಗಿಯವರ ಹೆಸರಿನಲ್ಲಿಯೇ ಬೆಳಕಿನ ಅಂಶ ಸೇರಿಕೊಂಡು ಬಿಟ್ಟಿದೆ. ರಾಜ ಶಬ್ದದ ಮೂಲ ಅರ್ಥವೇ ಬೆಳಕು ಅಂತ, ರಾಜರ ದೀಪ್ತವು ಅಂತ ಧಾತುಪಾಠ. ಇವರ ಮೂಲಕ ಹರಡ್ತಾ ಇರುವ ಬೆಳಕು ಸದಾ ನಮ್ಮೆಲ್ಲರ ಬದುಕನ್ನು ಪ್ರಕಾಶಗೊಳಿಸ್ತಾ ಇರಲಿ ಅಂತ ಈಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರ ಪರವಾಗಿ ದಂಪತಿಗಳಿಗೆ ಅಭಿವಂದನೆ ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ನಂತರ ಸಿಹಿ ವಿತರಣೆಯ ವ್ಯವಸ್ಥೆ ಇರುತ್ತೆ. ಎಲ್ಲರೂ ಸಿಹಿ ಸ್ವೀಕರಿಸಿ ತೆರಳಬೇಕು ಅಂತ ಪ್ರಾರ್ಥನೆ. ಈಗ ಗೌರವಾರ್ಪಣೆ. ಆದರಣೀಯ ಪತ್ತಿ ಪಾಂಡುರಂಗ ಅವರು ನುಡಿ ನಮನ. ಎಲ್ಲ ಸಹೃದಯರಿಗೆ ನಮಸ್ಕಾರ. ಇವತ್ತು ತುಂಬ ಆನಂದದಾಯಕವಾದ ಒಂದು ಫಂಕ್ಷನ್ ಇದು. ಯಾಕೆ ಅಂದರೆ ನಮ್ಮವರೇ ಆದ ಕರ್ಜಗಿಯವರಿಗೆ ರಾಜ್ಯ ಪ್ರಶಸ್ತಿ ಬಂದಿರೋದು ನಮಗೆಲ್ಲರಿಗೂ ತುಂಬ ಸಂತೋಷ ಆಗಿದೆ. ಹಾಗೆಯೇ ಮುಂದೆ ರಾಷ್ಟ್ರ ಪ್ರಶಸ್ತಿ, ಇಂಟರ್ನ್ಯಾಷನಲ್ ಪ್ರಶಸ್ತಿ ಎಲ್ಲ ಬರಲಿ ಅಂತ ಹೇಳಿ ನಾವೆಲ್ಲ ದೇವ್ರನ್ನ ಬೇಗ ಬರಲಿ ಅಂತ ಹೇಳಿ ದೇವ್ರನ್ನ ಪ್ರಾರ್ಥಿಸೋಣ. ಎರಡನೇದು, ಯಾವತ್ತೂ ಕರ್ಜಗಿಯವರು ಪ್ರಶಸ್ತಿಯನ್ನು ಹುಡುಕೊಂಡು ಹೋಗಲಿಲ್ಲ, ಪ್ರಶಸ್ತಿಯೇ ಅವ್ರನ್ನ ಹುಡುಕೊಂಡು ಬಂದಿದೆ. ಅದೇ ವಿಶೇಷ. ಬೇಕಾದಷ್ಟು ಕಡೆ ಪ್ರಶಸ್ತಿಗೋಸ್ಕರ ಏನೇನು ಮಾಡ್ತಾರೆ ಅನ್ನೋದೆಲ್ಲ ನಿಮಗೆಲ್ಲ ತಿಳಿದ ವಿಷಯವಾಗಿದೆ, ನಾನು ಹೇಳಿದರೆ ಚೆನ್ನಾಗಿರೋಲ್ಲ. ಆದ್ದರಿಂದ ಗೌರವ ಅವ್ರನ್ನ ಹುಡ್ಕೊಂಡು ಬಂದಿದೆ. ಮುಂದೆ ಈ ರೀತಿ ಇನ್ನೂ ಅನೇಕ ಪ್ರಶಸ್ತಿಗಳು ಬರಲಿ ಅಂತ ಹೇಳಿ ನಾನು ದೇವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸುತ್ತೇನೆ. ಎರಡನೇದು, ಒಂದು ಸುಭಾಷಿತ ಅಂದ್ಕೋತೀನಿ. ಗಂಡ ಮಾಡಿದ ಪುಣ್ಯ, ಸಂಪತ್ತು, ಗೌರವ ಪ್ರತಿಯೊಂದು ಅರ್ಧಾಂಗಿ ತಮ್ಮ ಹೆಂಡತಿಗೆ ಸೇರುತ್ತಂತೆ. ಹಾಗೆಯೇ ಇವತ್ತು ಈ ಗೌರವಕ್ಕೆ ಅವರು ತುಂಬ ಅರ್ಹರು. ದೇವರು ಅವರನ್ನೆಲ್ಲ, ಆ ದಂಪತಿಗಳನ್ನೆಲ್ಲ ಇನ್ನೂ ಚೆನ್ನಾಗಿ ಕಾಪಾಡಿ ಅವರ ಆಶೀರ್ವದಿಸಿ ಇನ್ನೂ ಹೆಚ್ಚು ಪ್ರಶಸ್ತಿಗಳು ಸದಾ ಬರ್ತಾ ಇರಲಿ ಅಂತ ಹೇಳಿ. ಯಾತಕ್ಕೆ ಅಂದರೆ ಅವರ ಪ್ರವಚನ ಅಂದರೆ ನಮಗೆ ಒಂದು ರೀತಿ ಕಲ್ಲು ಸಕ್ಕರೆ ಇದ್ದ ಹಾಗೆ. ಅದಕ್ಕೆ ಈ ಸಭಾಂಗಣದಲ್ಲಿ ಕಿಕ್ಕಿರಿದಿರೋ ಜನಗಳೇ ಸಾಕ್ಷಿ, ಅವರು ಎಷ್ಟೊಂದು ಪಾಪ್ಯುಲರ್ ಅಂತ. ಹಾಗೆ ದೇವರನ್ನು ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರ ಪರವಾಗಿ ನಾನು ದೇವರನ್ನು ಪ್ರಾರ್ಥಿಸಿ ಮಾಡಿಸ್ತೇನೆ. ನಮಸ್ಕಾರ. ಬೇಡ, ಇವತ್ತು ಬೇಡ.
ಜಾಸ್ತಿ ಆಯಿತು. ಎಲ್ಲ ಸಹೃದಯರಿಗೆ ನಮಸ್ಕಾರ. ಒಂದು ಸಲ ಪ್ರಶಸ್ತಿ ಭಾರ ಅಂತ ಹೇಳ್ತಾರೆ. ಅದು ನಮ್ಮ ಸಂಸ್ಕೃತಿಯ ಲಕ್ಷಣ. ಅದು ಯಾವುದೋ ಒಂದು ಸಣ್ಣ ಕೆಲಸ ಆದಾಗ ದೊಡ್ಡವರು ಗುರುತಿಸಿ ಅದನ್ನ ಬಗ್ಗೆ ಒಳ್ಳೆ ಮಾತಾಡೋದು ಎರಡು ರೀತಿಯಿಂದ ಒಳ್ಳೆಯದು. ಒಂದು, ಅವರ ಆಶೀರ್ವಾದ ನನಗೆ ಸಿಕ್ಕಂಗಾಗ್ತದೆ. ಎರಡನೇದು, ನಾವು ಮಾಡ್ತಿರೋ ಕೆಲಸ ಸರಿ ಅಂತ ಅನ್ನೋ ಖಚಿತತೆ ಬರ್ತದೆ. ನಾನು ಮೊದಲೇ ದಿವಸ ಹೇಳಿದ್ದೆ ನಮ್ಮ ಅಜ್ಜ ಆ್ಯಟಿಟ್ಯೂಡ್ ಹೇಗಿತ್ತು ಒಂದು ಅಂತ. ಬೆಳ್ಳಿ ಮೆಟಲ್ ತೆಗೆದು ಕಪಾಟ್ನಾಗ ಇಟ್ಬಿಡು ಅಂತ ಹೇಳ್ತಾ, ಅವ್ನು ತೆಗೆದು ಟ್ರಂಕ್ ಹಾಕಿ ಕೆಳಗೆ ಕಾಟ್ ಕೆಳಗೆ ಸರಿಸು ಅಂತ ಹೇಳ್ತಿದ್ದ. ಅಂದರೆ ಅದ್ರ ಬಗ್ಗೆ ನಿರ್ಲಕ್ಷ್ಯ ಅಂತಲ್ಲ, ಅದರ ಅಪೇಕ್ಷೆ ಇಲ್ಲ. ನನಗೆ ಒಂದು ಸಲ ನೆನಪಾಗತ್ತೆ, ಇವತ್ತು ಹೇಳಿಬಿಡ್ಬೇಕು, ಅದನ್ನು ಹೇಳೋ ಮನಸ್ಸಿರಲಿಲ್ಲ, ಬಟ್ ಅದು ಹೇಳಿಬಿಟ್ರೆ ವಾಸಿ ಅನ್ನಿಸ್ತು. ನನಗೂ ಹಗುರ ಆಗ್ತದೆ. ಬಹಳ ಹಿಂದೆ, ಹೆಸರು ಹೇಳೋದು ಬೇಡ, ಒಬ್ಬರು ಉಪಮುಖ್ಯಮಂತ್ರಿಗಳಾಗಿದ್ದರು ಅವಾಗ. ಅವರು ತಮ್ಮ ಸೆಕ್ರೆಟ್ರಿನ ಮನೆಗೆ ಕಳಿಸಿ, ನನ್ನ ಹೆಂಡತಿಗೆ ಗೊತ್ತಿದೆ, ಇವತ್ತೇ ಬಯೋಡೇಟಾ ಕೊಡಿ ನಿಮ್ಮದು, ನಾನು ಸೇರಿಸ್ಬೇಕು ಅಂತಂದರು. ನಾನು ಬೇಡ ಸ್ವಾಮಿ, ನನಗೆ ಬೇಡ ಅಂತ ಹೇಳಿದೆ. ಅವ್ರು ಯಾಕೆ ಬೇಡ ಅಂತೀರಿ ಅಂದರು. ನಾನು ಹೇಳಿದೆ, ಇದು ಸರಿ ಇಲ್ಲ, ಅಪ್ಲಿಕೇಶನ್ ಹಾಕಿ ಬಯೋಡೇಟಾ ಕಳಿಸಿ ಕೇಳ್ಕೊಳ್ಳೋದು ಸರಿ ಇರಲ್ಲ, ನನಗೆ ಬೇಡ ಅಂತ ಹೇಳಿದ್ದು. ಆಗ ನನಗೆ ನೆನಪಾದದ್ದು DVG ಅವರ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಬರೆದಂಥ ಒಂದು ಘಟನೆ. ಅದು ಎಷ್ಟು ನನ್ನನ್ನು ಕಾಡಿಬಿಟ್ಟಿತ್ತು ಅಂತಂದರೆ, ಈ ಪ್ರಶಸ್ತಿ ಬಂದರೆ ಹೆದರಿಕೆ ಬರೋ ಹಾಗಾಗಿತ್ತು. ನಾನು ನಿಜವಾಗ್ಲೂ ಅವ್ರ ಗುರುಗಳಿಗೆ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. DVG ತಮ್ಮ ಗುರುಗಳಿಗೆ, ತಮ್ಮ ಕಲಿಸಿದಂಥ ಗುರುಗಳಿಗೆ ಸನ್ಮಾನ ಮಾಡಿಸ್ಬೇಕು ಅಂತ ಶೃಂಗೇರಿ ಗುರುಗಳನ್ನು ಹೋಗಿ ಕೇಳ್ತಾರೆ. ಅವರು ಶಾಸ್ತ್ರಿಗಳು, ತುಂಬ ಬುದ್ಧಿವಂತರು, ಅವ್ರು ಗೊತ್ತು ನನಗೆ ಅಂತ ಶ್ರೀಗಳು ಹೇಳ್ತಾರೆ. ಅವ್ರು ಸನ್ಮಾನ ಮಾಡಬೇಕು, ಶಂಕರ ಮಠದಲ್ಲಿ ಮಾಡಬೇಕು. ಇವ್ರು ಹೇಗೋ ಗುರುಗಳಿಗೆ ಹೇಳೋಕೆ ಹೋದಾಗ ಬೇಡ 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 ಅಂತಾರೆ ಗುರುಗಳು. ಬೇಡ, ಪ್ರಶಸ್ತಿ ಬೇಡ ಅಂತಾರೆ. ಅವ್ರು ಬಿಡೋಲ್ಲ, ಕಡೆಗೆ ಒಪ್ಪಿಸ್ತಾರೆ. ಗುರುಗಳು ಶೃಂಗೇರಿಯಿಂದ ಬಂದು ಇಲ್ಲಿ ಮಠದಲ್ಲಿ ಇರ್ತಾರೆ. ಬೆಳಿಗ್ಗೆ DVG ಯಾವುದೋ ಕಾರ್ ತೊಗೊಂಡು ಗುರುಗಳ ಮನೆಗೆ ಕರ್ಕೊಂಬರಕ್ಕೆ ಹೋಗ್ತಾರೆ. ಮನೇಲಿ ಇಲ್ಲ ಗುರುಗಳು. ಎಲ್ಲಿ ಹೋದರು ಅಂತ ಕೇಳ್ತಾರೆ ಗುರುಪತ್ನಿನ. ಎಲ್ಲಪ್ಪ ಬೆಳಗ್ಗೆ ಹೋಗ್ಬಿಟ್ರು ಅವ್ರು, ಎಲ್ಲಿ ಹೋದ್ರೋ ಏನೋ ಗೊತ್ತಿಲ್ಲ ಅಂತ. ಇವ್ರಿಗೆ ಗಾಬರಿ, ಗುರುಗಳು ಬಂದಿದ್ದಾರೆ, ಅವರಿಗೆ ಪ್ರಶಸ್ತಿ ಕೊಡೋದಿದೆ, ಇವರೆಲ್ಲ ಹೋಗ್ಬಿಟ್ರಲ್ಲ ಅಂತ ಹುಡುಕಾಡ್ಕೊಂಡಾಗ ಯಾವುದೋ ಒಂದು ಪಾರ್ಕಲ್ಲಿ ಕೂತಿದ್ರಂತೆ. ಏನು ಗುರುಗಳು ಹೇಗಿದ್ದೀರಿ? ಬೇಡಪ್ಪ ನನಗುಂಡಪ್ಪ ಅಂತ ಹೇಳಿದ್ರಂತೆ. ಬರಬೇಕು, ಗುರುಗಳು ಬಂದಿದ್ದಾರೆ, ಬಂದಿದ್ದ ತಪ್ಪಾಗತ್ತೆ ಅಂತ. ಬಂದ್ರಂತೆ ಗುರುಗಳು. ಅವರಿಗೆ ವಿದ್ಯಾನಿಧಿ ಅನ್ನೋ ಪ್ರಶಸ್ತಿಯನ್ನು ಗುರುಗಳು ಕೊಟ್ಟರು. ಅವಾಗೆಲ್ಲ ಗುರುಗಳೇ ಕೊಡೋದು, ಬೇರೆದಕ್ಕೆಲ್ಲ ಕೊಡೋದು. ಅವರು ಕೊಟ್ಟು ವಿದ್ಯಾನಿಧಿ ಅಂತ ಪ್ರಶಸ್ತಿ ಕೊಟ್ಟರಂತೆ. ಕೊಟ್ಟ ಮೇಲೆ ಕಾರ್ಯಕ್ರಮ ಮುಗಿದ್ಮೇಲೆ ಹೊರಗೆ ಬರುವಾಗ ಬಾಗಿಲು ಹಿಂದೆ ಗುರುಗಳು ನಿಂತಿದ್ರಂತೆ. ಅವ್ಳ ಕಣ್ಣಲ್ಲಿ ನೀರಿತ್ತು ಅಂತ. ಅಂತೂ ಗುಂಡಪ್ಪ, ನನ್ನ ಮೇಲೆ ಸೇಡು ತೀರಿಸ್ಕೊಂಡ್ಬಿಟ್ಟೆಪ್ಪ ನೀನು ಅಂದ್ರಂತೆ. ಯಾಕೆ, ಏನಾಯಿತು ಗುರುಗಳೇ ಏನು ಕೇಳಿದ. ಅಂತೂ ಗುರುಗಳ ಕಡೆಯಿಂದ ನನಗೆ ವಿದ್ಯಾನಿಧಿ ಪ್ರಶಸ್ತಿ ಕೊಡಿಸಿ ಸೇಡು ತೀರಿಸ್ಕೊಂಡ್ಬಿಟ್ಟೆಪ್ಪ ನೀನು ಅಂದ್ರಂತೆ. ಇಲ್ಲ ಗುರುಗಳೇ, ನಿಮ್ಗೆ ಸಿಗಬೇಕಾದದ್ದೇ ಪ್ರಶಸ್ತಿ ಅಂತ. ಆಗ ಗುರುಗಳು ಹೇಳಿದಂಥ ಮಾತು ನಾವು ಯಾರೂ ಮರೆಯೋಂಗಿಲ್ಲ. ಅವ್ರು ಹೇಳಿದ್ರಂತೆ, ಅಲ್ಲಪ್ಪ ನೀನೇನೋ ಗುರುಗಳ ಕಡೆಯಿಂದ ವಿದ್ಯಾನಿಧಿ ಅಂತ ಕೊಡಿಸ್ಬಿಟ್ಟೆ, ನಾನು ಮೇಲೆ ಹೋದಾಗ ಅವನು ಕೇಳ್ತಾನೆ, ಯಾವ ವಿದ್ಯಾಕ್ಕೆ ನಿಧಿಯೋ ನೀನು ಅಂತ ಕೇಳ್ತಾನೆ. ಏನು ಹೇಳಿ ನಾನು, ಯಾವ ವಿದ್ಯಾಕ್ಕೆ ನಿಧಿಯೋ ನೀನು ಅಂತ ಕೇಳ್ತಾನೆ, ಏನು ಹೇಳಿ. ಇದು ಯಾವಾಗಲೂ ಎದೆ ಮುಟ್ಟು ನೋಡ್ಕೊಳ್ಳೋಂಗಿರಬೇಕು. ಯಾರಾದರೂ ಸಾಧನೆ ಮಾಡಿದ್ದೀರಿ ಅಂದಾಗ ಏನು ಮಾಡಿದ್ದೇನೆ ಅಂತ ಅಂತರೀಕ್ಷಣೆ ಮಾಡ್ಕೊಂಡು ನೋಡ್ಕೊಳ್ಳೋದು ವಾಸಿ. ನಾನು ಯಾವಾಗಲೂ ಹೇಳ್ತೀನಿ, ಇಟ್ಸ್ ಬೆಟರ್ ಟು ಕ್ಯಾರಿ ಎಲ್ ಬೋರ್ಡ್ ಆನ್ ಯುವರ್ ಚೆಸ್ಟ್. ಎಲ್ ಬೋರ್ಡ್ ಈಸ್ ಆಲ್ವೇಸ್ ಸೇಫರ್. ಯಾಕಂದರೆ ಯು ಡೋಂಟ್ ಹ್ಯಾವ್ ಟು ಪ್ರೂವ್ ಎನಿಥಿಂಗ್. ಎಲ್ ಬೋರ್ಡ್ ಹಾಕ್ಕೊಂಡ್ರೆ ಏನೂ ಪ್ರೂವ್ ಮಾಡಿ ತೋರಿಸ್ಬೇಕು. ಗೊತ್ತು ಅಂದ ತಕ್ಷಣ ಏನು ಗೊತ್ತು ಹೇಳಿ ಅಂತಾರೆ. ನನಗೇನೂ ಗೊತ್ತಿಲ್ಲ ಅಂತ ಹೇಳ್ಕೊಂಡಿರೋದು ವಾಸಿ. ಅದು ದೃಷ್ಟಿ ಎರಡು ರೀತಿಯಿಂದ ಒಳ್ಳೆಯದು. ಯಾಕಂದ್ರೆ ನಿಜವಾಗ್ಲೂ ನಮಗೆ ಗೊತ್ತಿಲ್ಲ. ಯಾವುದೋ ಒಂದು ಎರಡು ಅಕ್ಷರ ಬಂದ ತಕ್ಷಣ ಏನೋ ಜ್ಞಾನ ಬಂತು ಅಂತ ಭ್ರಮೆ ಹುಟ್ಬಿಟ್ರೆ, ನಾನು ಹೇಳಿದ್ನಲ್ಲ ನಾನು, ಮೊಮೆಂಟ್ ಯು ಫೀಲ್ ದಟ್ ಯು ನೋ ಸಮಥಿಂಗ್, ದಟ್ ದ ಬಿಗಿನಿಂಗ್ ಆಫ್ ದಿ ಎಂಡ್ ಅಂತ. ಅದಾಗಬಾರ್ದು. ಆದರೆ ಒಂದು ನನಗೆ ಸಂತೋಷ ಇವತ್ತಾಗಿರೋದಂದರೆ, ನನ್ನ ಬದುಕಿನ ಒಂದು ಭಾಗವೇ ಆಗಿಬಿಟ್ಟಿದ್ದೆ ಗೋಖಲೆ ಇನ್ಸ್ಟಿಟ್ಯೂಟ್. ನಾನು ಮೊಟ್ಟ ಮೊದಲು ಲೆಕ್ಚರ್ ಕೊಟ್ಟಿದ್ದು, ನಾನು ಮೊಟ್ಟ ಮೊದಲು ಪಬ್ಲಿಕ್ ಲೆಕ್ಚರ್ ಅನ್ಬೋದೇನೋ, ಕ್ಲಾಸ್ ಬಿಟ್ಟು ಹೊರಗಡೆ ಲೆಕ್ಚರ್ ಕೊಟ್ಟಿದ್ದು ಇದೇ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ 47 ವರ್ಷಗಳ ಹಿಂದೆ. ಅದು ನನಗೊಂಥರ ಮಾತೃಭೂಮಿ ಇದ್ದ ಹಾಗೆ. ಅದರ ಪ್ರೀತಿನ ನಾನು ಕಾಪಾಡಿದೆ. ಯಾವಾಗಲೂ ಹೇಳ್ತೀನಿ, ನನಗೆ ಇಲ್ಲಿ ಬಂದಾಗ ಒಂದು ಸಲ
ರೋಮಾಂಚನ ಆಗುತ್ತೆ ಪ್ರತಿ ಸಲ ಬಂದಾಗ. ಯಾರ್ಯಾರು ಇದ್ದಂಥ ಜಾಗ ಇದು, ಎಂಥವ್ರು ಅಡ್ಡಾಡಿದಂಥ ಜಾಗ. ನಾವೆಲ್ಲೆಲ್ಲ ಹೋಗ್ತೀವಿ ತೀರ್ಥಕ್ಷೇತ್ರ ನೋಡ್ಕೊಂಬರೋ, ಇದು ನನ್ನ ಮಟ್ಟಿಗೆ ಇದು ತೀರ್ಥಕ್ಷೇತ್ರ. ಇದು ಕನ್ನಡದ ಯಾರ್ಯಾರು ಹಿರಿಯ ಬರೆದವರಿದ್ದಾರೋ, ಬರಹಗಾರಿದ್ದಾರೋ, ಜ್ಞಾನಿಗಳಿದ್ದಾರೋ, ಚಿಂತಕರಿದ್ದಾರೋ, ಅವ್ರು ಎಲ್ಲರೂ ಬಂದು ಹೋಗಿದ್ದಾರೆ. ಅವರು ಬಂದಾಗ ನನಗೊಂದು ನಂಬಿಕೆ, ಖಾತ್ರಿ ಇದೆ, ಅದು ಯಾವುದಾದ್ರೂ ವ್ಯಕ್ತಿ ಜೊತೆಗಿದ್ದರೆ ನಿಮಗೆ ಗೊತ್ತಾಗಲಾರ್ದಾಗೆ ವ್ಯಕ್ತಿದೊಂದು ಅಂಶ ನಿಮ್ಮಲ್ಲಿ ಸೇರ್ಕೊಂಡ್ಬಿಡುತ್ತೆ. ಹಾಗೆ ಇಷ್ಟೊಂದು ಜನ ಬಂದು ಹೋದಂಥ ನೆಲದಲ್ಲಿ ಮಹಿಮೆ ಇರೋಕ್ಕೆ ಸಾಧ್ಯ ಇಲ್ವಾ? ಆದ್ದರಿಂದ ನನಗೆ ಈ ಗೋಖಲೆ ಇನ್ಸ್ಟಿಟ್ಯೂಟ್ ಕರೆದ್ರೆ ನನಗೆ ತಾಯಿ ಮನೆಗೆ ಬಂದ ಹಾಗೆ. ಅಲ್ಲಿ ತಾಯಿ ಮನೆಗೆ ಬಂದಾಗ ನನಗೆ ಇನ್ನೊಂದು ಹೇಳಬೇಕು. ಡಾಕ್ಟರ್ ರಾಮಸ್ವಾಮಿಯವ್ರ ಬಗ್ಗೆ ಅಂತೂ ನನಗೆ ಯಾವ ಪೂಜ್ಯತೆ ಇದೆ ಅಂತ ಬಾಯಿಂದ ಹೇಳಿದ್ರೆ ಚೆನ್ನಾಗಿರೋಲ್ಲ. ನಮ್ಮ ಮಟ್ಟಿಗೆ DVG ಹೋದ್ಮೇಲೆ ಅವರೇ ನಮ್ಮ DVG. ಈಗ ಅಂಥವ್ರ ಮನಸ್ಸು ಎಷ್ಟು ಒಳ್ಳೆಯದು ಅಂತ ಹೇಳಬೇಕು, ಎಷ್ಟು ಮನಸ್ಸು ಒಳ್ಳೆಯದು ಅಂತ ಹೇಳಬೇಕು. ನೋಡೋಕ್ಕೆ ವಜ್ರಾದಪಿ ಕಠೋರಾಣಿ, ಅದರ ಮೃದೂನಿ ಕುಸುಮಾದಪಿ. ಎಷ್ಟು ಪ್ರೀತಿ ಅವರಿಗೆ. ಆರೋಗ್ಯ ಚೆನ್ನಾಗಿಲ್ಲ, ಇದು ರಾಮುವಾಗಿ ಹೇಳಿದ್ದಾರೆ ಕಡೆ ದಿವಸ ಅಂತ. ಬಿಡು ಮಾಡ್ಕೊಂಡು ಬಂದಿದ್ದಾರೆ ಹಿರಿಯರು. ನಾನು ಹೇಗೆ ನಿಮಗೆ ಋಣ ಸಂದಾಯ ಮಾಡಬೇಕು ಗೊತ್ತಿಲ್ಲ ಸರ್, ನಮಸ್ಕಾರ ಅಂತ ಅಷ್ಟೇ ಹೇಳ್ಬೋದು. ಇನ್ನೊಬ್ಬರು ಹಿರಿಯರು ಬಂದಿದ್ದಾರೆ, ಅವ್ರ ಮೇಲೆ ಬಂದು ಆಶೀರ್ವಾದ ಮಾಡಿದರು. ಅವ್ರು ನೋಡಿದಾಗಲ ನೆನಪಾಗೋದು ರಾಜರತ್ನಂ ನೆನಪೇ ನನಗೆ. ಯಾರ್ಯಾರು ರಾಜರತ್ನಂ ನೋಡಿಲ್ಲ ಅವ್ರು ನೋಡಿದರೆ ಸ್ವಲ್ಪ ಹೀಗಿದ್ರು ಅಂತ ಕಲ್ಪನೆ ಮಾಡ್ಕೋಬೋದು ನೀವು. ರಾಜರತ್ನಮೇ ಹೀಗೆ. ಆದರೆ ಅವರಿಗೆ ತುಂಬ ಸಣ್ಣ ವಯಸ್ಸು, ಈಗಿನ್ನು 94 ಅಂತ ಕೇಳಿದೆ. ಅಲ್ವ ಸರ್? 94. ನಾನು ಯಾಕೆ ಈ ಮಾತನ್ನು ಹೇಳಬೇಕು ಅಂದರೆ, ವಯಸ್ಸು ಅನ್ನುವಂಥದ್ದು ದೇಹಕ್ಕಾಗುವಂಥದ್ದು, ಮನಸ್ಸಿಗಲ್ಲ. ಅದು ಕೆಲವರು ಇರ್ತಾರೆ 98 ಆದರೂ ಮನಸ್ಸಲ್ಲಿ ಎಷ್ಟು ಚುರುಕಾಗಿರ್ತಾರೆ, ಸಂತೋಷವಾಗಿರ್ತಾರೆ. ಅವರು ಆಗಲೇ ಭಾಳ ಚಂದ ಹೇಳಿದರು, ರಾಮಸ್ವಾಮಿ ಸರ್ ಹೇಳಿದರು ಅಲ್ಲಿ ಕೂತಾಗ. ಒಬ್ರು ಯಾರೋ ಇದ್ರಂತೆ, ಅವರು ಭಾಳ ವಯಸ್ಸು 100 ವರ್ಷ ಆಗಿದೆ ಅವ್ರಿಗೆ. ಅವ್ರ ಮಗ 80 ವರ್ಷ ಆಗಿ ತೀರ್ಕೊಂಡಂತೆ. 80 ವರ್ಷ ಆಗಿ ತೀರ್ಕೊಂಡ. ಅವ್ರು ಅಪ್ಪನ ಕೇಳಿ ದುಃಖ ಹಂಚ್ಕೊಳ್ಳೋಕೆ ಹೋಗಿದ್ದಾರೆ. ಅಪ್ಪನ ಹತ್ರ ಮಾತಾಡೋಕೆ ಹೋದಾಗ ಇದ್ದಂತೆ, ಓ ಹಿ ಡೈಡ್ ಆಫ್ ಓಲ್ಡ್ ಏಜ್ ಅಂತ. ಮಗನ ಬಗ್ಗೆ ಹೇಳೋದು ಹಿ ಡೈಡ್ ಆಫ್ ಓಲ್ಡ್ ಏಜ್ ಅಂತ. ಅಂದರೆ ಆ ಸ್ಪಿರಿಟ್ ಎಂಥದ್ದು ಅಂತ. ಅಲ್ಲ, ಇದು ಎಷ್ಟು ಚಂದ ಅಲ್ವಾ ಜೀವನ. ಅದು ಹಾಗೆ ಇದ್ದವರು ಹಿರಿಯರಿದ್ದಾರೆ. ಪತ್ತಿ ಪಾಂಡುರಂಗ್ ಅವರಾಗಲಿ, ನಮ್ಮ ದೇವತಾ ನಾಗರಾಜ್ ಅವರಾಗಲಿ, ಆ ಪ್ರೀತಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಆದ್ದರಿಂದ ನನಗೆ ಅವತ್ತು ದೊರೆತ ಪ್ರಶಸ್ತಿಗಿಂತ ಇವತ್ತಿನ ಗೌರವ ಭಾಳ ದೊಡ್ಡ ತೂಕದ್ದು ಅಂತ ನಾನು ಹೇಳೋಕೆ ಇಷ್ಟಪಡ್ತೆ. ಅಲ್ಲಿ ಯಾವ್ಯಾವ ಕಾರಣಕ್ಕೋ ಜನ ಬಂದಿರ್ತಾರೆ, ಆದರೆ ಇಲ್ಲಿ ಬಂದವರು ಪ್ರೀತಿಯಿಂದ ಮಾತ್ರ ಬಂದವರು. ಆದ್ದರಿಂದ ಇದು ನನಗೆ ಹೆಚ್ಚು ಗೌರವಯುತವಾದದ್ದು ಅಂತ ಹೇಳ್ತಾ, ನನ್ನ ಹೆಂಡತಿಯ ಪರವಾಗಿ ಕೂಡ ನಿಮಗೆ ಧನ್ಯವಾದಗಳನ್ನು ಹೇಳಬೇಕು. ಸಾಮಾನ್ಯವಾಗಿ ಹೇಳ್ತಾರೆ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೆರ್ ಇಸ್ ಅ ವುಮನ್ ಅಂತ ಒಂದು ಸ್ಟೇಟ್ಮೆಂಟು. ಅದು ನಾನು ಭಾಳ ಬದಲಾಯಿಸಿಬಿಟ್ಟಿದ್ದೀನಿ ಅದನ್ನು. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೆರ್ ಇಸ್ ಅನ್ ಎಕ್ಸಾಸ್ಟೆಡ್ ವುಮನ್ ಅಂತ. ಎಕ್ಸಾಸ್ಟೆಡ್ ವುಮನ್. ಇಫ್ ಶಿ ಡಸಂಟ್ ಎಕ್ಸಾಸ್ಟ್ ಹರ್ಸೆಲ್ಫ್, ದಿಸ್ ಫೆಲೋ ವಿಲ್ ನಾಟ್ ಡೂ ಎನಿಥಿಂಗ್. ನಾನು ನೆನಪಿದೆ, ನಾನು CNR ರಾವ್ ಅವ್ರನ್ನ, ಇಂದುಮತಿ ರಾವ್ ಅವ್ರನ್ನ ಕರ್ಕೊಂಡು ಇದಕ್ಕೆ ಹೋಗಿದ್ವಿ, ಲಕ್ಷ್ಮೇಶ್ವರ ಅಂತ ಒಂದು ಊರಿಗೆ ಹೋಗಿದ್ವಿ. ಕರ್ಕೊಂಡು ಹೋಗಿದ್ದೆ ಸ್ಕೂಲ್ ನೋಡಲಿ ಅಂತ. ಈಗ ಅವ್ರು ದೊಡ್ಡ ಸಂಸ್ಥೆನೇ ಮಾಡಿಬಿಟ್ರೆ ಅಲ್ಲಿ ಹೋದಾಗ. ಅಲ್ಲಿ ಪ್ರಶ್ನೋತ್ತರ ಮಾಡಿದಾಗ ಹುಡುಗಿ ಚೆಂದ ಕೇಳಿದ್ಲು ಪ್ರಶ್ನೆ, ಇಂದುಮತಿ ರಾವ್ ಅವ್ರನ್ನ. ಮೇಡಮ್, CNR ರಾವ್ ಸರು ಭಾರತ ರತ್ನ ಆದರೂ ಅದಕ್ಕೆ ನಿಮ್ಮ ಕೊಡುಗೆ ಏನು ಅಂತ. ಭಾಳ ಚಂದ ಪ್ರಶ್ನೆ ಇಂದುಮತಿ ರಾವ್ ಕೇಳಿದ್ದವರು. ಅವರು ಭಾರತ ರತ್ನ ಆಗೋದಕ್ಕೆ ನಿಮ್ಮ ಕೊಡುಗೆ ಏನು ಅಂತ. ಇಂದುಮತಿ ರಾವ್ ಇಷ್ಟು ಚಂದ ಉತ್ತರ ಕೊಟ್ಟರು, ಆನ್ ದಿ ಸ್ಪಾಟ್. ತಕ್ಷಣ ಹೇಳಿದರು, ಅವ್ರನ್ನ ಹಂಗೆ ಆಗೋಗಿ ಬಿಟ್ಟೆ ನಾನು ಅಂತ. ಎಷ್ಟು ಚಂದದ ಮಾತದು. ಅವ್ರು ಭಾರತ ರತ್ನ ಆಗೋಗಿ ಬಿಟ್ಟೆ, ಬನ್ನಿರಿ ತರಕಾರಿ ನನ್ನ ಜೊತೆಗೆ, ಬಟ್ಟೆ ತರೋಕೆ ಬರ್ರಿ ನನ್ನ ಜೊತೆಗೆ, ಹೋಗೋಣ ಬನ್ನಿ ಅಂದಿದ್ರೆ ಅವ್ರು ರಿಸರ್ಚ್ ಮಾಡಿಬಿಟ್ಟು ಇದನ್ನೇ ಮಾಡ್ತಾಯಿದ್ರು, ಭಾರತ ರತ್ನ ಬರ್ತಿರ್ಲಿಲ್ಲ. ಆದ್ದರಿಂದ ಅವ್ರನ್ನ ಭಾರತ ರತ್ನ ಆಗೋದಕ್ಕೆ ಬಿಟ್ಟನಲ್ಲ ನಾನು, ಅದೇ ಹೆಚ್ಚಿಂದು ಅಂತ. ಎಷ್ಟು ದೊಡ್ಡ ಮಾತದು. ಹಾಗೆ ನನ್ನ ಯಾರು ಹೇಳಿದ್ರು 50% ಆಕೆಗೆ ಹೋಗ್ಬೇಕು ಕ್ರೆಡಿಟು ಅಂತ. ನಾ ಇದೆ, ಐ ಹ್ಯಾವ್ ಸರೆಂಡೆಡ್ 75%. ವೈ 50%? ಫ್ಯಾಮಿಲಿ ಪೀಸ್ ಇಸ್ ಆಫ್ಟರ್ ಆಲ್ ಸಮಥಿಂಗ್ ಇಂಪಾರ್ಟೆಂಟ್. ಸಮಥಿಂಗ್ ಇಂಪಾರ್ಟೆಂಟ್. ನಿನ್ನೆ ದಿವಸ 4ನೇ ದಿವಸ ಮಧ್ವಾಚಾರ್ಯರ ಜೀವನವನ್ನು ಗಮನಿಸ್ತಾ ಅವರು ಗೋದಾವರಿ ತೀರಕ್ಕೆ ಬಂದಾಗ ಶೋಭನ ಭಟ್ಟರನ್ನು ಭೇಟಿಯಾಗಿ ಅವರನ್ನು ವಾದದಲ್ಲಿ ಸೋಲಿಸಿ ಅವರು ತಮ್ಮ ಶಿಷ್ಯರನ್ನಾಗಿ ಪಡ್ಕೊಂಡು ಅವ್ರಿಗೆ ದ್ವೈತ ಮತ ಸಂಚಾರ ಪ್ರಸಾರ ಮಾಡೋದಕ್ಕೆ ಹೇಳಿದಾಗ ಅವ್ರ ಉದಾಹರಣೆ ಬಹಳ ಚೆನ್ನಾಗಿತ್ತು ಅಂತ ಹೇಳಿದೆ ನಿನ್ನೆ. ಈ ಬಲಮುರಿ ಶಂಖದ ಉದಾಹರಣೆ ಹೇಳಿದೆ. ಎಷ್ಟು ಚೆಂದ ಅದು. ಬಲಮುರಿ ಶಂಖ ಬೆಲೆ ಬಾಳುವಂಥದ್ದು ಕೊಟ್ಟಾಗ ಆತ ಮುರಿದು ಸುಣ್ಣ ಮಾಡ್ತೀನಿ ಅಂತ ಹೋಗ್ತಾನೆ ದಡ್ಡ. ಮುರಿಯೋಕ್ಕಾಗ್ದ ಬಿಸಾಕ್ತಾನೆ. ಅವನಿಗೆ ಗೊತ್ತಾಗಲಿಲ್ಲ ದ್ವೈತ ಮತದ ಸಿದ್ಧಾಂತದ ಅರ್ಥ ಗೊತ್ತಾಗಲಿಲ್ಲ, ಅವನ ಅಯೋಗ್ಯ ಅರ್ಥ ಆಗಲಿಲ್ಲ, ಅವನು ಬಿಟ್ಬಿಡು.
ಎರಡನೇದೊಂದು ತೊಗೊಂಡಲ್ಲ, ಅವನು ನೋಡಿದ ಬೆಲೆ ಬಾಳೋದಿದೆ ಅಂತ ಹೇಳಿ ಒಬ್ಬ ಶ್ರೀಮಂತನಿಗೋ ರಾಜನಿಗೋ ಮಾರಿದ. ಅವನಿಗೆ ಅಹಿಕವಾಗಿ ಲಾಭ ಆಯಿತೇ ಹೊರತಾಗಿ ಆಧ್ಯಾತ್ಮಿಕವಾಗಿ ಏನು ಸಿಕ್ಕಲಿಲ್ಲ. ಅದಕ್ಕೆ ಅದನ್ನು ದ್ವೈತ ಸಿದ್ಧಾಂತವನ್ನು ಮಾರಾಟದ ಸರಕನ್ನಾಗಿ ಮಾಡ್ಕೊಂಡು ಪ್ರವಚನ ಮಾಡುವವರು ಹಣೆ ಬರ ಇದು ಎರಡನೇದ್ದು ಅಂತ. ಇನ್ನು ಮೂರನೇದು, ಅವನು ರಾಜ ಅಥವಾ ಶ್ರೀಮಂತ ಏನು ಕೊಂಡ್ಕೊಂಡಿದ್ದಾನೆ, ಅವನು ಅದರ ಬೆಲೆ ಗೊತ್ತಿದೆ, ಸಿದ್ಧಿ ಗೊತ್ತಿದೆ, ಅದನ್ನು ಮಾರೋಲ್ಲ. ಅವನು ಅದನ್ನು ಗೌರವದಿಂದ ಪೂಜೆ ಮಾಡಿ ತಾನು ಇಹಪರಗಳಿಗೆ ಸಾಧನವಾಗಿ ಬೆಳೆಸ್ಕೋತಾನೆ ಅಂತನ್ನೋ ಮಾತನ್ನು ಶೋಭನ ಭಟ್ರು ಹೇಳ್ತಾರೆ. ಆಮೇಲೆ ಅವ್ರಿಗೆ ಹೇಳಿದಾಗ ಅವರಿಗೆ ಶ್ರೀ ಪದ್ಮನಾಭ ತೀರ್ಥರು ಅಂತ ಹೆಸರು ಕೊಟ್ಟು ಸನ್ಯಾಸ ಕೊಡ್ತಾರೆ. ಅವ್ರಿಗೆ ಹೇಳ್ತಾರೆ, ಬ್ರಹ್ಮಸೂತ್ರದ ಭಾಷೆ ಇದೆಯಲ್ಲ ಅದರ ಮೇಲೆ ಟೀಕೆ ಬರೀರಿ ಅಂತ ಹೇಳ್ತಾರೆ. ಆತ ಮೊಟ್ಟ ಮೊದಲನೇ ಟೀಕೆ ಬರೀತಾರೆ, ಸತ್ತರ್ಕ ದೀಪಾವಳಿ ಅನ್ನೋ ಟೀಕೆ. ಆದ್ದರಿಂದ ಅವರು ಹೇಗೆ ಬ್ರಹ್ಮಸೂತ್ರಕ್ಕೆ ಮೊದಲ ಶ್ರೋತೃಗಳಾಗಿದ್ದರೋ ಹಾಗೆ ಮೊಟ್ಟ ಮೊದಲನೇ ಟೀಕಾಕಾರರು ಆದರು ಅನ್ನೋ ವಿಷಯ. ಅದೆಲ್ಲ ಮುಗಿದ ಮೇಲೆ ಮತ್ತೆ ಆಚಾರ್ಯ ಮಧ್ವರು ಉಡುಪಿಗೆ ಬರ್ತಾರೆ. ಉಡುಪಿಗೆ ಬಂದು ಗುರುಗಳು ಕಾಯ್ತಿರ್ತಾರಲ್ಲ, ಅಚ್ಯುತ ಪ್ರಜ್ಞರು, ಅವ್ರು ಹೋಗಿ ಬ್ರಹ್ಮಸೂತ್ರ ಬರೆದಿದ್ದೀನಿ ಅಂತ ಒಪ್ಪಿಸ್ತಾರೆ. ಅವ್ರ ಜೊತೆ ಕೂತ್ಕೊಂಡು ಅದ್ರ ಬಗ್ಗೆ ವಿವರ ಹೇಳ್ತಾರೆ, ಹೇಗಿದೆ ಅಂತ ಹೇಳ್ತಾರೆ. ಇನ್ನೂ ಗುರುಗಳ ಮನಸ್ಸಲ್ಲಿ ಕೆಲವು ಸಂದೇಹಗಳಿದ್ದು. ಮೊದಲು ಇಷ್ಟು ವರ್ಷ ಓದ್ಕೊಂಡು ಬಂದವರು ಒಂದೇ ಸಲ ಸಿದ್ಧಾಂತ ಬದಲಿ ಆದಾಗ ಸ್ವಲ್ಪ ಕಷ್ಟ ಆಗಿತ್ತು ಅವರಿಗೆ. ಇನ್ನೂ ಕೆಲವು ಸಂಶಯಗಳಿತ್ತಂತೆ. ಈ ಬ್ರಹ್ಮಸೂತ್ರದ ಚರ್ಚೆ ಆದಮೇಲೆ ಅವ್ರಿಗೆ ಯಾವ ಸಂಶಯನೂ ಉಳಿಲಿಲ್ಲ. ಎಷ್ಟು ಸಂತೋಷ ಆಯಿತು ಅಂದರೆ ಅವ್ರು ಹೇಳಿದ್ರಂತೆ, ಈ ಬ್ರಹ್ಮಸೂತ್ರದ ಭಾಷ್ಯ ಏನು ಬರೆದಿದ್ದೀರಿ ನೀವು, ಇದನ್ನು ನಿತ್ಯ ಪಾರಾಯಣ ಮಾಡ್ತೀನಿ ಅಂತ ವಚನ ತೊಗೊಂಡ್ಬಿಟ್ಟು. ಏನು ಅಂದರೆ ನಿತ್ಯ ಪಾರಾಯಣ ಮಾಡಲಾರದೆ ನಾನು ಊಟ ಮಾಡಲ್ಲ, ಪ್ರಸಾದ ತಗೊಳ್ಳಲ್ಲ ಅಂತ ತೀರ್ಮಾನ ಮಾಡಿಬಿಟ್ರು. ಅದರಂತೆಯೇ ಬೆಳಗ್ಗೆ ಎದ್ದ ತಕ್ಷಣ ಅದು ಬ್ರಹ್ಮಸೂತ್ರ ಭಾಷ್ಯದು ಪಾರಾಯಣ ಮಾಡಬೇಕು. ಸ್ವಲ್ಪ ದಿವಸ ಚೆನ್ನಾಗಿ ನಡೀತದು. ಒಂದು ದಿವಸ ಏನಾಯಿತು ಅಂದರೆ ಈ ಸಾಧನ ದ್ವಾದಶಿ ಬಂತು. ಸಾಧನ ದ್ವಾದಶಿ ಬಂದಾಗ ಬೆಳಗ್ಗೆ ಸೂರ್ಯೋದಯ ಹೊತ್ತಿಗೆ ಪಾರಾಯಣ ಆಗಬೇಕು. ಇದು ಬ್ರಹ್ಮಸೂತ್ರ ಭಾಷ್ಯದ ಪಾರಾಯಣ ಆಗಬೇಕಲ್ಲ. ಪಾರಾಯಣ ಆಗದೆ ಪಾರಾಯಣ ಆಗೋಂಗಿಲ್ಲ. ಆದರೆ ಪಾರಾಯಣ ಆ ಸಮಯಕ್ಕೆ ಆಗಿಬಿಡ್ಬೇಕು. ಏನು ಮಾಡೋದು? ತುಂಬ ಸಮಯ ತೊಗೊಳುತ್ತಲ್ಲ, ಇಡೀ ಭಾಷ್ಯವನ್ನು ಪಾರಾಯಣ ಮಾಡ್ಬೇಕಂತ ತುಂಬ ಸಮಯ ತೊಗೊಳುತ್ತೆ, ಟೈಮ್ ಇಲ್ಲ, ಏನು ಮಾಡಬೇಕು ಅಂತ ಒದ್ದಾಡ್ತಾ ಇದ್ದರು ಗುರುಗಳು. ಅವ್ರ ಸಂಕಟ ಆಚಾರ್ಯ ಮಧ್ವರಿಗೆ ಗೊತ್ತಾಯಿತು. ತುಂಬ ಕಷ್ಟಪಡ್ತಿದ್ದಾರೆ ಗುರುಗಳು ಅಂತ. ಅಲ್ಲಿ ಹೋಗಿ ಹೇಳಿದ್ರಂತೆ, ಗುರುಗಳೇ ಚಿಂತೆ ಮಾಡಬೇಡಿ, ನನಗೆ ಗೊತ್ತು ಭಾಷ್ಯದ ಪಾರಾಯಣ ಆಗೋಲ್ಲ ಅಷ್ಟು ಬೇಗ. ಅದಕ್ಕೆ ನಾನು ಇನ್ನೊಂದು ಮಾಡ್ಕೊಂಡು ಬಂದಿದ್ದೀನಿ, ಇದನ್ನು ಅಣುಭಾಷ್ಯ ಅಂತ ಬರೆದಿದ್ದೇನೆ. ಅಣುಭಾಷ್ಯ ಇದನ್ನು ದಯವಿಟ್ಟು ಓದಿ. ಬ್ರಹ್ಮಸೂತ್ರ ಭಾಷ್ಯದ ಪಾರಾಯಣ ಮಾಡಿದರೆ ಏನು ಫಲ ಸಿಗ್ತದೋ ಅದೇ ಫಲ ಈ ಅಣುಭಾಷ್ಯವನ್ನು ಓದಿದರೂ ಬರ್ತದೆ, ಇದನ್ನು ಓದಿ ಅಂತ ಕೊಟ್ಟರಂತೆ. ಗುರುಗಳಿಗೆ ಬಹಳ ಸಂತೋಷ ಆಯಿತು. ಅದರಂತೆ ಮಾಡಿ ಪಾರಾಯಣ ಮಾಡಿದರು ಮುಂದೆ ಅಂತ ಬರ್ತದೆ. ಈ ಅಣುಭಾಷ್ಯಕ್ಕೆ ಸಂಗ್ರಹ ಭಾಷ್ಯ ಅಥವಾ ಸಂಕ್ಷೇಪ ಭಾಷ್ಯ ಅಂತ ಕೂಡ ಹೆಸರಿಟ್ಟಿದ್ದಾರೆ. ಎಷ್ಟು ಅದ್ಭುತ ಅಲ್ವಾ? ಈ ಸಮರಿ ಮಾಡೋದಿದೆಯಲ್ಲ, ನಾವು ಹೇಳೋದು ಬ್ರೆವಿಟಿ ಈಸ್ ಅ ವರ್ಚು. ಅಷ್ಟು ಕಂಡೆನ್ಸ್ ಮಾಡಿ ಇಡೋದಿದೆಯಲ್ಲ, ಬಹಳ ಕಷ್ಟದ ಕೆಲಸ ಅದು. ತಾವೇ ಬರೆದಂಥ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಇವರು ಬರೆದದ್ದು ಕೇವಲ 32 ಶ್ಲೋಕದಲ್ಲಿ ಬರೆದಿದ್ದಾರೆ ಅಣುಭಾಷ್ಯ. ಆ 32 ಶ್ಲೋಕದಲ್ಲಿ ಹಿಂದೆ ಬರೆದಂಥ ಇಡೀ ಭಾಷ್ಯದ ಸಾರ ಸಂಗ್ರಹವನ್ನು ಇಟ್ಟಿದ್ದಾರೆ. ಅದು ಶಕ್ತಿ ಬಹಳ ಬೇಕು ಮಾಡಬೇಕಾದ್ರೆ, ಆ ಕಾಂಪ್ರಿಹೆನ್ಷನ್ ಬೇಕಾಗುತ್ತೆ, ಕಂಡೆನ್ಸ್ ಮಾಡಬೇಕಾದ್ರೆ ಶಕ್ತಿ ಬೇಕು. ಅದು ಮಾಡಿ ಇಟ್ಟಿದ್ದರಂತೆ. ಅದೆಲ್ಲ ಅಪೂರ್ವವಾದಂಥ ಕೃತಿ ಅಂತ ಎಲ್ಲರೂ ಜಿಜ್ಞಾಸುಗಳು ಹೇಳ್ತಾರೆ. ಮುಂದೆ ತತ್ವಜ್ಞಾನದಲ್ಲಿ ಆಚಾರ ವಿಚಾರ ಎರಡೂ ಮುಖ್ಯ. ಬರೀ ವಿಚಾರ ಸಾಲದು, ಆಚಾರನೂ ಬೇಕು. ಅವೆರಡನ್ನೂ ಮಾಡಿದಾಗ ಜ್ಞಾನಯೋಗ ಮತ್ತು ಕರ್ಮಯೋಗಗಳ ಸಮನ್ವಯ ಆದಂಗೆ ಆಗ್ತದೆ ಅಂತ ವಿಚಾರ ಮಾಡಿದರು. ಎರಡೂ ಬರೋ ಹಾಗೆ ಮಾಡಬೇಕಲ್ಲ ಅಂತ. ತಾವು ಬಹುಶಃ ಗಮನಿಸಿದ್ದೀರಿ, ಭಗವದ್ಗೀತೆಯ ಧ್ಯಾನ ಶ್ಲೋಕದೊಳಗೆ ಒಂದು ಶ್ಲೋಕ ಇದೆ, ನಮ್ಮ ಮಧುಸೂದನ ಸರಸ್ವತಿಯವರು ಬರೆದಂಥದ್ದು. ಪ್ರಪನ್ನ ಪಾರಿಜಾತಾಯ ತೋತ್ರವೇತ್ರೈಕ ಪಾಣಯೇ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ ಅಂತ. ಎಷ್ಟು ಚೆಂದದ್ದು ಅಂದರೆ ಇದನ್ನು ಜ್ಞಾನಯೋಗ ಕರ್ಮಯೋಗ ಎರಡನ್ನೂ ಸಮನ್ವಯ ಮಾಡಿದಂಥ ರೂಪ ಅದು. ಪ್ರಪನ್ನ ಪಾರಿಜಾತಾಯ, ಪಾರಿಜಾತ ಅಂದರೆ ನಮ್ಮ ಹೂವಿನ ಗಿಡ ಅಲ್ಲ, ಇದು ಮೇಲೆ ಇಂದ್ರನ ಲೋಕದಲ್ಲಿ ಇರುವಂಥದ್ದು, ಬೇಡಿದ್ದನ್ನು ಕೊಡುವಂಥ ಕಲ್ಪವೃಕ್ಷದಂಥ ಮರ ಅದು. ಯಾರಿಗೆ ಸಿಗ್ತದೆ ಪಾರಿಜಾತ ಆಗ್ತದೆ? ಅದು ಪ್ರಪನ್ನ, ಯಾರು ಮನಸ್ಸಿಟ್ಟು ಕೆಲಸ ಮಾಡ್ತಾರೋ ಅವ್ರಿಗೆ ಮಾತ್ರ, ಭಕ್ತಿಯಿಂದ ಮಾಡೋರಿಗೆ ಮಾತ್ರ, ಸಮರ್ಪಣೆ ಮಾಡಿಕೊಂಡವ್ರಿಗೆ ಮಾತ್ರ ಅದು ಪಾರಿಜಾತ. ಕೃಷ್ಣ ಹೇಗಿದ್ದಾನೆ ಅಂತ, ಪ್ರಪನ್ನ ಪಾರಿಜಾತಾಯ ಸ್ತೋತ್ರವೇಕೈಕ ಪಾಣಯೇ, ಒಂದು ಕೈಯಲ್ಲಿ ಚಾವಟಿ ಹಿಡಿದಿದ್ದಾನೆ, ಒಂದು ಕೈಯಲ್ಲಿ ಚಾವಟಿ ಹಿಡಿದಿದ್ದಾನೆ. ಜ್ಞಾನ ಮುದ್ರಾಯ ಕೃಷ್ಣಾಯ
ಇನ್ನೊಂದು ಕೈಯಲ್ಲಿ ಜ್ಞಾನ ಮುದ್ರೆ ಹಿಡಿದಿದ್ದಾನೆ. ಇದು ಎಷ್ಟು ಚಂದದ ಚಿತ್ರ ಕಣ್ಮುಂದೆ ಬರ್ತದೆ. ಎಷ್ಟೋ ಸಲ ಚಿತ್ರ ಕೂಡ ತೋರಿಸ್ತಾರೆ ಅದನ್ನೇ. ಎಡಗೈಯಲ್ಲಿ ಚಾವಟಿ, ಬಲಗೈಯಲ್ಲಿ ಅಜ್ಞಾನ ಮುದ್ರೆ ಹೀಗಿರಬೇಕು. ಒಂದು ಚಾವಟಿ ಕರ್ಮ. ತಾನು ಜಗದೋದ್ಧಾರ ಆದರೂ ಕೂಡ ಆ ಕುದುರೆ ಮೈ ತೊಳೆದು ತಾನು ಸಾರಥಿಯಾಗಿ ಕೆಲಸ ಮಾಡಬೇಕಾದದ್ದು ತನ್ನ ಕರ್ಮ ಮಾಡಲೇಬೇಕದನ್ನು. ಕರ್ಮ ಮಾಡೋದಕ್ಕೆ ಆ ಕುದುರೆಗಳನ್ನು ಕೈಯಲ್ಲಿ ಹಿಡ್ಕೋಬೇಕಲ್ಲ, ನಿಗ್ರಹ ಮಾಡೋದಕ್ಕೆ. ಅದಕ್ಕೆ ಚಾವಟಿ ಇದೆ ಸಂಕೇತವಾಗಿ. ಬಲಗೈಯಲ್ಲಿ ಜ್ಞಾನ ಮುದ್ರೆ ಅಂತ. ಅದನ್ನು ತಿಳಿದವ್ರು ತುಂಬ ಚೆಂದ ಹೇಳ್ತಾರೆ ಅದನ್ನು, ಜ್ಞಾನ ಮುದ್ರೆ ಹೇಗೆ ಬರ್ತದೆ ಅಂತ. ಸಾಮಾನ್ಯವಾಗಿ ಹೇಳೋದು ಹೀಗೆ, ಕೈ ಹಿಂಗಿದ್ರೆ ಇದು ಭಗವಂತ ಅಂತ, ಹೆಬ್ಬೆರಳು ಭಗವಂತ, ಈ ತೋರು ಬೆರಳು ಮನುಷ್ಯ ಜೀವ. ಈ ಬೆರಳು ಯಾವಾಗಲೂ ಈ 3 ಬೆರಳು ಜೊತೆಗೆ ಇರ್ತದೆ. ಅದು ಹಿಂಗೆ ಸಪ್ರೇಟ್ ಇರೋದು ಅಪರೂಪ ಭಾಳ. ಯಾವಾಗಲೂ ಈ ಬೆರಳು ಈ 3 ಬೆರಳು ಜೊತೆಗೆ ಇರ್ತದೆ. ಇವು ಗುಣಗಳು ಅಂತ ಹೇಳ್ತಾರೆ. ಸತ್ವ, ರಜಸ್, ತಮಸ್ಸು ಗುಣಗಳು. ಯಾವುದು ಜಾಸ್ತಿ ಇದೆಯೋ ಯಾವುದು ಕಮ್ಮಿ ಇದೆಯೋ ಮುಖ್ಯ ಅಲ್ಲ, ಜೊತೆಗೆ ಇರುವಂಥದ್ದು. ಇದಕ್ಕೆ ಬರುವಂಥ ಗುಣ ಯಾವುದು ಅಂದರೆ, ಯಾವುದು ಪ್ರಬಲ ಆಗಿದೆಯೋ ಅದ್ರ ವಾಸನೆ ಇದಕ್ಕೆ ಕಂಡುಕೊಳ್ಳುತ್ತೆ. ಸತ್ವ ಗುಣ ಜಾಸ್ತಿ ಇದ್ದಿದ್ದರೆ ಇದಕ್ಕೂ ಸಾತ್ವಿಕ ಜೀವನ ಬರುತ್ತೆ. ರಜಸ್ ಜಾಸ್ತಿ ಇದ್ದರೆ ಇದು ರಜಸ್ ಆಗುತ್ತದೆ. ತಾಮಸಿಕ ಆಗಿದ್ದರೆ ಇದಕ್ಕೂ ತಾಮಸ ಗುಣ ಬಂದುಬಿಡ್ತದೆ. ಈ ಗುಣಗಳ ಜೊತೆಗಿದ್ದಾಗ ಗುಣಗಳದೇ ಲಕ್ಷಣ ಜೀವಕ್ಕೆ ಬರ್ತದೆ ಅಂತ. ಈ ಜೀವ ಪರಮಾತ್ಮನ ಸೇರ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ ಫಿಸಿಕಲಿ ಪರೀಕ್ಷೆ ಮಾಡಿದರೂ ಕೂಡ ಮೊದಲು ಈ 3 ಬಿಡಬೇಕು. ಆ 3 ಗುಣಗಳನ್ನು ಬಿಡಬೇಕು. ಬಿಟ್ಟು ಬಾಗಬೇಕು. ಅಂದರೆ ಅಹಂಕಾರ ಬಿಡಬೇಕು. ಮೊದಲು ತ್ರಿಗುಣ ರಹಿತನಾಗಿ ತನ್ನ ಅಹಂಕಾರವನ್ನು ತ್ಯಜಿಸಿ ತಲೆ ಬಗ್ಗಿಸಿ ಬಂದಾಗ ಭಗವಂತನ ಮೇಲೆ ಬರ್ತಾನೆ, ನೀವು ಸೇರ್ಕೋತಾನೆ ಅಂತ. ಆಗದು ಜ್ಞಾನ ಮುದ್ರೆ ಆಗ್ತದೆ ಅಂತ. ಈಗ ಒಂದು ಸಲ ಜೀವ ಪರಮಾತ್ಮನ ಸೇರ್ಕೊಂಡ್ಮೇಲೆ ವೃತ್ತ ಆದಂಗೆ ಆಯಿತು. ಸರ್ಕಲ್ ಈಸ್ ದಿ ಓನ್ಲಿ ಆಬ್ಜೆಕ್ಟ್ ವಿಚ್ ಹ್ಯಾಸ್ ನೋ ಬಿಗಿನಿಂಗ್ ಆ್ಯಂಡ್ ನೋ ಎಂಡ್. ಒಂದು ಸಲ ಸೇರ್ಕೊಂಡ್ಬಿಟ್ಟ ಮೇಲೆ ನೀನು ಪರಮಾತ್ಮನ ಅಂಶ ಆಗಿ ಹೋಗ್ಬಿಡ್ತೀಯ ನೀನು. ಆದ್ದರಿಂದ ಮೊದಲು ಗುಣಗಳನ್ನು ಬಿಟ್ಟು ಬೇರೆ ಆಗು, ಅಹಂಕಾರವನ್ನು ತ್ಯಜಿಸಿ ಬಾಗು, ಆಗ ಭಗವಂತನೂ ಮೇಲೆ ಬಂದು ಸೇರ್ಕೋತಾನೆ ನಿನ್ನ ಅಂತ ಜ್ಞಾನ ಮುದ್ರೆ ಆಗಬೇಕು. ಒಂದು ಕೈಯಲ್ಲಿ ಜ್ಞಾನ ಮುದ್ರೆ ಇದೆ, ಒಂದು ಕೈಯಲ್ಲಿ ಕರ್ಮ ಮಾರ್ಗದ ಚಾವಟಿ ಇದೆ. ಆಗ ಸಮನ್ವಯ ರೀತಿಯಿಂದ ಬದುಕಬೇಕು ಅಂತ ಮಧ್ವಾಚಾರ್ಯರು ಏನು ಮಾಡಿದರು, ಶ್ರುತಿ ಮೂಲವಾದ ವಿಚಾರವನ್ನು ಮಂಡಿಸಿದ ಹಾಗೆ ಎಲ್ಲ ಬರೆದಿದ್ದಾರೆ. ಬ್ರಹ್ಮಸೂತ್ರದ ವ್ಯಾಖ್ಯೆ ಬರೆದಿದ್ದಾರೆ, ಭಾಷ್ಯ ಬರೆದಿದ್ದಾರೆ. ಅದರ ಜೊತೆಗೆ ಆಚಾರದಲ್ಲಿ ಮನುಷ್ಯ ಹೇಗಿರಬೇಕು ಅಂತ ವಿಚಾರ ಮಾಡಿ, ಆಚಾರದಲ್ಲಿ ಕೂಡ 2 ಬಗೆ. ಒಂದು ಆಂತರಿಕ ಆಚಾರ ಅಂತ ಒಂದು, ಇನ್ನೊಂದು ಬಾಹ್ಯ ಆಚಾರ ಅಂತ. ಈ ಶಮ ದಮಗಳೆಲ್ಲ ಆಂತರಿಕ ಆಚಾರಗಳು, ಹೊರಗೆ ಕಾಣಿಸ್ಲಿಕ್ಕಿಲ್ಲ, ನಿಮ್ಮ ಜೀವನದಲ್ಲಿ ತೋರಿಸ್ಬರ್ತವೆ, ನಡವಳಿಕೆಯಲ್ಲಿ ಬಂದುಬಿಡ್ತದೆ ಅದು ಆಂತರಿಕ ಆಚಾರಗಳು. ಇನ್ನು ಬಾಹ್ಯ ಆಚಾರಗಳು ಅಂತಂದರೆ ನಿಮ್ಮ ಹಾಕ್ಕೊಂಡಿರುವಂಥ ಮುದ್ರೆಗಳಾಗ್ಬೋದು, ಲಾಂಛನಗಳಾಗ್ಬೋದು, ನೀವು ಹಾಕ್ಕೊಂಡಿರೋ ಮಾತುಗಳಾಗ್ಬೋದು, ಸ್ತೋತ್ರಗಳ ಹೊರಗಡೆ ಕೇಳಿಸುವಂಥದ್ದು ಮಾಡುವುದು. ಅದಕ್ಕೆ ಹೇಳ್ತಾರೆ, ಮುಖ್ಯವಾಗಿ ಮಾಧ್ವರಿಗೆ ಇರಬೇಕಾದದ್ದು ನಾಮಧಾರಣೆ. ನಾವು ನಾಮಗಳನ್ನು ಹಾಕ್ಕೋಬೇಕು. ಹಾಕ್ಕೊಂಡು ನಾವು ಶಂಖ, ಚಕ್ರ, ಗದಾ, ಪದ್ಮ ಮುದ್ರೆಗಳನ್ನು ಹಾಕ್ಕೋಬೇಕು. ಇದು ದಿನನಿತ್ಯ ಹಾಕುವಂಥದ್ದು ನಾಮಧಾರಣೆ. ಆದರೆ ವರ್ಷಕ್ಕೊಮ್ಮೆ ತಪ್ತ ಮುದ್ರ ಧಾರಣೆ ಆಗಬೇಕು. ಈ ತಪ್ತ ಮುದ್ರ ಧಾರಣೆ ಮಾತ್ರ ಮಾಧ್ವರಿಗೆ ವಿಶೇಷವಾಗಿರುವಂಥದ್ದು, ಬೇರೆ ಕಡೆಗೆ ಅದು ಕಾಣಲಿಲ್ಲ. ಪ್ರತಿ ವರ್ಷಕ್ಕೊಮ್ಮೆ ವಾರ್ಷಿಕ ವಿಧಾನ ಅದು, ವಿಧಿ ಅದು. ವರ್ಷಕ್ಕೊಂದು ಸಲ ತಪ್ತ ಮುದ್ರ ಧಾರಣೆ ಹಾಕ್ಕೋಬೇಕು. ಹಾಕ್ಕೊಳ್ಳೋದಿಷ್ಟೇ, ನೆನಪದು. ನಾನೇನಾದರೂ ತಪ್ಪು ಮಾಡಿದರೆ ಒಂದು ದೇಹಕ್ಕೆ ಪ್ರಾಯಶ್ಚಿತ್ತ ಅಂತ ಬೇಕಾಗ್ತದೆ. ಆ ಪ್ರಾಯಶ್ಚಿತ್ತ ರೂಪವಾಗಿ ತಪ್ತ ಮುದ್ರ ಧಾರಣೆ ಹಾಕ್ಕೋಬೇಕು ಅಂತ. ಅದನ್ನು ತಾವು ಗಮನಿಸಿರಬೇಕು. ಪ್ರತಿ ವರ್ಷ ಗುರುಗಳು ಹಾಕಿದಾಗ ಸಾವಿರಾರು ಜನ ಕ್ಯೂದಲ್ಲಿ ನಿಂತಿರ್ತಾರೆ ಹಾಕ್ಸ್ಕೊಳ್ಳೋದಕ್ಕೆ. ಇಡೀ ದಿವಸ ನಿಂತ್ಕೊಂಡು ಹಾಕ್ಸ್ಕೊಂಡು ಹೋಗ್ತಾರೆ. ನನಗೆ ಆಶ್ಚರ್ಯ ಆಗೋದು ಆ ಶ್ರದ್ಧೆ ಮುಖ್ಯ. ಜರ ತಪಾಸೆ ಮಾಡ್ತಾರೆ ಕೆಲವರು, ಅದೇನು ರೀ ಹೋಗಿ ಮೈ ಸುಡ್ಸ್ಕೊಂಬರೋದು, ಅದೇನು ಹಾಕ್ಕೊಂಬರೋದು ಅದನ್ನು ಅಂತಾರೆ. ಅದು ಗೊತ್ತಿದೆ, ಮೈ ಸುಡ್ತದೆ ಅಂತ ಗೊತ್ತಿದೆ, ಬರೆ ಬೀಳ್ತದೆ ಅಂತ ಗೊತ್ತಿದೆ. ತಪ್ತ ಮುದ್ರೆ ಅಂದರೆ ಸುಲಭ ಅಲ್ಲ ಅದು. ಅದು ಗೊತ್ತಿದ್ದು ಹಾಕ್ಸ್ಕೊಳ್ಳೋದಿದೆಯಲ್ಲ, ಅದೊಂದು ಶ್ರದ್ಧೆ, ನಂಬಿಕೆ, ಅದು ಹಾಕ್ಕೋಬೇಕು ಅಂತ. ಅದಕ್ಕೆ ಹೇಳ್ತಾರೆ ಈ 2 ಲಕ್ಷಣಗಳು ಇರಬೇಕಾದದ್ದು ಅಂತ. ಅದಕ್ಕೆ ಅವ್ರೇನು ಮಾಡಿದರು, ದಿನನಿತ್ಯ ಮನುಷ್ಯ ಬದುಕಬೇಕಾದ್ರೆ ಹ್ಯಾಕೆ ಬದುಕಬೇಕು ಅನ್ನೋದಕ್ಕೋಸ್ಕರ ಒಂದು ಸದಾಚಾರ ಸ್ಮೃತಿ ಅನ್ನೋ ಗ್ರಂಥವನ್ನು ಬರೆದರು. ಒಬ್ಬ ಮನುಷ್ಯ ಸದಾಚಾರದಿಂದ ಬದುಕಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದನ್ನು, ನನಗನ್ಸುತ್ತೆ ಅದು ಬ್ಯೂಟಿಫುಲ್ ರೆಡಿ ರೆಕನರ್ ಫಾರ್ ಎವ್ರಿ ಪೇರೆಂಟ್. ಮಕ್ಕಳಿಗೆ ಅದನ್ನು ಬರೋದು ತೋರಿಸಿದರೆ ಮಕ್ಕಳನ್ನು ಹೇಗೆ ಬಳಸಬೇಕು ಅಂತ ಈ ಡೋಂಟ್ ರಿಕ್ವೈರ್ ಎನಿ ಅದರ್ ಗೈಡ್. ಸದಾಚಾರ ಸ್ಮೃತಿ ಅನ್ನೋದು ಬರೆದು ಗ್ರಂಥವನ್ನು ಕೊಟ್ಟರು. ಅದು ಒಂದೇ ಕಲ್ಲ, ಅದು ಬ್ರಹ್ಮಚರ್ಯ, ಗೃಹಸ್ಥ್ಯ, ವಾನಪ್ರಸ್ಥ ಹಾಗೂ ಸನ್ಯಾಸ 4 ಹಂತಗಳಲ್ಲಿ ಮನುಷ್ಯ
ತನ್ನ ನಿಜ ಜೀವನದಲ್ಲಿ ಹಾಗೆ ಬದುಕಬೇಕು ಅನ್ನೋದನ್ನು ಮಾಡಿಟ್ಟಿದ್ದಾರೆ. ನನಗೆ ಆಶ್ಚರ್ಯ ಆಗೋದಂದರೆ 700-800 ವರ್ಷಗಳ ಹಿಂದೆ ಬರೆದಂಥದ್ದು ಇವತ್ತಿಗೂ ತುಂಬ ಪ್ರಸ್ತುತವಾಗಿರುವಂಥದ್ದು. ಹಾಗಿರಬೇಕು ಅಂತ ಬರೆದಿದ್ದಾರೆ. ಅದಲ್ಲದೆ ಯತಿಗಳು ಆಗೋದಕ್ಕಿಂತ ಮುಂಚೆ ಹೇಗಿರಬೇಕು, ಯತಿಗಳಾದ ಮೇಲೆ ಹೇಗಿರಬೇಕು, ಅವ್ರಿಗೊಂದು ಮಾರ್ಗದರ್ಶನ ಬೇಕಲ್ಲ. ಯತಿಗಳಿಗೆ ಕೂಡ ಒಂದು ಮಾರ್ಗದರ್ಶನ ಬೇಕಾಗುತ್ತೆ. ಅದು ಹೇಗಿರಬೇಕು ಅಂತ ಹೇಳಿ ಅದಕ್ಕೆ ಪ್ರಣವಕಲ್ಪ, ಸನ್ಯಾಸ ಪದ್ಧತಿ ಅಂತ 2 ಗ್ರಂಥ ಬರೆದರು. ಈ 2 ಗ್ರಂಥಗಳನ್ನು ಬರೆದು ನೋಡಿದಾಗ ಇವತ್ತಿಗಾದರೂ ಕೂಡ ಮಾಧ್ವ ಸಂಪ್ರದಾಯದಲ್ಲಿ ಯತಿಗಳಾಗುವವರಿಗೆ ಈ ಪುಸ್ತಕಗಳನ್ನು ಕೊಟ್ಟು ಓದಿಸ್ತಾರೆ, ಗುರುಗಳು ಪಾಠ ಮಾಡಿಸ್ತಾರೆ. ಹೀಗಿರಬೇಕಾಗ್ತದೆ. ಯಾಕಂದರೆ ಯತಿ ಆಗೋದು ತುಂಬ ಸುಲಭ ಅಲ್ಲ, ಅದು ಬಹಳ ಕಷ್ಟ. ಅದು ಬೆಂಕಿ ಮೇಲೆ ನಡೆಯೋದು. ಪ್ರತಿಯೊಂದು ಕ್ಷಣ ತನ್ನನ್ನು ಪರೀಕ್ಷೆ ಮಾಡ್ಕೋತಿರ್ಬೇಕಾಗತ್ತೆ. ಪ್ರತಿಯೊಂದು ಕ್ಷಣ ಪರೀಕ್ಷೆ ಮಾಡಬೇಕು. ಯಾಕಂದರೆ ದೊಡ್ಡವರು ಸನ್ಯಾಸಿಗಳಾದಾಗ ಎಲ್ಲರೂ ಬಂದು ನಮಸ್ಕಾರ ಮಾಡ್ತಾರೆ ಕಾಲಿಗೆ. ಈ ನಮಸ್ಕಾರ ಮಾಡೋದು ಬಹಳ ಸುಲಭ, ಮಾಡಿಸ್ಕೊಂಡು ಅರಗಿಸ್ಕೊಳ್ಳೋದು ಇದೆಯಲ್ಲ ಭಾಳ ಕಷ್ಟ. ಅದು ಮತ್ತೊಬ್ಬರು ಕಾಲು ಮುಟ್ಟಿದಾಗ ಎದೆ ಅಳುಕತ್ತೆ. ಅರ್ಹತೆ ಇದೆಯೇನೋ ನೋಡ್ಕೋ ಅಂತ ಅನಿಸುತ್ತೆ ಒಳಗೆ. ಅದಕ್ಕೆ ಪ್ರತಿ ಸಲ ಅದಕ್ಕೆ ಹೇಳ್ತಾರೆ, ಸನ್ಯಾಸಕ್ಕೆ ಮನಸ್ಸನ್ನು ತಯಾರು ಮಾಡಬೇಕು, ಒಳಗಿನ ಜೀವ ಪಕ್ವ ಆಗಬೇಕು, ಅದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಸನ್ಯಾಸ ಪದ್ಧತಿ ಅಂತ. ಆಮೇಲೆ ಒಂದು ಸಲ ಮಧ್ವಾಚಾರ್ಯ ವಿಚಾರ ಮಾಡಿದರು, ಮನುಷ್ಯ ಜನ್ಮ ಅತ್ಯಂತ ದೊಡ್ಡದಾದದ್ದು. ಭಗವಂತನ ಸೃಷ್ಟಿಯಲ್ಲೇ ಸರ್ವಶ್ರೇಷ್ಠವಾದದ್ದು ಮನುಷ್ಯ ಜನ್ಮ. ಮೋಕ್ಷ ಸಾಧನೆ ಅದರ ಗುರಿ. ತತ್ವಜ್ಞಾನ ಸಾಧ್ಯ ಆಗುವಂಥ ಏಕೈಕ ಜನ್ಮ ಮನುಷ್ಯ ಜನ್ಮ. ಬೇರೆ ಪ್ರಾಣಿಗಳಿಗೆ ಅದಿಲ್ಲ, ಗೊತ್ತಿಲ್ಲ ನಮಗೆ. ಮನುಷ್ಯಗೆ ಮಾತ್ರ ತತ್ವಜ್ಞಾನ ತಗೊಂಡು ಮೋಕ್ಷ ಸಾಧನೆ ಮಾಡಬೇಕು ಅಂತ ಆಸೆ ಇರುವಂಥದ್ದು. ಆದ್ದರಿಂದ ಅವ್ರಿಗೇನಾದರೂ ಪ್ರಯೋಜನ ಆಗುವಂಥ ಒಂದು ಗ್ರಂಥವನ್ನು ಬರೀಬೇಕು ಅಂದ್ಕೊಂಡ್ರಂತ. ಇನ್ನೊಂದು, ನಾನು ತತ್ವಶಾಸ್ತ್ರಗಳ ಬಗ್ಗೆ ಬರೆದಿದ್ದೀನಿ, ತತ್ವಜ್ಞಾನದ ಬಗ್ಗೆ ಪುಸ್ತಕ ಬರೆದಿದ್ದೀನಿ. ಆದರೆ ಸಾಮಾನ್ಯ ಮನುಷ್ಯರಿಗೆ ಅತ್ಯಂತ ಸುಲಭದ ದಾರಿ ಅಂದರೆ ಭಕ್ತಿಯ ದಾರಿ. ಆ ಭಕ್ತಿಯ ದಾರಿಯನ್ನು ತೋರಿಸ್ಬೇಕು, ಭಕ್ತಿಯ ಕೆಲವು ರಚನೆಗಳನ್ನು ಮಾಡಬೇಕು ಅಂತ ಅಂದ್ಕೊಂಡ್ರಂತೆ. ಇದು ಭಾಳ ಚೆಂದ, ಅಗದಿ ನಾಟಕೀಯವಾಗಿದೆ ಪರಿಸ್ಥಿತಿ. ಅದು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಅನ್ನೇಕಾಲ ಮುಗಿಸ್ಕೊಂಡು ಸಮುದ್ರದ ಕಡೆಗೆ ಹೊರಟರು ಗುರುಗಳು. ಅವ್ರ ಹಿಂದೆ 100 ಜನ ಶಿಷ್ಯರು ಹೊರಟರು. ಗುರುಗಳ ಕಂಠ ತುಂಬ ಚೆಂದ, ಅವರ ಧ್ವನಿ ಅದ್ಭುತ, ಹಾಡು ಕೂಡ ತುಂಬ ಚೆಂದ, ಸಂಗೀತ ತುಂಬ ಚೆನ್ನಾಗಿ ಕಲಿತವರು. ಅವ್ರು ಹೋಗ್ತಾ ಹೋಗ್ತಾ ಆ ಸ್ಫೂರ್ತಿಯಿಂದ ಒಂದು ಹಾಡು ಹಾಡೋಕ್ಕೆ ಶುರು ಮಾಡಿದ್ರಂತೆ. ಆ ಹಾಡು ಎಷ್ಟು ಗೇಯವಾಗಿತ್ತು, ಭಾವಗೀತಾತ್ಮಕವಾಗಿತ್ತು ಅಂದರೆ ಶಿಷ್ಯರಂದ್ರಂತೆ ಕೇಳೇ ಇಲ್ಲ, ಮೊದಲು ನಾವು ಇದನ್ನು ಫಸ್ಟ್ ಟೈಮ್ ಹಾಡ್ತಿರೋ ಗುರುಗಳು ಅಂತ. ಅವ್ರ ಜೊತೆಗೆ ಹಾಡ್ಕೊಂಡು ಎಲ್ಲ ಸಮುದ್ರ ದಂಡೆಗೆ ಹೋಗಿ ಕೂತ್ಕೊಂಡ್ರು. ಒಂದು ಮುಗೀತು, 2ನೇ ರಚನೆ, 3ನೇ ರಚನೆ, 4ನೇ ರಚನೆ, ಹೀಗಾಗಿ 5 ರಚನೆಗಳನ್ನು ಮಾಡಿದ್ರಂತೆ. 5 ಪದ್ಯಗಳು ರಚನೆ ಆಯಿತು, ತುಂಬ ಚೆನ್ನಾಗಿರೋದು. ಇನ್ನು 6ನೇದ್ದು ಶುರು ಮಾಡಬೇಕು ಅನ್ನೋ ಹೊತ್ತಿಗೆ ಒಂದು ಘಟನೆ ನಡೀತಾ ಇಲ್ಲಿ ಸಮುದ್ರ ದಂಡೆ ಮೇಲೆ. ಇದನ್ನು ತಾವೆಲ್ಲ ಕೇಳಿದಂಥ ಘಟನೆ ಇದು. ಮಧ್ವಾಚಾರ್ಯರು ಕೂತಾಗ ದ್ವಾರಕೆಯಿಂದ ಒಂದು ಹಡಗು ಬರ್ತಾ ಇತ್ತು ಅಲ್ಲಿ ಸಮುದ್ರದಲ್ಲಿ. ಹಡಗು ಬರುವಾಗ ತುಂಬ ಸಾಮಾನು ಹೇರ್ಕೊಂಡಿದ್ದಾನೆ ಅವನ ಮಾಲಕ, ಏನೇನೋ 100 ಸರಕು ಹೇರ್ಕೊಂಡಿದ್ದಾನೆ. ಬರುವಾಗ ಜೋರಾಗಿ ಬಿರುಗಾಳಿ ಶುರು ಆಯಿತು, ಹಡಗು ಹೊಯ್ದಾಡೋಕ್ಕೆ ಶುರು ಆಯಿತು. ಎಷ್ಟು ಜೋರಾಗಿ ಹೊಯ್ದಾಡೋಕ್ಕೆ ಶುರು ಆಯಿತು ಅಂದರೆ ಅದೆಲ್ಲೋ ಅಪ್ಪಳಿಸ್ಬಿಡ್ತದೆ, ಹಡಗು ಒಡೆದು ಹೋಗ್ತದೆ, ಚೂರಾಗ್ತದೆ ಅಂತ ಗಾಬರಿ ಆಯಿತು. ಅಲ್ಲಿಂದ ದೇವರನ್ನು ಬೇಡ್ಕೊಳ್ಳೋಕೆ ಕೂಗೋಕ್ಕೆ ಶುರು ಮಾಡಿದ್ದಂತೆ ಅವನು. ದೇವರೇ ಪಾರು ಮಾಡಪ್ಪ, ನನ್ನ ಹಡಗು ಮುಳುಗಿ ಹೋಗ್ತಿದೆ, ನಾನು ಹೋಗ್ಬಿಡ್ತೀನಿ ಅಂತ ಒದ್ದಾಡ್ತಾ ಇದ್ದ. ಸಮುದ್ರ ದಂಡೆಯಲ್ಲಿ ಕೂತಂಥ ಗುರುಗಳಿಗೆ ಅವನ ಕಷ್ಟ ಕತ್ತಾಯಿತು. ಅವನಿಗೂ ಸ್ವಲ್ಪ ಕಾಣಿಸಿರ್ಬೇಕು ದೂರಿಂದ ಯಾರೋ ಇದ್ದಾರೆ ಅಂತ. ಗುರುಗಳಿದ್ದಾರೆ, ಅಲ್ಲಿ ಕೈ ಮುಗಿದು ಪಾರು ಮಾಡಿ, ನಾನು ಹೇಗಾದರೂ ಮಾಡಿ ಅಂತಲೇ ಬೇಡ್ಕೊಂಡಿರ್ಬೇಕು. ಇವರ ಕರುಣೆಯ ದೃಷ್ಟಿ ಆತನ ಮೇಲೆ ಬಿತ್ತು. ಬಿದ್ದಾಗ ಅವ್ರೇನು ಮಾಡಿದ್ರು, ಹೆಗಲ ಮೇಲೆ ಒಂದು ಶಾಟಿ ಇತ್ತಲ್ಲ ಹೊತ್ಕೊಂಡಂಥದ್ದು, ಕಾವಿ ಶಾಟಿ, ಅದನ್ನು ಎತ್ತಿ ಬಲಗೈಯಿಂದ ಬಾ ಅಂತ ಹಿಂಗೆ ಕೈ ಮಾಡಿದ್ರಂತೆ. ಹಿಂದ್ಕೊಂದ್ಸಲ ಬನ್ನಿ ನೋಡಿದ್ದೀವಿ ನಾವು. ಅವರು ಉತ್ತರ ಬದರಿಗೆ ಹೋಗಬೇಕಾದ್ರೆ ಅವ್ರ ಶಿಷ್ಯರು ಬೆನ್ನು ಹತ್ತಿರ್ತಾರೆ. ಉತ್ಸಾಹದಲ್ಲೇನೋ ಬೆನ್ನು ಹತ್ತಿ ಬಿಡ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ವಾಪಸ್ ಬರೋಕ್ಕೆ ಗೊತ್ತಾಗಲ್ಲ, ಗಾಬರಿ ಆಗಿಬಿಡ್ತದೆ. ವಾಪಸ್ ಹೋಗೋದು ಹೇಗೆ ಅಂತ ಗೊತ್ತಿಲ್ಲ. ಆಗ ಗುರುಗಳು ನಿಂತ್ಕೊಂಡು ಹೋಗು ಅಂತ ಕೈ ಮಾಡ್ತಾರೆ. ಅಲ್ಲಿ ಹೋಗು ಅಂದಿದ್ರು, ಇಲ್ಲಿ ಬಾ ಅಂತ ಕೈ ಮಾಡಿದರು. ಬಾ ಅಂತ ಕೈ ಮಾಡಿದ ತಕ್ಷಣ ಆ ಸಮುದ್ರದ ಹೊಯ್ದಾಟ ಕಮ್ಮಿ ಆಯಿತು. ಅದು ಈ ಶಾಟಿಯಿಂದ ಕೈ ಮಾಡಿದ್ರಲ್ಲ, ಅದಕ್ಕೇನೋ ಹಗ್ಗ ಕಟ್ಟಿ ಎಳೆದ ಹಾಗೆ ಸೀದಾ ನಾವೇ ಇಲ್ಲಿಗೆ ಬಂತದ್ದು ದಂಡೆಗೆ. ನೆಲಕ್ಕೆ ಮುಟ್ಟಿದ ತಕ್ಷಣ ಆ ನಾವಿಕ ಅವನು ಜೋದಿಯಾಗಿದ್ದವರೆಲ್ಲ ಹಾರಿಕೊಂಡ್ರು, ಗಟ್ಟಿ ಕಟ್ಟಿದ್ರು ಅದನ್ನು. ಯಜಮಾನ ಬಂದ,
ದೀರ್ಘದಂಡ ನಮಸ್ಕಾರ ಹಾಕಿ ನನ್ನ ಪ್ರಾಣ ಉಳಿಸಿದ್ರಿ, ನಾವೇ ಉಳಿಸ್ಬಿಟ್ರಿ, ಎಷ್ಟೊಂದು ಸರಕು ಉಳಿತು, ನಿಮಗೆ ಕೃತಜ್ಞನಾಗಿರ್ತೀನಿ ಅಂತ ನಮಸ್ಕಾರ ಮಾಡಿದ್ದಂತೆ. ನಾನು ನಿಮಗೇನು ಕೊಡಬೇಕು ಅಂತ ಕೇಳಿದ್ದಂತೆ. ವ್ಯಾಪಾರಸ್ಥದಾನೆ ಅವನು, ಏನು ಕೊಡಬೇಕು ಅಂತ. ನನಗೇನೂ ಬೇಡಪ್ಪ, ನೀನು ಆಯ್ತಲ್ಲ, ಸಂತೋಷ ಆಯ್ತು, ಹೋಗು ಅಂದರು. ಇಲ್ಲ ಹಾಗೆ ಹೋಗೋಕ್ಕಾಗಲ್ಲ, ಋಣ ಇದೆ ನನಗೆ, ಇಷ್ಟೊಂದು ಜನರ ಪ್ರಾಣ ಉಳಿಸಿದ್ದೀರಿ, ವಸ್ತು ಉಳಿಸಿದ್ದೀರಿ, ಅದಕ್ಕೆ ದಯವಿಟ್ಟು ಏನಾದರೂ ಕೇಳಿ ಕೊಡ್ತೀನಿ. ನನಗೇನೂ ಬೇಡಪ್ಪ, ಕೊಡೋದೇ ಆದರೆ ನಿನ್ನ ನಾವೆಯಲ್ಲಿ ಒಂದಿಷ್ಟು ಮಣ್ಣಿದೆಯಲ್ಲ, ಆ ಮಣ್ಣು ಕೊಡು ಅಂತ. ಅದು ಭಾಳ ವಿಚಿತ್ರ, ಅದು ಸಾಮಾನ್ಯ ಮಣ್ಣಲ್ಲ, ಗೋಪಿಚಂದ್ರನ ಮಣ್ಣು ಅಂತ ಹೇಳ್ತಾರೆ. ದ್ವಾರಕೆಯಲ್ಲಿ ಬೇಕಾದಷ್ಟು ಸಿಗೋ ಅಂಥದ್ದು ಪುಕ್ಕಟೆ ಆದದ್ದು. ಅದು ಅದನ್ಯಾಕೆ ಹಾಕ್ಕೊಂಬಂದಿದ್ದವನು? ಈ ಹಡಗನ್ನು ಲೋಡ್ ಮಾಡೋದು ಒಂದು ದೊಡ್ಡ ಕೆಲಸ. ಅದು ಒಂದು ಸಲ ನ್ಯಾಷನಲ್ ಜಾಗ್ರಫಿಕಲ್ಲಿ ನೋಡ್ತಾ ಇದ್ದೆ ನಾನು. ಈ ಹಡಗನ್ನೇ ಹೇಗೆ ಲೋಡ್ ಮಾಡ್ತಾರೆ ಅನ್ನೋದಕ್ಕೆ ಸ್ಪೆಷಲಿಸ್ಟ್ ಇರ್ತಾರೆ ಅವರು. ಸ್ಪೆಷಲಿಸ್ಟ್ ಯಾವುದನ್ನು ಎಲ್ಲಿ ಇಡಬೇಕು, ಎಷ್ಟು ಇರಬೇಕು, ಸ್ವಲ್ಪ ಹೆಚ್ಚು ಕಡೆ ಮಾತ್ರ ಹಡಗು ಸೊಟ್ಟಾಗಿಬಿಡ್ತದೆ, ದೊಡ್ಡ ಟೆಕ್ನಾಲಜಿ ಅದು. ಅವರೇನು ಮಾಡ್ತಾರೆ, ಈ ಸಾಮಾನು ಮಾರಿದ ಮೇಲೆ ವಾಪಸ್ ಹೋಗಬೇಕಾದ್ರೆ ಏನಾಗುತ್ತೆ, ಖಾಲಿ ಅಲ್ಲ ಹಡಗು. ಆ ಖಾಲಿ ಹಡಗು ತೆರೆಗೆ ಸಿಕ್ಕಾಕೊಂಡು ಹೊರಡಾಡಿಬಿಡ್ತದೆ, ಒಡೆದು ಹೋಗ್ತದೆ ಅಂತ ಹೇಳಿ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ, ಸಮತೋಲನ ಮಾಡೋದಕ್ಕೆ ಮಣ್ಣು ಹಾಕ್ಕೊಂಡಿದ್ದಂತೆ ಅವನು ಸಾಕಷ್ಟು. ಅದು ಆ ಮಣ್ಣು ಗೋಪಿಚಂದ್ರನದ ಉಂಡೆಗಳನ್ನು ಹಾಕ್ಕೊಂಡಿದ್ದಾನೆ. ಅದು ಪುಕ್ಕಟೆ ಸಿಗೋದು ಹಾಕ್ಬಿಟ್ಟಿದ್ದಾನೆ. ಇವರು ಕೇಳಿದ್ದು ಗೋಪಿಚಂದ್ರನ ಉಂಡೆಗಳನ್ನು ಕೊಡು ಅಂದರು. ಅವನಂದ, ಏನು ಸ್ವಾಮಿ, ಆ ಮಣ್ಣು ತೊಗೊಂಡು ಏನು ಮಾಡ್ತೀರಿ? ನಾನು ನಾವಿಯಲ್ಲಿ ಏನಿದೆಯೋ ಅಷ್ಟು ಕೊಟ್ಬಿಡ್ತೀನಿ, ನಿಮಗೆ ಕೊಟ್ಬಿಡ್ತೀನಿ, ಅದನ್ನು ತೊಗೊಂಬಿಡಿ, ನನಗೆ ಆಶೀರ್ವಾದ ಮಾಡಿ ಸಾಕು ಅಂತ ಹೇಳಿದಂತೆ. ಇಲ್ಲಪ್ಪ, ನಾನು ಕೊಡೋದಾದರೆ ಆ ಗೋಪಿಚಂದ್ರ ಉಂಡೆಗಳನ್ನು ಮಾತ್ರ ಕೊಡು, ಇನ್ನು ಉಳಿದದ್ದೇನು ಬೇಡ ಅಂತಂದರು. ಇನ್ನೇನು ಮಾಡ್ತಾನೆ ಅವನು? ಆಯಿತು ಅಂದ. ಒಂದು ಉಂಡೆ ತಂದು ಕೊಟ್ಟಂತೆ, ಅದು ಅಲ್ಲೇ ಹೊಡಿತು, ಅದರೊಳಗೆ ಬಲರಾಮನ ವಿಗ್ರಹ ಬಂತು ಅಂತ. ಬಲರಾಮನ ಒಡಬಾಂಡೇಶ್ವರ ಅಂತ ಏನು ಹೇಳ್ತೀವಿ, ಬಲರಾಮನ ವಿಗ್ರಹ ಬಂತು. ಎಲ್ರಿಗೂ ಆಶ್ಚರ್ಯ. ಆ ಇನ್ನೊಂದು ಉಂಡೆ ಕೊಡು ಅಂತ ಹೇಳಿದ್ರಂತೆ. ಆತ ಉಂಡೆ ಎತ್ಕೊಂಡು ಬಂದಾಗ, ಅದನ್ನು ತೆಗೆದಾಗ ಶ್ರೀಕೃಷ್ಣನ ವಿಗ್ರಹ ಅದರೊಳಗಿತ್ತು ಅಂತ. ಆ ಶ್ರೀಕೃಷ್ಣನ ವಿಗ್ರಹ ಎಲ್ರಿಗೂ ಆಶ್ಚರ್ಯ. ಇದು ಹೆಂಗಿತ್ತಿದು, ಅಲ್ಲಿದು ಹೇಗೆ ಬಂತಿದ್ದು, ಇವ್ರಿಗೆ ಹೇಗೆ ಬಂತು ಅಂತ. ದ್ವಾರಕೆಯಿಂದ ಬಂದದ್ದು ಬೇರೆ ಅದು. ಆದ್ದರಿಂದ ಕೃಷ್ಣನ ಕಡೆಯಿಂದ ಬಂದದ್ದು, ಕೃಷ್ಣ ಇಲ್ಲಿಗೆ ಬಂದ ಅಂತ ಒಂದು ಆಯಿತು. ಅದಕ್ಕೆ ಮಧ್ವಾಚಾರ್ಯರು ಏನು ಮಾಡಿದರು ಅಂದರೆ, ಕೃಷ್ಣ ಸಿಕ್ಕ ತಕ್ಷಣ 5 ಪದ್ಯಗಳನ್ನು ಮಾಡಿದ್ರಲ್ಲ, ಅದು ಮುಂದೆ ಇಟ್ಕೊಂಡು ಅದು ಚೆನ್ನಾಗಿ ತೊಳಸಿ 6ನೇದು ಶುರು ಮಾಡಿದರು. 6ನೇದ್ರೊಳಗೆ ಬರೀ ಕೃಷ್ಣನ ಪ್ರಾರ್ಥನೆ ಮಾಡ್ತಾರೆ ಮೊದಲು, ಮಾಡಿ ಮುಂದೆ ದಶಾವತಾರದ ಎಲ್ಲ ಅವತಾರಗಳನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ 6ನೇದ್ರೊಳಗೆ. ಹಾಗೆ ಮುಂದೆ 7, 8, 9, 10, 11, 12 ಸ್ತೋತ್ರಗಳನ್ನು ಮಾಡ್ತಾರೆ. 12 ಸ್ತೋತ್ರಗಳನ್ನು ಎಲ್ಲರೂ ನೆನಪಿಟ್ಟದ್ದು ಇವತ್ತು 12 ಸ್ತೋತ್ರಗಳು ಅಂತ ನೆನಪಿಡ್ತೀವಿ. ಬಹಳ ಪ್ರಖ್ಯಾತವಾದಂಥ 12 ಸ್ತೋತ್ರಗಳು. ಆ 12 ಸ್ತೋತ್ರಗಳನ್ನು 12 ಸ್ತೋತ್ರ ಅಂತ ಕರೆದ್ವಿ. ಹೇಳ್ತಾರೆ, ಕೃಷ್ಣ ಬರೋದಕ್ಕಿಂತ ಮೊದಲು 5 ಆಗಿತ್ತು, ಬಂದ ಮೇಲೆ 7 ಬಂತು. ಆದ್ದರಿಂದ ಕೃಷ್ಣ ಬರೋದಕ್ಕೆ ಸಾಧನೆ ಆದಂಥ ಈ ಮಂತ್ರಗಳು, ಆದ್ದರಿಂದ ಇದು ಬಹಳ ಪವಿತ್ರವಾದ ಮಂತ್ರಗಳು, ಅದನ್ನು 12 ಸ್ತೋತ್ರ ಅಂತ ಕರೆದ್ರು, ಪುಸ್ತಕ ಮಾಡಿದರು. ಭಾಳ ಅಭೂತಪೂರ್ವ ಅನ್ನಿಸ್ತು. ಆ 12 ಸ್ತೋತ್ರದ ಬಗ್ಗೆ 1-2 ಮಾತು ಹೇಳಬೇಕು ನಾನು. ಯಾಕಂದರೆ ನಾನು ಪ್ರತಿ ಸಲ ಹಾಗೆ ಮಾಡಿದ್ದೀನಿ. ಯಾವುದೋ ಒಂದು ಕೃತಿ ಹೇಳಿದಾಗ ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತ ಪರಿಚಯ ಮಾಡಿ ಮುಂದೆ ಹೋಗಬೇಕು. ಈ 12 ಸ್ತೋತ್ರಗಳು ಸಂಸ್ಕೃತ ಭಕ್ತಿ ಕಾವ್ಯಗಳೊಳಗೆ ಅತ್ಯಂತ ಅಪೂರ್ವವಾದಂಥ ಕಾವ್ಯಗಳು, ಅತ್ಯಂತ ಅಪೂರ್ವವಾದಂಥದ್ದು. ಸಾಮಾನ್ಯವಾಗಿ ಕೆಲವರು ಹೇಳ್ತಿದ್ರು, ಆಚಾರ್ಯ ಶಂಕರರ ಶ್ಲೋಕಗಳಿಗೆ ಹೇಗೆ ಸಂಗೀತ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿತ್ತು, ಸಂಗೀತ ಇತ್ತು ಒಳಗೆ, ಹಾಗೆ ಮಧ್ವರಿಗೆ ಅಷ್ಟು ಸಂಗೀತಮಯವಾದದ್ದಲ್ಲ ಅಂತ ಕೆಲವರು ಹೇಳ್ತಾ ಇದ್ರು. ಆದರೆ ಇದನ್ನು ಕೇಳಿದ ಮೇಲೆ ಗೊತ್ತಾಗುತ್ತೆ, ಅತ್ಯಂತ ಗೇಯವಾದಂಥ, ಅತ್ಯಂತ ಭಾವಗೀತಾತ್ಮಕವಾದಂಥ ಪದ್ಯಗಳಿವು, ಅದ್ಭುತವಾದ ಪದ್ಯಗಳು. ಈ ಬಳಕೆಯಲ್ಲಿ ನಾವು ಬಳಸೋದು ಹೇಗೆ ಅಂದರೆ, ಆಚಾರ್ಯರು ಬರೆದದ್ದು 12 ಸ್ತೋತ್ರಗಳು 12 ಸ್ತೋತ್ರ ಅಂತ ಕರಿತೀವಿ, ನಖಸ್ತುತಿಯನ್ನು ಬಿಟ್ಟು. ಅವುಗಳನ್ನು ಒಟ್ಟು 12 ಅಧ್ಯಾಯಗಳ ಒಂದು ಗ್ರಂಥವನ್ನಾಗಿ ಓದೋದು ಪಾಠ ನಮ್ಮಲ್ಲಿ. ಕೆಲವರು 12 ಸ್ತೋತ್ರಗಳ ಒಂದು ಕಡೆ ತಂದು ಒಂದು ಗ್ರಂಥ ಅಂತ ಮಾಡಿ ಪ್ರತಿಯೊಂದು ಪದ್ಯವು ಒಂದು ಅಧ್ಯಾಯ ಅಂತ ಮಾಡೋದು ಉಂಟು. ಆದರೆ ನಮ್ಗೆ ಗೊತ್ತಿರಬೇಕಾದದ್ದೇನು ಅಂದರೆ, ಈ ಒಟ್ಟಾಗಿ ಒಂದು ಗ್ರಂಥ, ಒಂದೊಂದು ಸ್ತೋತ್ರ ಆ ಗ್ರಂಥದ ಅಧ್ಯಾಯ ಅನ್ನೋದು ಪ್ರಾಚೀನ ಸಂಪ್ರದಾಯ ಅಲ್ಲ, ಅವು ಅಧ್ಯಾಯಗಳಲ್ಲ. ಆಚಾರ್ಯರ ಸಾಕ್ಷಾತ್ ಶಿಷ್ಯರಾದಂಥ ಹೃಷಿಕೇಶ ತೀರ್ಥರು ಅವನ್ನು ಅಧ್ಯಾಯ ಅಂತ ಪರಿಗಣಿಸಲೇ ಇಲ್ಲ, ಅಧ್ಯಾಯದ ಅನುಕ್ರಮಣದಲ್ಲಿ ಜೋಡಿಸಲೂ ಇಲ್ಲ, ಅಧ್ಯಾಯ ಬಂದದ್ದೇ ಅಲ್ಲ. ಅದನ್ನು ಬನ್ನಂಜಿಯವರು ಭಾಳ ಚೆನ್ನಾಗಿ ದಾಖಲೆ ಮಾಡ್ತಾರೆ. ವಾಸ್ತವವಾಗಿ ಒಂದೇ ಕಾಲದಲ್ಲಿ ಬರೆದದ್ದು ಅಲ್ಲ ಇವು. ಅವ್ರು ಹೇಳೋ ಪ್ರಕಾರ ಒಂದೇ ಕಾಲದಲ್ಲಿ ಬರೆದದ್ದಲ್ಲ.
ಯಾತ್ರೆ ಮಾಡುವಾಗ ಭಗವನ್ ನಾಮ ಸಂಕೀರ್ತನೆ ಮಾಡ್ಕೊಂಡು ಹೋಗಬೇಕಲ್ಲ, ಅದು ಮೂಡುವ ಹಾಗೆ ಪಲ್ಲವಿ ಸಹಿತವಾಗಿ ಆಚಾರ್ಯರು ಬೇರೆ ಬೇರೆ ಸಂದರ್ಭಗಳಲ್ಲಿ ರಚಿಸಿದಂಥ ಹಾಡುಗಬ್ಬಗಳಿವು. ತುಂಬ ಚೆನ್ನಾಗಿರೋ ಹಾಡುಗಳು, ಮನಸ್ಸಿಗೆ ಮುಟ್ಟುವಂಥ ಹಾಡುಗಳು, ಒಂದಕ್ಕೊಂದು ಸಂಬಂಧ ಇರದಂಥ ಸ್ವತಂತ್ರ ಕೃತಿಗಳು ಎಲ್ಲನೂ. ಇದರ ಜೊತೆಗೆ ತ್ರಿವಿಕ್ರಮ ಪಂಡಿತರು ಬರೆದಂಥ ವಾಯುಸ್ತುತಿಯೊಳಗೆ ಮೊದಲಿಗೆ ಒಂದು ನಖಸ್ತುತಿ ಅಂತ ಬರ್ತದೆ, 2 ಪದ್ಯ ಅಂತ ಹೇಳ್ತೀವಿ. ಎರಡೂ ನಖಸ್ತುತಿ ಅಲ್ಲ, ಅದು ಒಂದು ನಖಸ್ತುತಿ, ಇನ್ನೊಂದು ಲಕ್ಷ್ಮೀಕಾಂತ ಸ್ತುತಿ ಅಂತ ಹೇಳ್ತಾರೆ. ಈ ನಖಸ್ತುತಿ ಕೂಡ ಇವರೇ ಮಾಡಿದ್ದು, ಮಧ್ವಾಚಾರ್ಯರು ಬರೆದದ್ದು. ತ್ರಿವಿಕ್ರಮ ಪಂಡಿತರು ವಾಯುಸ್ತುತಿ ಹೇಳ್ತಾ ಇರಬೇಕಾದ್ರೆ ಪೂರ್ತಿ 41 ಶ್ಲೋಕ ಹೇಳಿದ ಮೇಲೆ ಮಧ್ವಾಚಾರ್ಯ ಭಾಳ ಸಂತೋಷ ಆಯ್ತಂತೆ. ಅದಕ್ಕೆ ಹೇಳಿದ, ತುಂಬ ಚೆನ್ನಾಗಿ ಬರೆದಿದೆಯಪ್ಪ ಅಂತ ಹೇಳಿ, ಇದಕ್ಕೆ ನನ್ನ ದೇವರು ನರಸಿಂಹದೇವರ ಬಗ್ಗೆ ಒಂದು ಶ್ಲೋಕ ಹಾಕಬೇಕು ಅಂತ ಹೇಳಿ ಆಗಿಂದಾಗೆ ಬರೆದು ಹೇಳಿದ್ದು ಅಂತ. ಅದ್ಭುತವಾದ ಪದ್ಯ ಅದು. ಅದನ್ನು ಪಾಂತ್ವಸ್ಮಾನ್ ಪುರುಹೂತ ವೈರ್ಯ ಬಲವನ್ ಮಾತಂಗ ಮಾತ್ಯದ್ಘಟ ಕುಂಭೋ ಚಾದ್ರಿವಿ ಪಾಟನಾಧಿಕ ಪಟೋ ಪ್ರತ್ಯೇಕ ವಜ್ರಾಯುತ ಶ್ರೀಮತ್ ಕಂಠೀರವಾಸ್ಯ ಪ್ರತತು ನಖರ ದಾರಿತ ರಾತಿದೂರ ಪ್ರಧ್ವಸ್ತ್ವದ್ವಾಂತ ಶಾಂತ ಪ್ರವಿತತ ಮನಸ ಭಾವಿತ ಭೂರಿ ಭಾಗೈ ಅಂತ ಇದು ಶ್ಲೋಕ. ಈ ಇಡೀ ಶ್ಲೋಕ ಅವರ ಬಾಯಿಂದ ಬಂತು. ಅವ್ರು ಹೇಳಿದ್ರು, ಇದನ್ನು ವಾಯುಸ್ತುತಿ ಹೇಳುವಾಗ ಮೊದಲು ಇದನ್ನು ಹೇಳಬೇಕು ಅಂತ ಪಾಠ ಆಯಿತು ನಮಗೀಗ, ಹೇಳ್ಕೊಂಡು ಬರ್ತಾರೆ. ಅದನ್ನು 2 ಭಾಗ, ಭೂರಿ ಭಾಗೈ ಅಂತ ಒಬ್ಬರು ಹೇಳ್ತಾರೆ, ನಾಕಿ ವೃಂದೈ ಅಂತ ಒಂದು ಹೇಳ್ತಾರೆ. ನಾಕಿ ವೃಂದೈ ಭಾಳ ಸಲ ಬಳಸ್ತಾರೆ, ಆದರೆ ಬನ್ನಂಜಿಯವ್ರು ಹೇಳಿ ಅದನ್ನು ನಾನು ಸರಿ ಮಾಡಿದ್ದೀನಿ, ಮೂಲದಲ್ಲಿ ಹೀಗಿದೆ ಅಂತ ಅವ್ರು ಹೇಳ್ತಾರೆ. ಎರಡೂ ಸರಿಯೇ, ಅರ್ಥ ಒಂದೇ. ಆದ್ದರಿಂದ ಈ ಶ್ಲೋಕ ಹೇಳಿದಾಗ ಇನ್ನೊಂದು ಶ್ಲೋಕ ಬರ್ತದೆ, ಅದು ನಖಸ್ತುತಿ ಅಲ್ಲ, ಅದನ್ನು ಆಚಾರ್ಯರೇ ಬೇರೆ ಕಾಲದಲ್ಲಿ ಹೇಳಿರ್ಬೇಕು ಅದನ್ನು. ಆದರೆ ಶುರು ಆಗೋದು ಲಕ್ಷ್ಮೀಕಾಂತ ಸಮಂತತೋಪಿ ಅಂತ ಶುರು ಆಗೋದ್ರಿಂದ ಇದ್ರ ಜೊತೆಗೆ ಸೇರಿಸ್ಕೊಂಡಿದ್ದಾರೆ. ಅದು ಹೇಗೋ ಬಂದಿದೆ ಅಂದರೆ, ವಾಯುಸ್ತುತಿ ಹೇಳಬೇಕಾದ್ರೆ ಇವೆರಡು ಹೇಳೇ ಮುಂದೆ ಶುರು ಮಾಡೋದು. ಶ್ರೀಮದ್ ವಿಷ್ಣಂಘ್ರಿ ನಿಷ್ಠಾತಿ ಗುಣಗುರುತಮ ಬರಬೇಕಾದ್ರೆ ಮೊದಲು ಇವೆರಡು ಹೇಳೇ ಶುರು ಮಾಡಬೇಕು. ಈ ಲಕ್ಷ್ಮೀಕಾಂತ ಸ್ತುತಿ ಅಂತ ಕರಿಬಹುದು ಅಂತ ಒಪ್ಕೊಂಡಿದ್ದಾರೆ. ಅದೆಷ್ಟು ಚೆನ್ನಾಗಿದೆ ನೋಡಿ. ಲಕ್ಷ್ಮೀಕಾಂತ ಸಮಂತತೋಪಿ ಕಲಿಯನ್ ನೈವೇಶ ತುಸ್ತೇ ಸಮಂ ಪಶ್ಯಾಮ್ಯುತ್ತಮ ವಸ್ತು ದೂರತರತೋ ಪಾಸ್ತಂ ರಸೋಯೋತ್ತಮ ಯದ್ರೋಷೋತ್ಕರ ದಕ್ಷನೇತ್ರ ಕುಟಿಲ ಪ್ರಾಂತೋಚಿತಾಗ್ನಿ ಸ್ಫುರತ ಖದ್ಯೋತೋಪಮ ವಿಷ್ಪುಲಿಂಗ ಭಸಿತ ಬ್ರಹ್ಮೇಶ ಚಕ್ರೋತ್ಕರ. ಇದನ್ನು ಲಕ್ಷ್ಮೀಕಾಂತ ಸ್ತುತಿ ಅಂತ ಒಪ್ಕೋತಾರೆ. ಇವೆರಡನ್ನೂ ಮಧ್ವಾಚಾರ್ಯ ಮಾಡಿರೋದ್ರಿಂದ ಇದನ್ನು ಕೂಡ ದ್ವಾದಶ ಸ್ತೋತ್ರದಲ್ಲಿ ಸೇರಿಸ್ಕೊಂಡಿದ್ದಾರೆ ಕೆಲವರು, ಅವ್ರ ರಚನೆಗಳು ಸ್ತೋತ್ರ ಅಂತ. ಅತ್ಯಂತ ಮಧುರ ಭಾವದ ಸ್ತೋತ್ರಗಳೆಲ್ಲನೂ. ಕೆಲವೊಂದಂತೂ ಎಷ್ಟು ಲಲಿತವಾಗಿದ್ದಾವೆ ಅವು. ನನಗೆ ಬಾಲ್ಯದಿಂದ ಬಹಳ ಪ್ರಿಯವಾದಂಥವು. ನಾವು ಗುರುಕುಲಕ್ಕೆ ಹೋಗಬೇಕಾದ್ರೆ ನಮ್ಮ ಗುರುಗಳೆಲ್ಲರನ್ನೂ ಹುಡುಗರನ್ನು ಕೂಡಿಸಿ ಹೇಳಬೇಕು. ಅವರು ಪ್ರೀಣಯಾಮೋ ವಾಸುದೇವಂ, ಅದು ಎಷ್ಟು ಸಂಭ್ರಮದಿಂದ ಹೇಳ್ತಿದ್ವಿ ನಾವೆಲ್ಲ ಅದನ್ನು. ಆದರೆ ನಿಜವಾಗ್ಲೂ ನನಗೆ ಸಂತೋಷ ಹೆಚ್ಚಾದದ್ದು ಯಾವಾಗ ಅಂದರೆ, ಬನ್ನಂಜಿಯವರ ಅನುವಾದ ಕೇಳಿದ ಮೇಲೆ. ತಾವೆಲ್ಲ ಕೇಳಿದ್ದೀರಿ ಅಂದ್ಕೊಂಡಿದ್ದೀನಿ. ಹಿಂದೆ ಬನ್ನಂಜಿಯವರು ಕನ್ನಡಕ್ಕೆ ಅನುವಾದ ಮಾಡಿದಾಗ ವಿದ್ಯಾಭೂಷಣರು ಹಾಡಿದ್ದು ಎಷ್ಟು ಚಂದದ ಹಾಡುಗಳು. ಎಷ್ಟೋ ಸಲ ಅನಿಸುತ್ತೆ ನಮಗೆ ಅರ್ಥವಾದ ಭಾಷೆಯಲ್ಲಿ ಆದಾಗ ಎಷ್ಟು ಹತ್ತಿರ ಆಗ್ತದೆ ಹೃದಯಕ್ಕೆ ಅಂತ. ಅದಕ್ಕೆ ದಾಸರ ಪದ ಯಾಕೆ ಇಷ್ಟ ಆಗ್ತದೆ, ನಮಗೆ ಅರ್ಥ ಆಗ್ತದೆ ಅಂತ. ಅರ್ಥ ಆಗೋದಷ್ಟೇ. ಅವ್ರ ಭಾಷೆ ಇದೆಯಲ್ಲ, ನನಗೆ ಭಾಳ ಇಷ್ಟವಾದದ್ದು ಬನ್ನಂಜಿಯವ್ರ ಭಾಷೆ. ಪದ್ಯಕ್ಕೆ ತುಂಬ ಹೇಳಿ ಮಾಡಿಸಿದಂಥ ಭಾಷೆ, ಬಂಗಾರ ಅದು. ಸಣ್ಣ ಸಣ್ಣ ಪದಗಳು, ಅವ್ರು ಬಳಸುವಂಥ ರೀತಿ ತುಂಬ ಸುಲಭವಾಗಿ ಬರುವಂಥದ್ದು. ಅದು ನನಗನ್ಸುತ್ತೆ ನಾವೆಲ್ಲ ಕೃತಜ್ಞರಾಗಿರಬೇಕು ಅನಿಸುತ್ತೆ. ಆ ಕನ್ನಡಕ್ಕೆ ತಂದಂಥ ಬನ್ನಂಜಿಯವರಾಗಲಿ ವಿದ್ಯಾಭೂಷಣರಿಗಾಗಲಿ ನಾವು ನಮಸ್ಕಾರ ಮಾಡಬೇಕು. ಎಷ್ಟು ಸಲ ಕೇಳಿದ್ದೀನಿ ನಾನು. ನನಗೆ ಪ್ರತಿ ಸಲ ಕೇಳಿದಾಗ ಆ ಕಣ್ಣಲ್ಲಿ ನೀರು ಬರ್ತದೆ. ಬೇಡಿದ್ದ ನೀಡುವನು ತುಂಬ ಕರುಣೆಯ ಕಡಲು. ಆ ಭಾಷೆ ಅನುವಾದ ಎಂಥದ್ರಿ ಅದು. ಅದು ಹೇಳಬೇಕು ಅನಿಸ್ತೆ ನಾನು ಕೆಲವೊಂದು ಸಲ. ಅಷ್ಟು ಸುಲಭದ ಭಾಷೆಯಲ್ಲಿ ಹೇಳಿದಾಗ ದಯವಿಟ್ಟು ನಾನು ನಿಮ್ಮನ್ನು ಬೇಡ್ಕೊಳ್ಳೋದು ಇಷ್ಟೇ, ಅದನ್ನು ಕನ್ನಡದಲ್ಲಿ ಕೇಳಿ ನೋಡಿ. ಸಂಸ್ಕೃತದಲ್ಲಿ ತುಂಬ ಚೆನ್ನಾಗಿದೆ. ವಿದ್ಯಾಭೂಷಣರು ಸಂಸ್ಕೃತದಲ್ಲೂ ಹಾಡಿದ್ದಾರೆ ಅದನ್ನು, ತುಂಬ ಚೆನ್ನಾಗಿದೆ. ಆದರೆ ಕೆಲವೊಂದು ಸಲ ಅರ್ಥ ಆಗದೆ ಹೋಗ್ಬೋದು. ಆದರೆ ಕನ್ನಡ ಆ ಭಾಷೆಯಲ್ಲಿ ಬರೆದಂಥ ಭಾಷೆ, ಒಂದು ಉದಾಹರಣೆ ತೋರಿಸ್ಬಿಡ್ಬೇಕು ನಾವು ನಿಮಗೆ, ಎಷ್ಟು ಚೆನ್ನಾಗಿದೆ ಮಾತು ಅಂತ. ಮೊದಲನೇದ್ದು 2 ಭಾಗ ಇದೆ ಅಂತ ಹೇಳಿದೆ. ಪ್ರಚಲಿತವಾದಂಥ ದ್ವಾದಶ ಸ್ತೋತ್ರದಲ್ಲಿ ಮೊದಲನೇ ಪದ್ಯ ಇರೋದು ಒಂದೇ ವಂದ್ಯಂ ಸದಾನಂದಂ. ಆದರೆ ಕೆಲವರು ಸಂಶೋಧಕರು ಹೇಳೋ ಪ್ರಕಾರ ಮೊಟ್ಟ ಮೊದಲೇದು ಶ್ರೀ ಸ್ತುತಿ ಇರೋದು, ಲಕ್ಷ್ಮೀ ಸ್ತುತಿ. ಅದು ಲಕ್ಷ್ಮೀ ಸ್ತುತಿ ಮೊದಲನೇ ಪದ್ಯ. ಅದರಲ್ಲಿ ಬರೋದು ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನೇಮರಾವೃತ್ತಿ ಬಂಧ ಮೋಕ್ಷಾಃ ಯಸ್ಯ ಅಪಾಂಗಲವ ಮಾತ್ರತ ಊರ್ಜಿತಾಸಃ ಶ್ರೀಯರ್ ಕಟಾಕ್ಷ ಬಲವತ್ ಅಜಿತಂ ನಮಾಮಿ ಅಂತ ಮೊದಲನೇ ಪದ್ಯ ಇದು, ಮೊಟ್ಟ ಮೊದಲನೇ ಪದ್ಯ.
ಅದರ ಅನುವಾದ ಎಷ್ಟು ಚೆಂದಿದೆ ನೋಡಿ, ನನಗಿಷ್ಟ ಆಗೋದು. ಜಗದ ಇರವು ಮೇಣ್ ಅಳಿವು ಹುಟ್ಟು ಐಸಿರಿಯ ಸಿರಿಯ ಯೋಗ ಬಾಳು ತಿಳಿವು ನಿಯಮನವು ಅಂತೆ ಅಜ್ಞಾನ ಬಂಧ ಮೋಕ್ಷ. ಇಡೀ ಮನುಷ್ಯನ ಬದುಕಿನಲ್ಲಿ ಬರುವಂಥದ್ದು ಇದು. ಜಗದ ಇರುವು ಮೇಣ್ ಅಳಿವು, ಜಗ ಇರೋದಾಗಲಿ ಹೋಗೋದಾಗಲಿ, ಹುಟ್ಟು ಐಸಿರಿಯ ಹಿರಿಯ ಯೋಗ, ಹುಟ್ಟು ಐಸಿರಿ ಹಿರಿಯ ಯೋಗ ಸಿಗುವಂಥದ್ದು, ಬಾಳು ತಿಳಿವು ನಿಯಮನವು ಅಂತೆ ಅಜ್ಞಾನ ಬಂಧ ಮೋಕ್ಷ. ಯಾವ ರಮೆಯ ಕಡೆಗಣ್ಣ ನೋಟಕ್ಕೆ ಈ ಎಲ್ಲ ನಡೆಯುತ್ತಿಹುದೋ. ಆ ಭಾಷೆ ಎಷ್ಟು ಚಂದ ನೋಡಿ. ಇದೆಲ್ಲ ಏನಾಗ್ತಿದೆ, ಆ ರಮೆ ಇದ್ದಾಳಲ್ಲ ಲಕ್ಷ್ಮಿ, ಆಕೆ ಕಡೆಗಣ್ಣ ನೋಟದಿಂದ ಆಕೆ ನೋಡೋದು ಬೇಕಾಗಿಲ್ಲ, ಕಡೆಗಣ್ಣ ಸಾಕು. ಇಡೀ ಪ್ರಪಂಚ ನಡೆಯೋದೇ ಅದ್ರ ಹುಟ್ಟು ಅಳಿವು ಬೆಳೆಯೋದು ಊರ್ಜಿತ ಆಗುವಂಥದ್ದು, ಮೋಕ್ಷ ಬಂಧ ಇವೆಲ್ಲವೂ ಏನಿದೆಯೋ ನಮ್ಮ ಜೀವನದಲ್ಲಿ ಇದೆಲ್ಲ ಆಗ್ತಿರೋದು ಆ ರಮೆ ಇದ್ದಾಳಲ್ಲ ಅವಳ ಕಡೆಗಣ್ಣ ನೋಟದಿಂದ ಆಗ್ತದಂಥದ್ದು. ಅದು ಆಕೆ ಶಕ್ತಿ ಎಷ್ಟಿರಬೇಕದು. ಯಾವ ರಮೆಯ ಕಡೆಗಣ್ಣ ನೋಟಕ್ಕೆ ಈ ಎಲ್ಲ ನಡೆಯುತ್ತಿಹುದೋ ಅಂಥವಳನು ತನ್ನ ಮೆಲುನೋಟದಿಂದ ಕಾಪಿಡುವ ಹರಿಗೆ ನಮನ ಅಂತ. ಅಂಥ ರಮೆ ಇದ್ದಾಳಲ್ಲ, ಇಡೀ ಪ್ರಪಂಚದ ಎಲ್ಲ ಆಗು ಹೋಗಗಳಿಗೆ ತನ್ನ ಕಡೆಗಣ್ಣ ನೋಟದಿಂದ ನಿಗ್ರಹಿಸ್ತಿರುವಂಥ ಲಕ್ಷ್ಮಿ ಇದ್ದಾಳಲ್ಲ, ಆಕೆಯನ್ನು ಕೂಡ ಅವನು ಹೆಂಗೆ ಸಂಭಾಳಿಸ್ತಾನೆ ಅಂದರೆ ಮೆಲುನೋಟದಿಂದ. ಕೂಗಾಟ ಇಲ್ಲೇ ಇಲ್ಲ ಅಲ್ಲಿ, ಎಷ್ಟು ಪ್ರೀತಿಯಿಂದ. ಅಂಥವಳನು, ಅದು ಮಾತು ಮುಖ್ಯ, ಅದು ಅಂಥವಳಿದ್ದಾಳಕ್ಕೆ, ಅಂಥವಳನು ತನ್ನ ಮೆಲುನೋಟದಿಂದ ಕಾಪಿಡುವ ಹರಿಗೆ ನಮನ. ಈ ಭಾಷೆ ಎಷ್ಟು ಹತ್ತಿರ ಬಂದುಬಿಡ್ತದೆ ಮನಸ್ಸಿಗೆ. ಅದನ್ನು ದಯವಿಟ್ಟು ಕೇಳಿ, ಆ ಹಾಡನ್ನು ಕೇಳಿ ಮನೆಗೆ ಹೋಗಿ. ಇಷ್ಟು ಗೇಯವಾಗಿ ಚಂದ ಇದು ಹಾಡು ರಾಗ ಕೂಡಿಸಿದ್ದಾರೆ, ಅದ್ಭುತವಾಗಿದೆ. ಎರಡನೇದು ಒಂದೇ ವಂದ್ಯಂ ಸದಾನಂದಂ. ಅದು ಎಲ್ಲರೂ ಗೊತ್ತಿರುವಂಥ ನೈವೇದ್ಯ ಮಂತ್ರ ಅಂತೀವಿ. ಅದನ್ನು ನೈವೇದ್ಯ ಮಾಡಬೇಕಾದ್ರೆ ಹೇಳೋದು. ಅದು ನಿಜವಾಗಲೂ ಅದು ಪದ್ಯ ಇರೋದು ಹೇಗೆ ಅಂದರೆ, ಇಡೀ ಹರಿ ಏನಿದ್ದಾನೆ, ವಿಷ್ಣು ಏನಿದ್ದಾನೆ, ಅವನ ಪಾದದಿಂದ ತಲೆವರೆಗೂ ಆಪಾದ ಮಸ್ತಕ ಅವನು ವರ್ಣನೆ ಮಾಡಬೇಕು. ಅವನ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನು ವರ್ಣನೆ ಮಾಡಿ ತೃಪ್ತಿ ಪಡುವಂಥದ್ದು. ಎಷ್ಟು ಚಂದಾರಿ ಮಾತದು. ಒಂದು ಪದ್ಯ ಅದನ್ನು ಆರಿಸ್ಕೋಬೇಕು, ನನಗಿಷ್ಟ ಆದದ್ದು. ಸ್ಮರಾಮಿ ಭವ ಸಂತಾಪ ಹಾನಿದಾಮೃತಂ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ಇದಕ್ಕೆ ಹೇಳಬೇಕಾದ್ರೆ ನನಗೆ ಆಶ್ಚರ್ಯ ಆಗೋದಂದರೆ, ನಮ್ಮ ಜಿ ವಿ ಅಯ್ಯರು ಸಿನಿಮಾ ಮಾಡಿದರು, ಮಧ್ವಾಚಾರ್ಯರು 3 ಮಾಡಿದರು, ಅದ್ಭುತ ಮಾಡಿದರು. ಶಂಕರರ ಬಗ್ಗೆ ಮಾಡಿದರು, ಮಧ್ವರ ಬಗ್ಗೆ ಮಾಡಿದರು, ರಾಮಾನುಜರ ಬಗ್ಗೆ ಮಾಡಿದರು. ಈ ಮಧ್ವಾಚಾರ್ಯ ಸಿನಿಮಾ ಮಾಡಿದಾಗ ಬಾಲಮುರಳೀಕೃಷ್ಣ ಹಾಡಿದ್ದಾರೆ ಒಂದೇ ವಂದ್ಯಂ. ಅದಕ್ಕಿಂತ ಚಂದ ಹಾಡ್ಲಿಕ್ಕೆ ಬರ್ತದೆ ಅಂತ ನನಗೆ ಅನಿಸ್ಲೇ ಇಲ್ಲ. ಸುಮ್ಮನೆ ಜೋರಾಗಿ ಮಾತಾಡ್ತೀವಿ, ಒಂದೇ ವಂದ್ಯಂ ಸಾಧಾರಣ ವಾಸ ಏನೋ ಅಂತೀವಿ ನಾವು ಗಡಬಡ ಮಾಡಿಕೊಂಡು. ಬೇಗ ದೈವೇದ್ಯ ಮುಗಿಸ್ರಿ, ಊಟಕ್ಕೆ ಕೊಡಬೇಕು ಅನ್ನೋ ಅವಸರದಲ್ಲಿ ಮಾಡೋದು ನಾವು. ಅದು ಕೇಳಿದಾಗ ಸಮಾಧಾನನೇ ಆಗೋಲ್ಲ ನನಗೆ. ಅವರು ಅಷ್ಟು ಚೆಂದಾಗಿ ಎಂಥ ಚೆಂದ ಹಾಡಿದ್ದಾರೆ ಬಾಲಮುರಳೀಕೃಷ್ಣ, ಅದ್ಭುತವಾಗಿ ಹಾಡಿದ್ದಾರಪ್ಪ. ಒಂದೇ ವಂದ್ಯಂ ಸದಾನಂದಂ. ಕೇಳಬೇಕಾ? ದಯವಿಟ್ಟು ಹೋಗಿ ಮನೆಗೆ ಹೋದ್ಮೇಲೆ ಕೇಳಿ. ನನಗಂತೂ ಇಷ್ಟು ಖುಷಿ ಆಗಿಬಿಡುತ್ತೆ. ಯಾವಾಗಲೂ ಕೇಳಿದಾಗ ಕೇಳ್ಕೊಂಡೇ ಹೋಗ್ತಿರ್ತೀನಿ ಕಿವಿಗೆ ಹಾಕ್ಕೊಂಡು ಅದನ್ನು. ಹೇಳುವಾಗ ನಿಮಗೆ ಸಂಸ್ಕೃತ ಬರೋಲ್ಲ ಅಂತ ಅರ್ಥವೇ ಆಗಲ್ಲ. ನಿಮಗೆ ಅರ್ಥ ಆಗುವಂಗೆ ಬರುತ್ತೆ ಅದು. ನಾನು ನೆನಪಿದೆ, ಪಂಡ್ರೀನಾಥಾಚಾರ್ಯ ಗಲಗಲಿ ನನ್ನ ದೊಡ್ಡಪ್ಪ ಆಗಬೇಕು ವಾವೆಯಲ್ಲಿ. ನಮ್ಮ ಸಂಸ್ಕೃತ ಕಲಿಸ್ಬೇಕು. ಅವ್ರು ಹೇಳೋರು, ಸಂಸ್ಕೃತ ನಾ ಕನ್ನಡದಲ್ಲಿ ಕಲಿಸೋಲ್ಲ, ಸಂಸ್ಕೃತದಲ್ಲೇ ಕಲಿಸು. ನಮ್ಗೆ ಹೆಂಗೆ ಅರ್ಥ ಆಗ್ತದೆ? ಬರೋಲ್ಲ ನಮಗೆ ಅಂತ. ಇಲ್ಲ, ನಾ ಸಂಸ್ಕೃತದಲ್ಲೇ ಹೇಳಬೇಕು. ಅವ್ರು ಹೇಳೋ ಸ್ಟೈಲ್ ಎಷ್ಟು ಚೆನ್ನಾಗಿತ್ತು. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ. ಸಾಕಲ್ಲ, ಕನ್ನಡ ಯಾಕಬೇಕಿನ್ನು? ಅವರು ಹೇಳ್ತಿದ್ದ ಹಾಗೆ ಅನುಭವಿಸಿ ಮಾಡಬೇಕು ನೀವು. ಹಾಗೆ ಇಲ್ಲಿ ಕೇಳ್ತಾ ಇದ್ದಾಗ ನಿಮ್ಗೆ ಅರ್ಥ ಹೆಂಗೆ ಬರುತ್ತದೆ ಅಂದರೆ, ಸ್ಮರಾಮಿ ಭವಸಂತಾಪ ಹಾನಿದಾಮೃಗ ಸ್ಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ಇದು ಹೇಳಿದಾಗ ಅದರ ಅನುವಾದ ಹೆಂಗೆ ಚಂದ ನೋಡ್ರಿ, ತಕ್ಕಂತ ತಿಳ್ಕೊಂಡ್ಬಿಡುತ್ತೆ. ಬಾಳ ಬೇಗುದಿಯಿಂದ ಬೆಂದವರ ಬಗೆಯನು ಬಗೆಹರಿಸಬಲ್ಲಂಥ ಸ್ವದೆಯ ಕಡಲು. ಭಾಷೆ ನೋಡ್ರಿ, ಸ್ವದೆಯ ಕಡಲು, ಅಮೃತದ ಕಡಲದು. ಹಾನಿದಾಮೃತ ಸಾಗರಂ ಅನ್ನುವಾಗ ಬಗೆಹರಿಸಬಲ್ಲಂಥ ಸ್ವದೆಯ ಕಡಲು. ಸಂತಸದ ನೆಲೆಯಾದ ಶ್ರೀರಾಮಚಂದ್ರಮನ ನಲುಮೆ ತುಂಬಿದ ನೋಟ ನೆನಪಿನಲ್ಲುಂಟು. ಆ ಭಾಷೆ ಹೇಳಿದಾಗ ರಾಮಚಂದ್ರನ ಹತ್ರನೇ ಬಂದ್ಬಿಡ್ತಾನೆ. ಮಾತು ಹೇಗೆ ಅಂದರೆ, ಆ ಬದಲಾವಣೆ, ಆ ಭಾಷೆ ಬದಲು ಯೂಸ್ ಮಾಡುವಂಥದ್ದು ರೀತಿ ನನಗೆ ಬಹಳ ಸಂತೋಷ ಆಗುವಂಥದ್ದು. ಆನಂದ ಗೀತ ಅಂತ ಇನ್ನೊಂದು ಪದ್ಯ ಇದೆ. 12 ಅಷ್ಟು ಹೇಳ್ಕೊಂಡು ಹೋಗೋಕ್ಕಾಗಲ್ಲ, ಕೆಲವೊಂದು ಮಾತ್ರ ಹೇಳಬೇಕು. ಇಷ್ಟು ಸುಲಭ ಇದೆ ಅದು, ಸಂಸ್ಕೃತದಲ್ಲೇ ಸುಲಭ ಇದೆ. ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ. ಇಷ್ಟೇ, 2 ಸಾಲು. ಪ್ರತಿಯೊಂದು ಸಾಲಲ್ಲಿ ಆನಂದ ತೀರ್ಥ ಪರಾನಂದ ವರದ ಅಂತ ಬರ್ಕೊಂಡು ಹೋಗ್ತದೆ. ಒಂದು ಸಾಲು ವರ್ಣನೆ, 2ನೇ ಸಾಲು ಇದೆ ಆನಂದ ತೀರ್ಥ ಪರಾನಂದ ವರದ ಅಂತ ಬರ್ಕೊಂಡು ಹೋಗ್ತದೆ. ಈ ಆನಂದ ಮುಕುಂದ ಅರವಿಂದ ನಯನ ಇದನ್ನು ಹೇಗೆ ಅನುವಾದ ಮಾಡ್ಬೋದ್ರಿ?
ಇಷ್ಟು ಚಂದ ಅಂದರೆ ಅವ್ರು ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ, ನಾನು ಬರೀ ಶಬ್ದಾರ್ಥ ಮಾಡೋಕ್ಕೆ ಹೋಗಿಲ್ಲ. ಶಬ್ದಾರ್ಥ ಮಾಡೋದು ನಾನು ಆಗಬೇಕು, ಡಿಕ್ಷನರಿ ಇದ್ರೆ ಸಾಕು. ಆ ಭಾವಾನುವಾದ ಬರಬೇಕು ಅಂತ. ಆನಂದ ಅನ್ನೋ ಪದವನ್ನು ಎಷ್ಟು ಚಂದ ಬರೀತಾರೆ ನೋಡ್ರಿ ಅವರು. ಓ ಸಂತಸದ ನೆಲೆಯೇ, ಸಂತೋಷದ ನೆಲೆ ಅದು ಆನಂದ ಅಂದರೆ. ಅದಕ್ಕೆ ಹೇಳ್ತಾರೆ, ಓ ಆ ಸಂತಸದ ನೆಲೆಯೇ ಮುಕುಂದ ಅನ್ನೋದಕ್ಕೆ ಬಿಡುಗಡೆಯ ನೀಡುವವನೇ, ಬಿಡುಗಡೆಯ ನೀವವನೇ. ಆನಂದ ತೀರ್ಥ ಪರಾನಂದ ಅರವಿಂದ ನಯನ, ಅರವಿಂದ ನಯನ ಅನ್ನೋದಕ್ಕೆ ಚಂದ ಇರೋದು. ಓ ಅರಳುದಾವರಿಯ ಕಣ್ಗಳವನೇ, ಅರಳುದಾವರಿಯ ಕಣ್ಗಳವನೇ. ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿಮಗೆ ನಮನಂ. ಆ ಭಾಷೆ ಕೇಳಬೇಕಾಗ ನೀವು ಬಾಯ್ಪಾಟ್ ಮಾಡೋ ಪ್ರಸಂಗನೇ ಇಲ್ಲ, ಬಾಯಿಗೆ ಹೋಗ್ಬಿಡು, ಹೃದಯಕ್ಕೆ ಹೋಗ್ಬಿಡುತ್ತೆ ಸೀದಾ ಅದು. ಓ ಸಂತಸದ ಸೆಲೆಯೇ, ಬಿಡುಗಡೆಯ ನೀವವನೇ, ಓ ಅರಳುದಾವರಿಯ ಕಣ್ಗಳವನೇ. ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿಮಗೆ ನಮನಂ. ಈ ಥರದ ಅದ್ಭುತವಾದ ಅನುವಾದಗಳನ್ನು ಮಾಡಿ ಅತ್ಯಂತ ಭಾವ ತುಂಬಿದಂಥದ್ದು, ಲಾಲಿತ್ಯವಾಗಿರುವಂಥದ್ದು, ಸಂಗೀತಕ್ಕೆ ಕೂಡುವಂಥದ್ದು, ಇವೆಲ್ಲ ದ್ವಾದಶ ಸ್ತೋತ್ರದ ಬಹುದೊಡ್ಡ ಹಿರಿಮೆ ಅಂತ. ಈ ಕೃಷ್ಣ ವಿಗ್ರಹ ಏನು ಸಿಕ್ತು ಗೋಪಿಚಂದನದಲ್ಲಿ, ಅದು ಸಾಮಾನ್ಯ ವಿಗ್ರಹ ಅಲ್ಲ ಅಂತ ಎಲ್ಲರೂ ಭಾವುಕರ ಮಾತು. ದೇವಕಿ ಪಾಪ ಜೇಲಲ್ಲೇ ಇದ್ಲು, ಕೃಷ್ಣನ್ ನೋಡಲೇ ಇಲ್ಲ ಸರಿಯಾಗಿ. ಹುಟ್ಟಿದ ತಕ್ಷಣ ವಸುದೇವ ಕರ್ಕೊಂಡು ಹೋಗ್ಬಿಟ್ಟ ಆ ಕಡೆ ಯಮುನೆ ದಾಟಿಸಿ. ಆಕೆ ನೋಡಿದ್ದು ಅವನ್ನ ಕಂಸನ ಕೊಂದ ಮೇಲೆ ಬಂದು ಜೈಲಿನ ಬಾಗಿಲು ತೆಗೆದಾಗ, ಆಗಲೇ 8-10 ವರ್ಷದ ಹುಡುಗ ಆತ. ಖುಷಿ ಸಂತೋಷ ಆಯಿತು ಮಗನ ನೋಡಿ ಎಷ್ಟು ವರ್ಷದ ಮೇಲೆ. ಕೂಡ್ಸ್ಕೊಂಡು ಕೇಳಿದ್ಲಂತೆ, ಅಲ್ಲ ಕೃಷ್ಣ, ನೀನು ನೋಡ್ತೀನಿ ಸಂತೋಷ ಆಯಿತು, ಅದು ನೀನು ಬಾಲಲೀಲೆ ನೋಡಲೇ ಇಲ್ಲಲ್ಲಪ್ಪ ನಾನು. ಆಕೆ ಯಶೋಧ ಪುಣ್ಯವಂತೆ ನೋಡಿದ್ಲು, ನಾನು ಬಾಲಲೀಲೆ ನೋಡಲಿಲ್ಲ, ಒಂದು ಸಲ ತೋರಿಸ್ತೀಯ ನನಗೆ ಅಂದಂತೆ. ಕೇಳಿದಾಗ ತಕ್ಷಣ ಕೃಷ್ಣ ಆಗಲಿ ಅಂದ. ಪುಟ್ಟ ಕೂಸಾಗ್ಬಿಟ್ಟು ಎಷ್ಟು ಚಂದ ಅದು ಓಡ್ದ, ಪುಟ್ಟ ಮಗುವಾಗಿ ಹರಿದಾಡ್ದ, ಅಂಬೆಗಾಲಿಟ್ಟು ಓಡಾಡ್ದ, ತಾಯಿ ತೊಡೆಯ ಇರ್ದ, ಎದೆ ಹಾಲು ಕುಡ್ದ, ಮೊಸರು ಕುಡಿಕೆ ಹೊಡೆದ, ಬೆಣ್ಣೆ ತಿಂದ, ಕಡಗೋಲು ಹಿಡಿದು ಓಡಾಡ್ದ ಎಲ್ಲ ಕಡೆನೂ. ಅಮ್ಮನಿಗೆ ಬಹಳ ಸಂತೋಷ ಆಯಿತು, ಆನಂದ ಅಶ್ರು ಸುರಿತಾಯಿತು. ಇದನ್ನು ರುಕ್ಮಿಣಿ ಮರೆಯಿಂದ ನೋಡ್ತಾಳೆ. ಕೃಷ್ಣ ಮಗು ಆಗಿ ಆಟ ಆಡಿದ್ದನ್ನು ನೋಡಿದ್ಲು ಅಂತ. ಅದಕ್ಕೆ ಆಕೇನು ಮಾಡಿದ್ಲು, ವಿಶ್ವಕರ್ಮಗೆ ಹೇಳಿ ಈ ಬಾಲ ವಿಗ್ರಹ ಜನರಿಗೂ ದೊರಕಲಿ, ಆ ದರ್ಶನ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡು ಅಂತ ಕೇಳಿದ್ಲಂತೆ. ಆತ ವಿಶ್ವಕರ್ಮ ಮಾಡಿಕೊಟ್ಟಾಗ ಅದನ್ನು ಆಕೆ ತನ್ನ ಜೊತೆಗಿಟ್ಕೊಂಡು ವೈಭವಗಳಿಂದ ಪೂಜೆ ಮಾಡಿದ್ಲು, ಆ ಮೂರ್ತಿಯನ್ನು ಪೂಜೆ ಮಾಡಿದ್ಲು. ಮುಂದೆ ಕೃಷ್ಣ ಪರಂಧಾಮ ಆಗೋ ಹೊತ್ತಿಗೆ ಅರ್ಜುನ ಅದನ್ನು ತೊಗೊಂಡು ಹೋಗಿ ರುಕ್ಮಿಣಿ ವನ ಅಂತಿದೆ ದ್ವಾರಕೆಯಲ್ಲಿ, ಅಲ್ಲಿ ಇಟ್ಟಿದ್ದ. ಮುಂದೆ ಸಮುದ್ರದಲ್ಲಿ ಮುಳುಗೋಯ್ತು ದ್ವಾರಕೆ. ಮುಳುಗಿ ಹೋದಾಗ ಅದು ಮಣ್ಣಲ್ಲಿ ಸೇರ್ಕೊಂಡು ಅದು ಗೋಪಿಚಂದನದ ಉಂಡೆಯಲ್ಲಿ ಸೇರ್ಕೊಂಡ್ಬಿಡ್ತಂತೆ. ಅಷ್ಟು ವರ್ಷಗಳ ನಂತರ ಅದು ಇಲ್ಲಿ ಹಡಗಿನಲ್ಲಿ ಮತ್ತೆ ಬಂದು ಉಡುಪಿಗೆ ಬಂದಿದೆ ಅಂತ ಕಲ್ಪನೆ. ಹೀಗೆ ಸ್ವತಃ ದೇವಶಿಲ್ಪಿಯಾದ ವಿಶ್ವಕರ್ಮನಿಂದ ನಿರ್ಮಾಣ ಆಗಿ, ರುಕ್ಮಿಣಿ ದೇವಿ ಕರಾರ್ಚಿತವಾಗಿ, ನಂತರ ಮಧ್ವಾಚಾರ್ಯ ಕರಾರ್ಚಿತರಾಗಿ ಪರಮ ಸನ್ನಿಧಾನಯುಕ್ತಂಥ ವಿಶೇಷವಾದ ವಿಗ್ರಹ ಈ ಉಡುಪಿ ಕೃಷ್ಣನ ವಿಗ್ರಹ ಅಂತ ಹೇಳುವಂಥದ್ದು. ಈ ಕೃಷ್ಣನ ವಿಗ್ರಹವನ್ನು ಮಧ್ವರು ತಮ್ಮ ಶಿಷ್ಯರಿಂದ ಮಧ್ವ ಸರೋವರದಲ್ಲಿ ಚೆನ್ನಾಗಿ ತೊಳೆಸಿ ನಂತರ ತಾವೇ ಅಭಿಷೇಕ ಮಾಡಿದ್ರಂತೆ. ಅದು ಮಧ್ವ ವಿಜಯದಲ್ಲಿ ಭಾಳ ಚಂದ ಬರ್ತದೆ. 3 ಜನ ಎತ್ಕೊಂಡು ಬಂದರು, ಅದನ್ನು ಚೆನ್ನಾಗಿ ತೊಳೆದ್ರು 3-4 ಜನ ಅಲ್ಲಿ ಇಟ್ಟರು. ಆಮೇಲೆ ಮಧ್ವಾಚಾರ್ಯರು ಅಭಿಷೇಕ ಮಾಡಿದರು. ಅಭಿಷೇಕ ಮಾಡಿದ ಮೇಲೆ ಎತ್ತೋಕ್ಕೆ ಹೋದರೆ 30 ಜನ ಜಟ್ಟಿಗಳಿಂದ ಆಗಲಿಲ್ಲ ಅಂತ. 30 ಜನ ಗಟ್ಟಿಗರು, ಅವರು ಭಾಷೆ ನೋಡ್ಬೇಕು ಚೆನ್ನಾಗಿದೆ ಮಧ್ವ ವಿಜಯದಲ್ಲಿ. 30 ಜನ ಗಟ್ಟಿ, 4 ಜನ ತಂದಿಟ್ಟಿದ್ದಾರೆ. ಪೂಜೆ ಆಯಿತು, ಅಭಿಷೇಕ ಆಗಿ ಆಹ್ವಾನ ಆದಮೇಲೆ 30 ಜನ ಜಟ್ಟಿಗಳು ಬಂದರೂ ಅಲಗಾಡಲಿಲ್ಲ ವಿಗ್ರಹ. ಯಾಕಂದರೆ ಅವ್ರು ಹೇಳೋದು ಅದು ಕೃಷ್ಣನ ಸನ್ನಿಧಾನ ನೆಲೆಯಾದ ಲಕ್ಷಣ, ಗುರುತರವಾದದ್ದು, ನಿಜವಾಗಲೂ ಗುರುತರವಾದದ್ದು, ಅಲಗಾಡಿಸೋ ಕಷ್ಟ ಅಂತ ಹೇಳ್ತಾರೆ. ಆ ಪರಮಸುಂದರ ಚೆಲುವ ಮೂರ್ತಿಯನ್ನು ಉಡುಪಿಯಲ್ಲಿ ಮಧ್ವ ಸರೋವರದ ಪಕ್ಕದಲ್ಲಿದ್ದಂತಹ ಗುಡಿಯಲ್ಲಿ ಮಧ್ವಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದರು. ಈ ತಂತ್ರಸಾರಕ್ಕೆ ಅನುಗುಣವಾಗಿ ಮಂತ್ರ, ಹೋಮ, ಪೂಜೆ, ಪ್ರತಿಷ್ಠೆ ಎಲ್ಲ ಮೊದಲ ಸಕಲ ಉಪಾಸನೆಗಳೊಂದಿಗೆ ಪ್ರತಿಷ್ಠಾ ಕಾರ್ಯವನ್ನು ಮಾಡಿದರು. ಪ್ರತಿಷ್ಠೆ ಮಾಡೋದಾಯಿತು, ಮುಂದಿನ ಪೂಜೆ ಮಾಡಬೇಕಲ್ಲ ರೆಗ್ಯುಲರಾಗಿ. ಅದಕ್ಕೆ ವೇದ ವಿಹಿತವಲ್ಲದ ತಾಂತ್ರಿಕ ವಿಧಾನಗಳನ್ನೇ ನಂಬಿಕೊಂಡಿದ್ದಂಥ ಬ್ರಾಹ್ಮಣರಿಗೆ ತರಬೇತಿ ಕೊಟ್ಟು ಅದು ಪೂಜೆ ಹೇಗೆ ಮಾಡಬೇಕು ಅಂತ ಕಲಿಸಿ ಅವರನ್ನು ಜವಾಬ್ದಾರಿ ಮಾಡಿದರು. ಅವರ ಅನುಯಾಯಿಗಳನ್ನಾಗಿ ಮಾಡಿ ಅವರ ವ್ಯವಸ್ಥೆ ಮಾಡಿದರು. ಇದು ಒಂದು ಭಾಗ. ಇದನ್ನು ನಿನ್ನೆ ಮೊದಲೇ ದಿವಸ ಹೇಳಿದ ಹಾಗೆ
ಒಂದು ಭಾವುಕ ದೃಷ್ಟಿ, ಅತ್ಯಂತ ಭಾವುಕವಾಗಿ ಭಕ್ತಿಯಿಂದ ನೋಡಿದಾಗ ಇದು ಕತೆ. ಇನ್ನೊಂದು ದೃಷ್ಟಿಯೂ ಇದೆ, ನಾನು ಹೇಳಿದಾಗ ಸಂಶೋಧಕ ದೃಷ್ಟಿ ಅಂತ ಹೇಳಿದೆ. ಅದನ್ನು ನೀವು ಸ್ವಲ್ಪ ವಿಚಾರ ಮಾಡಿ ನೋಡಿದ್ದಾರೆ. ಉತ್ತರ ಭಾರತದ ಯಾತ್ರೆಯನ್ನು ಮೊದಲ ಬಾರಿಗೆ ಮುಗಿಸಿ ಉಡುಪಿಗೆ ಬಂದಂಥ ಆಚಾರ್ಯರು ಕೃಷ್ಣ ಪ್ರತಿಷ್ಠೆಯನ್ನು ಮಾಡಿದರು ಅಂತ ಮಧ್ವವಿಜಯದಲ್ಲಿ ಬರ್ತದೆ. ಆದರೆ ಈ ಹಡಗಿನಲ್ಲಿ ಹೇರಿದಂಥ ಗೋಪಿಚಂದನದ ಗಡ್ಡೆಯನ್ನು ಆಚಾರ್ಯರು ಹಡಗಿನ ಯಜಮಾನಿಯಿಂದ ಪಡ್ಕೊಂಡ್ರು ಅನ್ನೋ ಕಥೆ ಮಧ್ವವಿಜಯದಲ್ಲಿ ಬರಲ್ಲ, ಕಥೆ ಇಲ್ಲ ಅದು. ಅಂದರೆ ಕೃಷ್ಣ ವಿಗ್ರಹ ಹಡಗಿನಲ್ಲಿ ಬಂತು, ಗೋಪಿಚಂದಲ್ಲಿ ಸೇರಿಕೊಂಡಿತ್ತು, ಒಂದು ಬಲರಾಮನ ವಿಗ್ರಹ ಬಂತು, ಒಂದು ಕೃಷ್ಣನ ವಿಗ್ರಹ ಬಂತು ಅಂತ ನಾವೇನು ಕತೆ ಹೇಳ್ತೀವಿ, ಇದು ಮಧ್ವವಿಜಯದಲ್ಲಿ ಇಲ್ಲ. ಕೃಷ್ಣ ವಿಗ್ರಹ ಪ್ರತಿಷ್ಠಾಪನೆ ಏನಿದೆಯಲ್ಲ, ಅದು 4 ಶ್ಲೋಕದಲ್ಲಿ ಮುಗಿಸ್ಬಿಡ್ತಾರೆ. ನಿಜವಾಗಲೂ ಇವತ್ತು ನೋಡಿಸಿದರೆ ಮಧ್ವಾಚಾರ್ಯರು ಕೃಷ್ಣ ಪ್ರತಿಷ್ಠಾಪನೆ ಮಾಡಿದ್ದು ಬಹುದೊಡ್ಡ ಕೆಲಸ. ಅದು ಸಾಕಷ್ಟು ಶ್ಲೋಕಗಳು ಬರಬೇಕಾಗಿತ್ತು ಅದಕ್ಕೆ. ಆದರೆ 3 ಶ್ಲೋಕ, 4 ಸೇರಿಸ್ಕೊಂಡದ್ದು 3 ಶ್ಲೋಕದಲ್ಲಿ ಕೃಷ್ಣ ಪ್ರತಿಷ್ಠಾಪನೆ ಮುಗಿಸ್ಬಿಡ್ತಾರೆ ಮಧ್ವವಿಜಯದಲ್ಲಿ ನಾರಾಯಣ ಪಂಡಿತರು. ಅದು ಹೇಗಿದೆ ಅಂದರೆ ಸರ್ಗ 9, ಶ್ಲೋಕ 40ರಿಂದ 43. 40ನೇ ಶ್ಲೋಕದಲ್ಲಿ ವಿಚಾರ ಮಾಡ್ತಾರೆ ಅವರು. ಅದು ಟ್ರಾನ್ಸ್ಲೇಷನ್ ಬರ್ಕೊಂಬಂದಿದ್ದೀನಿ ನಾನು. ಒಮ್ಮೆ ಉಡುಪಿಯಲ್ಲಿದ್ದಾಗ ತಮ್ಮ ಅಪಾರವಾದ ಕರುಣೆಯಿಂದ ಬೇರೆ ಆಸರೆ ಇರದ ಸಜ್ಜನರ ಸಿದ್ಧಿಗೆ ಬರಬಹುದಾದ ಕೇಡುಗಳಿಗೆ ಮದ್ದನ್ನು ಅರಿಯಬೇಕೆಂದು ಆಚಾರ್ಯರು ಯೋಚಿಸಿದರು. ಸಜ್ಜನರಿದ್ದಾರೆ, ಅವ್ರಿಗೆ ಅಡೆತಡೆಗಳು ಬರ್ತವೆ, ತೊಂದರೆ ಬರ್ತವೆ, ಅನುಕೂಲ ಆಗುವಂಗೆ ಏನಾದ್ರು ಮಾಡಬೇಕು, ಅವ್ರಿಗೂ ಔಷಧಿ ಮಾಡಬೇಕು ಅಂತ ವಿಚಾರ ಮಾಡಿದ್ರಂತೆ. ಈ ವಿಚಾರ ಆಯಿತು. ಮುಂದೆ ಏನು ಮಾಡಿದ್ರು ವಿಚಾರಕ್ಕೆ ತಕ್ಕದಾಗಿ, ಗೋಪಿಕಾಸ್ತ್ರೀಯರ ಪ್ರೀತಿ ಪಾತ್ರನಾದ ಸಿರಿಯ ವಲ್ಲಭನಾದ ಕೃಷ್ಣನ ಕಲ್ಲಿನ ಮೂರ್ತಿಯನ್ನು 3-4 ಶಿಷ್ಯರ ಕೈಯಲ್ಲಿ ತೊಳೆಸುತ್ತಾ ಇಲ್ಲಿ ಕೆರೆಯಲ್ಲಿ ಪೂರ್ಣಪ್ರಜ್ಞರು ಇರಿಸಿದರು. ಆ ವಿಗ್ರಹವನ್ನು, ಕಲ್ಲಿನ ವಿಗ್ರಹವನ್ನು ಮಾಡಿ ಕೆರೆಯಲ್ಲಿ ಇರಿಸಿದರು. ಮುಂದೆ 3ನೇದು 42ನೇ ಶ್ಲೋಕ. ಪೂಜ್ಯ ಆಚಾರ್ಯರ ಪವಿತ್ರವಾದ ಕೈಗಳ ಸ್ಪರ್ಶದಿಂದ ಹರಿಯ ಸನ್ನಿಧಾನ ಪಡೆದ ಆ ಮೂರ್ತಿಯನ್ನು 30 ಮಂದಿ ಗಟ್ಟಿಗರು ಎತ್ತಲಾರದಾಗ ಇವರು ಅದನ್ನು ಅನಾಯಾಸವಾಗಿ ತಾವೇ ಎತ್ತಿ ತಂದರು ಮಠಕ್ಕೆ. 30 ಜನಕ್ಕೆ ಎತ್ತಲಿಕ್ಕೆ ಆಗಲಾರದ್ದನ್ನು ಅವರೇ ಒಬ್ಬರೇ ಎತ್ಕೊಂಡ್ಬಂದು ಮಠದಲ್ಲಿಟ್ಟರು. 43ನೇ ಶ್ಲೋಕ. ಮುಗುಳ್ನಗಿಯ ಮುದ್ದು ಮೋರೆಯವನನ್ನು, ನಂದಗೋಪನ ಕಂದನನ್ನು, ಹೊರಗಣ್ಣಿಗೆ ಕಾಣದವನನ್ನು, ಚಂದದವನನ್ನು, ಎಲ್ಲರೂ ವಂದಿಸುವವನನ್ನು ಪ್ರತಿಮಾ ಸ್ಥಾಪನೆಯ ವಿಧಿಗೆ ತಕ್ಕಂತೆ ಉಡುಪಿಯಲ್ಲಿ ಸ್ಥಾಪಿಸಿದರು ಆಚಾರ್ಯರು. ಇಷ್ಟೇ ಮುಗಿತದು 4 ಶ್ಲೋಕ. ಆದರೆ ತುಂಬ ಪ್ರಚಾರವಾಗಿರುವಂಥ ಗೋಪಿಚಂದ್ರನ ಗಡ್ಡೆಯ ಕಥೆಗೆ ಆಧಾರ ಏನು ಅನ್ನೋದು ಗೊತ್ತಾಗಿಲ್ಲ. ತ್ರಿವಿಕ್ರಮ ಪಂಡಿತರು ತಮ್ಮ ವಾಯುಸ್ತುತಿಯಲ್ಲಿ ಕೂಡ ಇದರ ಪ್ರಸ್ತಾಪ ಮಾಡಿಲ್ಲ. ಋಷಿಕೇಶ ತೀರ್ಥರ ಸಂಪ್ರದಾಯ ಪದ್ಧತಿ ಅಂತ ಗ್ರಂಥ ಏನಿದೆ, ಅದರಲ್ಲಿ ಮಾತ್ರ ಒಂದು ಸಾಲು ಬರ್ತದೆ, ರೂಪೇ ಕೃಷ್ಣ ಕೃತಿಂ ಸಂಸ್ಥಾಪ್ಯ, ಕೃಷ್ಣನ ವಿಗ್ರಹವನ್ನು ಸ್ಥಾಪನೆ ಮಾಡಿದರು ಅಂತ ಅಷ್ಟೇ ಒಂದು ಬರೋದು. ಮಧ್ವಾಚಾರ್ಯರ ವ್ಯಕ್ತಿತ್ವದೊಂದಿಗೆ ಅವಿನಾ ಸಂಬಂಧವನ್ನು ತಳೆದಿರುವಂಥ ಉಡುಪಿ ಕೃಷ್ಣನ ಪ್ರತಿಷ್ಠೆಯ ವಿಚಾರದಲ್ಲಿ ಯಾಕೆ ಆಳವಾದ ಚಿಂತನೆ ಬರಲಿಲ್ಲ ಅಂತ ಗೊತ್ತಾಗೋಲ್ಲ. ಸಾಕಷ್ಟು ಚರ್ಚೆ ಬರಲಿಲ್ಲ. ಇನ್ನೊಂದು ವಿಶೇಷ ಅಂದರೆ, ಇದು ನಾವು ಮನಸ್ಸಲ್ಲಿ ಇಟ್ಕೋಬೇಕಾದದ್ದು. ನಾನು ಮೊದಲೇ ಹೇಳಿದ್ನಲ್ಲ, ಯಾವುದು ಸರಿ ಯಾವುದು ತಪ್ಪು ಅಂತ ಪ್ರಶ್ನೆ ಇಲ್ಲ. ಒಂದು ಭಾವುಕವಾದಂಥ ಕಲ್ಪನೆ, ಇನ್ನೊಂದು ಸಂಶೋಧಕ ಪ್ರತಿ. ಇವೆರಡು ಮನಸ್ಸಲ್ಲಿರಲಿ. ನಾನು ಹೇಳಿದೆಲ್ಲ, ಭಾವುಕವಾಗಿರೋಣ, ಸಂಶೋಧನೆ ಕಡೆಯಿಂದ ಕಣ್ಣು ತೆಗಿಬಾರ್ದು, ಎರಡೂ ಇರಬೇಕಾದದ್ದು. ಇನ್ನೊಂದು ವಿಶೇಷ ಅಂದರೆ, ಆನಂದಗಿರಿ ರಚಿಸಿದಂಥ ಶಂಕರ ದಿಗ್ವಿಜಯದೊಳಗೆ ಹಸ್ತಾಮಲಕಾಚಾರ್ಯರು ಉಡುಪಿ ಕೃಷ್ಣನ ಪ್ರತಿಷ್ಠೆ ಮಾಡಿದರು ಅಂತ ಒಂದು ಉಲ್ಲೇಖ ಬರ್ತದೆ. ಇದು ನಮ್ಗೆ ಗೊತ್ತಿರುವಂಥ ವಿಷಯ. ಇದು ಹಸ್ತಾಮಲಕಾಚಾರ್ಯರು ಉಡುಪಿ ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದರು ಅಂತ ಒಂದು ಉಲ್ಲೇಖ ಬರ್ತದೆ. ಅದು ಮಾತು ಬರ್ತದೆ, ರಜತ ಪೀಠಾದಿ ಸ್ಥಳೇಶು ಕೃಷ್ಣಾದಿ ದೇವತಾ ಪ್ರತಿಮಾಂ ಕೃತ್ವ. ರಜತ ಪೀಠ ಅಂದರೆ ಉಡುಪಿ ಅಂತ ನಮ್ಗೆ ಗೊತ್ತಿದೆ. ರಜತ ಪೀಠದಲ್ಲಿ ಕೃಷ್ಣನ ವಿಗ್ರಹವನ್ನು ಮಾಡಿಸಿದರು ಅಂತ ಬಂತು. ಹಸ್ತಾಮಲಕರೇ ಮುಂದೆ ಪಂಚಮುದ್ರಾಂಕ ವಿರಾಚಿತರಾದ ಭಗವದಾಕ್ಷರ ಮಂತ್ರ ಜಪಾಸಕ್ತರಾದಂಥ ಬ್ರಾಹ್ಮಣರನ್ನು ಆರಿಸಿ ಪೂಜೆಗೆ ವ್ಯವಸ್ಥೆ ಮಾಡಿದರು ಅಂತ ಬರ್ತದೆ. ಅಂದರೆ ಭಾಳ ಹಿಂದೆ ಆದಂಗೆ ಆಯ್ತಲ್ಲ, ಹಸ್ತಾಮಲಕರು ಮಾಡಿದರು ಅಂದರೆ ಭಾಳ ಹಿಂದೆ ಮಾಡಿದಂಗೆ ಆಯಿತು. ಈ ಮಾಡಿದಂಥ ಬ್ರಾಹ್ಮಣರು ಏನಿದ್ದಾರೆ ಅವರು ಭಾಗವತ ವೈಷ್ಣವರು.
ಅದೇ ಸಂಪ್ರದಾಯಕ್ಕೆ ಅಚ್ಯುತ ಪ್ರಜ್ಞರು ಸೇರಿದವರು. ಅಚ್ಯುತ ಪ್ರಜ್ಞರು ಮಧ್ವಾಚಾರ್ಯ ಗುರುಗಳು ಸೇರಿದವರು. ಮತ್ತು ಇನ್ನೊಂದು ಇದೇ ಪ್ರಾಂತ್ಯದಲ್ಲಿರುವಂಥ ಎಡನೀರು ಮಠ ಅಂತ ಒಂದಿದೆ. ಆ ಎಡನೀರು ಮಠ ಕೂಡ ಇದೇ ಸಂಪ್ರದಾಯದ್ದೇ. ಎಡನೀರು ಮಠವನ್ನು ಈಗಾದರೂ ತೋಟಕಾಚಾರ್ಯ ಮಠ ಅಂತ ಕರೀತಾರೆ. ಈ ಮಠದ ಆರಾಧ್ಯ ದೈವ ಕೂಡ ಗೋಪಾಲಕೃಷ್ಣ. ಕೆಲವು ಮನಸ್ಸಲ್ಲಿ ಇರೋದು ಒಳ್ಳೇದು ನಮಗೆ. ಅದರ ಆರಾಧ್ಯ ದೈವ ಕೂಡ ಗೋಪಾಲಕೃಷ್ಣ. ಶಿಲ್ಪ ವಿನ್ಯಾಸದ ದೃಷ್ಟಿಯಿಂದ ಇದು ಎಸ್ ಕೆ ರಾಮಚಂದ್ರಾಯರ ಮಾತು. ಶಿಲ್ಪಶಾಸ್ತ್ರದಲ್ಲಿ ತುಂಬ ಗಟ್ಟಿಗಿರೋರು. ಅವ್ರು ಹೇಳ್ತಾರೆ, ಶಿಲ್ಪ ವಿನ್ಯಾಸದ ದೃಷ್ಟಿಯಿಂದ ನೋಡಿದರೆ ಉಡುಪಿ ಕೃಷ್ಣನು ಈ ಪ್ರಾಂತ್ಯದಲ್ಲಿರುವ ಉಳಿದ ಕೃಷ್ಣ ವಿಗ್ರಹಗಳಿಗೂ ತುಂಬ ಸಾಮ್ಯವಿದೆ. ಏನು ಸಾಮ್ಯ? ಕಣ್ವಪುರದ ಗೋಪಾಲಕೃಷ್ಣ, ಕಾವು ಪಾರ್ಥಸಾರಥಿ, ಷಡರಂಪಾಡಿಯ ಗೋಪಾಲಕೃಷ್ಣ ಇವೆಲ್ಲವೂ ಕೂಡ ಉಡುಪಿ ಕೃಷ್ಣನಂತೆ ದ್ವಿಭುಜ, ಸ್ಥಾನಕ ಮತ್ತು ಬಾಲರೂಪ. ದ್ವಿಭುಜ ಅಂದರೆ 2 ಕೈ. ಸಾಮಾನ್ಯ ವಿಷ್ಣುವನ್ನು ತೋರಿಸಿದಾಗ 4 ಕೈ ತೋರಿಸ್ತಾರೆ. ಇಲ್ಲಿ 2 ಕೈ. ನಮ್ಮ ಉಡುಪಿ ಕೃಷ್ಣನಿಗೆ ಹೇಗೆ 2 ಕೈ ಇದೆಯೋ ಹಾಗೆ ಅವಕ್ಕೂ 2 ಕೈ. ಸ್ಥಾನಕ ಎದ್ದು ನಿಂತಿರೋದು. ಮತ್ತು ಕೊನೆಗೆ ಬಾಲರೂಪ. ಬೆಳೆದು ನಿಂತ ಕೃಷ್ಣ ಅಲ್ಲ, ಬಾಲಕೃಷ್ಣ. ಹೆಚ್ಚು ಕಡಿಮೆ ಒಂದೇ ಶೈಲಿಗೆ ಸೇರಿದಂಥವು, ಒಂದೇ ರೀತಿ ಇರುವಂಥ, ಒಂದೇ ಶೈಲಿಗೆ ಸೇರಿದ್ದು. ಅದು ನೋಡಿದಾಗ ಇವೆಲ್ಲ ಒಂದೇ ಕಾಲದಲ್ಲಿ ಮೈದೊಳೆದಿದ್ದರೂ ಇರಬಹುದು ಅನ್ನುವಂಥ ಅಂಶ ಬರ್ತದೆ. ಕೃಷ್ಣ ವಿಗ್ರಹಗಳು ಎಲ್ಲ ಕಡೆಯೂ ಅದ್ದಿದ್ದು ಒಂದೇ ಥರದ ವಿಗ್ರಹಗಳಿದ್ದು ಅಂತ ಒಂದದ್ದು. ಆದರೆ ಮಧ್ವಾಚಾರ್ಯಕ್ಕಿಂತ ಮೊದಲು ಉಡುಪಿಯಲ್ಲಿ ಕೃಷ್ಣ ವಿಗ್ರಹ ಇತ್ತು ಅಂತ ಉಲ್ಲೇಖ ಇಲ್ಲ. ಅಂದರೆ ಅವರೇ ಮಾಡಿದ್ದು ಅಂತ ಗ್ಯಾರಂಟಿ. ಮೊದಲು ಇರಲಿಲ್ಲ ಅಂತ ಒಂದು ಉಲ್ಲೇಖ ಬರ್ತದೆ. ಉಡುಪಿಯ ದೇವರು ಅನಂತೇಶ್ವರನೇ. ಯಾವಾಗಿದ್ದರೂ ಅನಂತೇಶ್ವರನೇ ಉಡುಪಿ ದೇವರು. ಈಗಿನ ಮಧ್ವ ಸರೋವರ ಕೂಡ ಮೊದಲಿಗೆ ಅನಂತ ಸರಸ್ಸಾಗಿತ್ತು. ಹಾಗೆಂದರೆ ಮೊದಲಿಗೆ ಕೊಳ ಅನಂತೇಶ್ವರನ ಗುಡಿಗೆ ಹೊಂದ್ಕೊಂಡಂಗಿತ್ತು. ಈಗೇನೋ ಕೃಷ್ಣ ಮಠಕ್ಕೆ ಸೇರಿಕೊಂಡಿದೆ. ದೇವರಿಗೆ ಎದುರಾಗಿ ಪುಷ್ಕರಣಿ ಇರೋದು ವಾಡಿಕೆ. ದೇವರಿಗೆ ಎದುರಿರಬೇಕು ಪುಷ್ಕರಣಿ. ಅನಂತೇಶ್ವರನ ಗುಡಿಗೆ ಇದು ಸರಿ ಆಗ್ತದೆ. ಇತಿಹಾಸ ಸಂಹಿತೆ ಅಂತ ಒಂದು ಗ್ರಂಥ ಇದೆ, ಮುಖ್ಯ ಗ್ರಂಥ ಅದು ಇತಿಹಾಸದಲ್ಲಿ ಅಂತ ಹೇಳ್ತಾರೆ. ಸಹ್ಯಾದ್ರಿ ಖಂಡ ಅನ್ನೋ ಭಾಗದಲ್ಲಿ ಇಂದು ಕ್ಷೇತ್ರ ಮಹಾತ್ಮೆ ಅಂತ ಬರೀತಾರೆ. ಇಂದು ಕ್ಷೇತ್ರ ಅಂದರೆ ಉಡುಪಿ ಮಹಾತ್ಮೆ. ಉಡುಪಿಯನ್ನು ಕೃಷ್ಣನ ಪುರಿ ಅಂತ ಕರೀತಾರೆ ಅವರು. ಅಂದರೆ ಕೃಷ್ಣ ಪ್ರಭಾವ ಆಗಿತ್ತಾಗಲೇ ಗಟ್ಟಿಯಾಗಿದ್ದು. ಈ ಗ್ರಂಥ ಇತ್ತೀಚಿನ ಕೃತಿ ಅಂತ ಬರೀತಾರೆ. ಇತ್ತೀಚಿನ ಕೃತಿ ಆದಾಗ ಅದರೊಳಗೆ ಏನು ಬರ್ತದೆ ಅಂದರೆ, ಗ್ರಂಥದುದ್ದಕ್ಕೂ ಕೃಷ್ಣನ ಪೂಜೆ ಮಾಡುವಂಥ ಯತಿಗಳಿಗೆ ಹೇಗೆ ಗೌರವ ಕೊಡಬೇಕು, ಸನ್ಮಾನ ಮಾಡಬೇಕು, ಅವರಿಗೆಲ್ಲ ಗೌರವ ಸಲ್ಲಿಸಬೇಕು, ಇದ್ರ ಬಗ್ಗೆನೇ ಒತ್ತಿ ಒತ್ತಿ ಹೇಳೋದ್ರಿಂದ ಗ್ರಂಥ ಬರೋದು ಉದ್ದೇಶ ಗೊತ್ತಾಗುತ್ತೆ ಎದಕ್ಕೆ ಬರೆದದ್ದು ಅಂತ. ಆದರೂ ಈ ಗ್ರಂಥದಲ್ಲಿ ಒಂದು ಸ್ವಾರಸ್ಯವಾದ ವಿವರ ಇದೆ. ಭಾಳ ಸ್ವಾರಸ್ಯಕರವಾದ ವಿವರ ಪುಸ್ತಕದಲ್ಲಿ ಇರ್ತದೆ. ಅದೇನು ಅಂದರೆ, ಅದರ 20ನೇ ಅಧ್ಯಾಯದಲ್ಲಿ ಮಧ್ವಾಚಾರ್ಯರು ದುರ್ಗೆಯನ್ನು ಪೂಜೆ ಮಾಡಿದರು. ಪೂಜೆ ಮಾಡಿ ಆ ಧ್ಯಾನ ಸಮಯದಲ್ಲಿ ಕೃಷ್ಣನ ಬಾಲರೂಪವನ್ನು ನೋಡಿದರು ಅಂತ ಬರ್ತದೆ. ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ನನ್ನ ಕೃಷ್ಣನ ದರ್ಶನ ಕೊಡಿಸು ಬಾಲರೂಪದಲ್ಲಿ ಅಂದಾಗ ಅವರ ಕಣ್ಣು ಮುಂದೆ ಕೃಷ್ಣನ ಬಾಲರೂಪ ಬಂತು. ಕೃಷ್ಣನ ಈ ಅರ್ಚಾ ಮೂರ್ತಿ, ಈ ಪೂಜೆ ಮಾಡಿದಲ್ಲ ಧ್ಯಾನದಲ್ಲಿ, ಆ ಮೂರ್ತಿ ಸಮುದ್ರ ಮಧ್ಯದಲ್ಲಿದೆ ಅಂತ ಅವ್ರ ಗಮನಕ್ಕೆ ಬಂತು. ಆ ಗೋಪಿಚಂದನದಿಂದ ಲೇಪನ ಮಾಡಿದಂಥ ಈ ಮೂರ್ತಿಯನ್ನು ಆಚಾರ್ಯರಿಗೆ ವರುಣನೇ ತಂದು ಕೊಟ್ಟ ಅನ್ನೋ ಕಥೆ ಬರ್ತದೆ. ವರುಣ ತಂದು ಆ ಮೂರ್ತಿಯನ್ನು ಕೊಟ್ಟು ಹೋದ. ಅದನ್ನು ಅವರು ಹೇಗಿದೆ ನೋಡಿ, ಅನಂತಾಸನ ಸಂಸ್ಥಾನೇ ವಿಧಿನ ಸ್ಥಾಪಿಸಿದರು. ಅಂದರೆ ಆಲ್ಮೋಸ್ಟ್ ಅನಂತೇಶ್ವರನ ಗುಡಿಯಲ್ಲಿ ಸ್ಥಾಪನೆ ಮಾಡಿದರು ಅಂತ ಬರ್ತದೆ. ಅಂದರೆ ಮೊದಲು ವಿಗ್ರಹ ಬಂದದ್ದು ವರುಣ ಕೊಟ್ಟದ್ದನ್ನು ಅನಂತೇಶ್ವರನ ಗುಡಿಯೊಳಗೆ ಸ್ಥಾಪನೆ ಮಾಡಿದರು ಅಂತ ಬರ್ತದೆ. ಆ ನಂತರ ಅನಂತ ಸರಸ್ಸಿನ ತೀರದಲ್ಲಿ ಸಂಶೋಧನೆ ಮಾಡಿ ಅದನ್ನು ಶುದ್ಧ ಮಾಡಿ, ಅಲ್ಲಿದ್ದ ಗುಡಿಯನ್ನು ಶುದ್ಧ ಮಾಡಿ, ದಯವಿಟ್ಟು ಗಮನಿಸಬೇಕು ಇದನ್ನು, ಅಲ್ಲಿದ್ದ ಗುಡಿಯನ್ನು ಶುದ್ಧ ಮಾಡಿ ಅದರಲ್ಲೇ ಕೃಷ್ಣನನ್ನು ಪ್ರತಿಷ್ಠಾಪಿಸಿದರು ಅಂತ ಬರ್ತದೆ. ಶ್ಲೋಕ 22-23. ಇಲ್ಲಿ ಕೂಡ ಹಡಗಿನಲ್ಲಿ ಹೇರಿದ್ದ ಗೋಪಿಚಂದನ ತಗೊಂಡು ವಿವರ ಇಲ್ಲ. ಸ್ವಾರಸ್ಯಕರವಾದ ವಿವರ ಅಂದರೆ, ಅನಂತ ಸರಸ್ಸಿನ ಬಳಿ ಮೊದಲೇ ಇದ್ದಂಥ ಒಂದು ಗುಡಿ. ಅವ್ರು ಹೇಳೋದು, ಅನಂತ ಸರಸ್ಸಿನಲ್ಲಿ ಆ ವಿಗ್ರಹವನ್ನು ಶೋಧಿಸಿ ತೊಳೆದು ಪಕ್ಕದಲ್ಲಿ ಇದ್ದಂಥ ಗುಡಿಯಲ್ಲಿ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದರು ಅಂತಾಯಿತು. ಹಾಗಂದ್ರೆ ಏನರ್ಥ? ಮೊದಲೇ ಒಂದು ಗುಡಿ ಇತ್ತು ಆ ಸರಸ್ಸಿನ ಪಕ್ಕ. ಅದು ಬರೀತಾರೆ, ಸಂಶೋಧ್ಯ ಸರಸಿ ತೀರೇ ಸಂಪೂಜ್ಯ ಹರಿಮಂದಿರಂ. ಹರಿಮಂದಿರ ಇತ್ತು ಅಲ್ಲಿ ಅಂತ ಬರೀತಾರೆ. ಹಿಂದೆ ವರುಣ ಈ ಲೋಕಸುಂದರವಾದ ಮಂದಿರವನ್ನು ಕಟ್ಟಿದ್ದ. ಈ ವಾರುಣ ಭವನದಲ್ಲಿ ಹರಿಯನ್ನು ಆಚಾರ್ಯರು ಸ್ಥಾಪನೆ ಮಾಡಿದರು ಅಂತ ಗ್ರಂಥದಲ್ಲಿ ಬರ್ತದೆ. ಗುಡಿ ಇತ್ತು ಅಂದಂಗೆ ಆಯ್ತಲ್ಲ ಮೊದಲು.
ಅಂದರೆ ಪೂರ್ವದಲ್ಲೇ ಮಧ್ವ ಸರಸ್ಸಿನ ಬಗದಿಯಲ್ಲಿ ಒಂದು ಗುಡಿ ಇತ್ತು, ಅದರಲ್ಲೇ ಕೃಷ್ಣನ ವಿಗ್ರಹವನ್ನು ಸ್ಥಾಪನೆ ಮಾಡಿದರು ಅಂತಾದರೆ ಈ ಗುಡಿಯಲ್ಲಿ ಮೊದಲಿದ್ದಂಥ ಮೂರ್ತಿ ಯಾವುದು? ಒಂದು ಗುಡಿ ಇತ್ತು ಅಂದರೆ ಒಂದು ಮೂರ್ತಿ ಇರಬೇಕಲ್ಲ, ಯಾವುದು ಒಂದು. ಯಾವ ಮೂರ್ತಿ ಇತ್ತು ಅಥವಾ ಇರಲಿಲ್ಲವೋ? ಆಚಾರ್ಯರ ಕಾಲಕ್ಕೂ ಆ ಮೂರ್ತಿ ಇತ್ತೇ? ಇದ್ದಿದ್ದಾದರೆ ಅದು ಏನಾಯಿತು? ಈ ಪ್ರಶ್ನೆಗಳನ್ನು ಸಾಕಷ್ಟು ಕೇಳ್ತಾರೆ. ಗುಡಿಯ ಮಹಾದ್ವಾರವನ್ನು ಮುಚ್ಚಿ ಕೃಷ್ಣನನ್ನು ಹಿಂಬದಿಯ ಕಿಟಕಿಯಿಂದ ನೋಡಬೇಕು, ಇವತ್ತಿದೆಯಲ್ಲ, ನೋಡಬೇಕು ಅನ್ನುವಂಥ ಪದ್ಧತಿಗೂ ಇದಕ್ಕೇನಾದರೂ ಸಂಬಂಧ ಇದೆಯಾ? ಸೊ ತಲೆ ಕೆಡುತ್ತಲ್ಲ, ಏನೇನಪ್ಪ ಇದು ಅನಿಸ್ಬಿಡುತ್ತೆ. ಸುಮ್ಮ ಅದು ಮೊದಲಿನ ಚೆಂದಿತ್ತು, ಅದು ಕೇಳ್ಕೊಂಬಿಡೋದು ಅದು ಚೆನ್ನಾಗಿತ್ತು. ಆದರೆ ಇದು ಒಂದು ಸಲ ಸಂಶೋಧನೆ ವಿಚಾರ ಬಂದಾಗ ಬರೋದು ಒಳ್ಳೆಯದು, ನಂಬೋದು ನಂಬೋಣ. ಅದು ಹಿಂಗೊಂದು ವಿಚಾರ ಇದೆ ಅಂತೂ ತಲೆಯಲ್ಲಿರಲಿ. ಉದ್ದೇಶ ಇಷ್ಟೇ. ನಾನು ಮೊದಲೇ ಮಾತಾಡಿದಾಗ ಹೇಳಿದ್ದೆ ನಾನು, ಹಿಂದೆ ಧರ್ಮದ ಪ್ರಭಾವ ಯಾವ ರೀತಿ ಇತ್ತು ಉಡುಪಿ ಕ್ಷೇತ್ರದಲ್ಲಿ ಅಂತ. ಬೌದ್ಧರ ವಾತಾವರಣ ಇತ್ತು, ಬಹಳ ಗಟ್ಟಿಯಾಗಿ ಶೈವ ಇತ್ತು, ನಾಗಪೂಜೆ ಇತ್ತು, ಭೂತ ಇತ್ತು, ಅದರ ಜೊತೆಗೆ ಬಹು ದೊಡ್ಡದಾಗಿದ್ದು ಜೈನ ಧರ್ಮ. ಆ ಪ್ರದೇಶದಲ್ಲಿ ಜೈನ ಧರ್ಮ ಬಹಳ ದಟ್ಟವಾಗಿತ್ತು. ನಾನು ಹೇಳಿದ ಅನಂತೇಶ್ವರನ ಗುಡಿ ಕೂಡ ಅನಂತನಾಥನ ಬಸದಿಯಾಗಿತ್ತು ಒಂದು ಕಾಲಕ್ಕೆ. ಚಂದ್ರಮೌಳೇಶ್ವರ ಗುಡಿ ಕೂಡ ಚಂದ್ರನಾಥ ಅವ್ರಲ್ಲ ತೀರ್ಥಂಕರು, ಅವನ ಬಸದಿಯಾಗಿತ್ತು ಅಂತ. ಹಾಗೆ ಇಲ್ಲಿ ಈ ಗುಡಿಯಲ್ಲಿ ಮೊದಲು ವಿಗ್ರಹ ಯಾವುದಿತ್ತು ಹಾಗಾದರೆ? ಇತ್ತೋ ಇಲ್ವೋ? ಇವರು ಪ್ರತಿಷ್ಠಾಪನೆ ಮಾಡಿದರಲ್ಲ, ಅದಕ್ಕೆ ನೂರಾರು ಪ್ರಶ್ನೆಗಳು ಬರ್ತವೆ. ಉತ್ತರಿಸೋದು ಅಸಾಧ್ಯವಲ್ಲದಾದರೂ ಕಷ್ಟದ ಕೆಲಸ. ಒಂದು ಮಾತು ನಿರ್ವಿವಾದವಾಗಿ ಹೇಳಬೇಕಾದದ್ದು, ವಿಪುಲವಾಗಿದ್ದ ಜೈನ ಪ್ರಭಾವವನ್ನು ಶೈವರು ಕಳೆಗುಂದಿಸಿ ತಮ್ಮ ವರ್ಚಸ್ಸನ್ನು ಮೂಡಿಸಿದ ಹಾಗೆ ಆಚಾರ್ಯ ಮಧ್ವರು ವೈಷ್ಣವ ಪ್ರಭಾವವನ್ನು ಬೆಳೆಸಿದರು ಅಲ್ಲಿ ಅಂತ. ಬಹಳ ಮುಖ್ಯವಾಗಿರಬೇಕಾದ ತಾವು ಗಮನಿಸಬೇಕು. ಉಡುಪಿ ಕ್ಷೇತ್ರದಲ್ಲಿ, ದಕ್ಷಿಣ ಕನ್ನಡ ಪ್ರದೇಶದಲ್ಲಿ ತಾಯಿ ಪೂಜೆ ಹೆಚ್ಚು, ದುರ್ಗೆ ಪೂಜೆ ಹೆಚ್ಚು, ಎಲ್ಲ ಕಡೆಯೂ ನಾಗಪೂಜೆ ಹೆಚ್ಚು. ಅದರೊಳಗೆ ವೈಷ್ಣವನಾದ ಕೃಷ್ಣ ಸೇರಿಕೊಂಡದ್ದು ಅಪರೂಪ. ಅಲ್ಲಿ ಒಂದು ಕೃಷ್ಣ ವಿಗ್ರಹ ಇರುವಂಥದ್ದು ಅಲ್ಲಿ ಕೂಡಿಸಿ ಪ್ರಚಾರ ಮಾಡಿದರು. ಅನಂತೇಶ್ವರನ ಗುಡಿಯು ಮೊದಲಿಗೆ ಅನಂತನಾಥನ ತೀರ್ಥಂಕರನ ಚೈತ್ಯ ಮಂದಿರ ಆದಂಗೆ ಈಗಿನ ಕೃಷ್ಣ ಗುಡಿಯೂ ಕೂಡ ಯಾವುದೋ ಒಂದು ಜೈನರ ಬಸದಿ ಆಗಿತ್ತೋ ಅನ್ನೋ ಕಲ್ಪನೆ ಬರ್ತದೆ. ಮುಂದಿನ ಭಾಗ ಚೆನ್ನಾಗಿದೆ, ಒಂದು ಎರಡು ಮಾತು ಹೇಳಿ ಮುಗಿಸ್ತೀನಿ ಅದನ್ನು. ಯಾಕಂದರೆ ಈ ಕಡೆಗೆ ಕಾಣುವಂಥ ಕೃಷ್ಣ ವಿಗ್ರಹ ಭಾಳ ವಿಶೇಷವಾದದ್ದು ಅಂತ ಹೇಳಬೇಕು. ಬೇರೆ ನಮ್ಮ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಬೇರೆ ಕಡೆ ಎಲ್ಲಿ ಕಡೆಗೂ ಈ ಥರ ಮೂರ್ತಿಗಳ ಶೈಲಿ ಸಿಗೋದಿಲ್ಲ, ಅಸಾಧಾರಣವಾದದ್ದು ಇದು. ಬಾಲಕೃಷ್ಣನನ್ನು ಈ ರೀತಿ ಮಾಡಬೇಕು ಅಂತ ಯಾವ ಶಿಲ್ಪಾಗಮದಲ್ಲೂ ಹೇಳಲ್ಲ. ಆದರೆ ಉಳಿದೆಡೆಗೆ ದಂಡಪಾಣಿಯಾದಂಥ ಕುಮಾರಸ್ವಾಮಿ ವಿಗ್ರಹಗಳಿದ್ದಾವೆ. ಕುಮಾರಸ್ವಾಮಿ ವಿಗ್ರಹಗಳು ಬೇಕಾದಷ್ಟಿದ್ದಾವೆ. ಕುಮಾರ ಸಂಪ್ರದಾಯವೇನು ಈ ಕಡೆ ಇತ್ತು, ಮೊದಲು ಬೇಕಾದಷ್ಟಿತ್ತು. ಹಾಗೆ ನೀವು ಮೊನ್ನೆ ಹೇಳಿದ ಹಾಗೆ ನಾಗಪೂಜೆಯ ಜೊತೆಗೆ ಕುಮಾರಸ್ವಾಮಿ ವಿಗ್ರಹಗಳ ಪೂಜೆಯೂ ಆಗ್ತದೆ. ಇದಲ್ಲದೆ ಜೈನ ತೀರ್ಥಂಕರರನ್ನು ಅಥವಾ ಯಕ್ಷರನ್ನು ಹೀಗೆ ನಿಂತ ವಿಗ್ರಹದಲ್ಲಿ ಪೂಜೆ ಮಾಡೋದಿತ್ತು. ಆದರೆ ಸಾಮಾನ್ಯವಾಗಿ ತೀರ್ಥಂಕರೆಲ್ಲ ಕುಳಿತಂಥದ್ದು. 24 ಜನ ತೀರ್ಥಂಕರು ಎಲ್ಲರೂ ಕೂತ ಹಾಗೆ. ಒಂದು ಸಲ ಹೇಳಿದ್ದೇನೆ ಅದನ್ನು ನಾನು. 24 ತೀರ್ಥಂಕರು ಒಂದೇ ಥರ ಇದ್ದಾರೆ, ಅದೇ ಧ್ಯಾನ ಮುದ್ರೆಯಲ್ಲಿ ಕೂತಿದ್ದಾರೆ, ಅರ್ಧ ಕಣ್ಣು ಮುಚ್ಕೊಂಡಿದ್ದಾರೆ. ಒಂದೇ ಲಕ್ಷಣ ಅಂದರೆ ಅವ್ರ ಕಿವಿ ಭುಜ ಮುಟ್ಟುವಂಗೆ ಇರ್ತದೆ. ಒಂದೇ ಒಂದು ಮೂರ್ತಿ ವ್ಯತ್ಯಾಸ ಅಂದರೆ ನಮ್ಮ ತೀರ್ಥಂಕರ 23ನೇ ತೀರ್ಥಂಕರ ಪಾರ್ಶ್ವನಾಥನ ತಲೆ ಮೇಲೆ ಮಾತ್ರ ಹಾವಿದೆ, ಉಳಿದವ್ರು ಯಾರ ತಲೆ ಮೇಲೂ ಹಾವಿಲ್ಲ. ಉಳಿದವ್ರು ಎಲ್ಲ ವಿಗ್ರಹ ಒಂದೇ. ಯಾಕೆ ಒಂದೇ ಇತ್ತು ಅಂದಾಗ ಉತ್ತರ ಕೊಡ್ತಾರೆ, ಎಲ್ಲರೂ ಒಂದೇ ಆ ಸ್ಥಿತಿಯನ್ನು ಮುಟ್ಟಿರೋದ್ರಿಂದ ಅವ್ರನ್ನ ತೋರಿಸೋದು ಹೇಗೆ? ಎಲ್ಲರೂ ಒಂದೇ ಸ್ಥಿತಿಯನ್ನು ಮುಟ್ಟಿದ್ರು, ಆನಂದದ ಸ್ಥಿತಿಯನ್ನು ಮುಟ್ಟಿದ್ರು ಅಂತ ತೋರಿಸೋದಕ್ಕೆ ಎಲ್ಲರೂ ಅದೇ ರೀತಿ ತೋರಿಸ್ತಾರೆ. ಮತ್ತು ಅವರ ವಿಧಿ ಇರೋದು ಕೇಳಿಸ್ಕೊಳ್ಳೋದು, ಆದ್ದರಿಂದ ಕಿವಿಯನ್ನು ಉದ್ದವಾಗಿ ತೋರಿಸ್ತಾರೆ ಅಂತ ಜೈನ ಸಂಪ್ರದಾಯದಲ್ಲಿ ಹೇಳ್ತಾರೆ. ಇಲ್ಲಿ ಯಕ್ಷರನ್ನು ಹಾಗೆ ನಿಲ್ಲಿಸುವಂಥ ಪದ್ಧತಿ ಇದೆ, ಪೂಜೆ ಮಾಡ್ತಾರೆ ಅಂತ. ಇದೊಂದು ನನಗೆ ಆಸೆ ತುಂಬ ಕಾಡ್ತಾ ಇದೆ, ಹೋಗ್ಬೇಕು ಅನಿಸುತ್ತೆ. ಗೋವಾಗೆ ಹೋಗಿ ನೋಡ್ಕೊಂಬರ್ಬೇಕು. ಐ ಆಮ್ ಪ್ಲ್ಯಾನಿಂಗ್ ಟು ಗೋ. ಗೋವಾದಲ್ಲಿ ಬರೀತಾರೆ, ಇದು ನನಗೆ ಗೊತ್ತಿರಲಿಲ್ಲ, ಎಸ್.ಕೆ. ರಾಮಚಂದ್ರ ಹೇಳೋ ತಂಗ ಗೊತ್ತಿರಲಿಲ್ಲ. ಉದಾಹರಣೆಗೆ ಅವ್ರು ಹೇಳ್ತಾರೆ, ಗೋವೆಯ ಕುವಲೇಶ್ವರ ಮೂರ್ತಿ ಅಂತ. ತಾವು ಯಾರಾದರೂ ಹೋಗಿದ್ದರೆ ನೋಡಿದರೆ ನೆನಪಿಟ್ಕೋಬೇಕು. ಅಲ್ಲಿ ಕೋರ್ಗಾಂವ್ ಅಂತ ಒಂದು ಹಳ್ಳಿ ಇದೆ ಅಂತೆ ಗೋವೆಯಲ್ಲಿ. ಆ ಹಳ್ಳಿ ಹತ್ತಿರ ಕಮಲೇಶ್ವರ ದೇವಸ್ಥಾನ ಅಂತಿದೆ. ಅದರ ಪಕ್ಕದಲ್ಲೇ ಕುವಲೇಶ್ವರ ಅಥವಾ ಕುವಲನಾಥ ಅನ್ನಿಸ್ಕೊಳ್ಳುವಂಥ ಒಂದು ದೇವಸ್ಥಾನ ಇದೆ. ಅಲ್ಲೊಂದು ಮೂರ್ತಿ ಇದೆ, ಕುವಲೇಶ್ವರ ಅಥವಾ ಕುವಲನಾಥ ಅನ್ನುವಂಥ ಮೂರ್ತಿ ಇದೆ. ಅದನ್ನು ಅಲ್ಲಿ ಜನ ತೀರ್ಥಂಕರ ಅಂತ ಪೂಜೆ ಮಾಡ್ತಾರೆ. ಇದನ್ನ ಯಾಕೆ ಹೇಳಬೇಕಾಗಿತ್ತು ಗೋವಾ ಮೂರ್ತಿದು? ಕಾರಣ ಇದೆ. ಈ ಮೂರ್ತಿ
ಎಸ್ ಕೆ ರಾಮಚಂದ್ರ ಅಂಡರ್ಲೈನ್ ಮಾಡಿ ಬರೀತಾರೆ ಅದನ್ನು. ಈ ಮೂರ್ತಿಯು ಬಹುಮಟ್ಟಿಗೇನು ಎಲ್ಲ ವಿವರಗಳಲ್ಲಿಯೂ ಉಡುಪಿಯ ಕೃಷ್ಣನನ್ನೇ ಹೋಲುತ್ತದೆ. ಆ ಗೋವಿಯೊಳಗೆ ಏನಿದೆಯೋ ವಿಗ್ರಹ ಕುವಲನಾಥ ವಿಗ್ರಹ ಅಂತ ಹೇಳ್ತಾರೆ, ಅಥವಾ ಕುವಲೇಶ್ವರ ಅಂತ ಹೇಳ್ತಾರೆ. ಆ ವಿಗ್ರಹ, ಅದು ಫೋಟೋ ಕೂಡ ಕೊಟ್ಟಿದ್ದಾರೆ, ಅದು ಪ್ರಿಂಟ್ ಮಾಡಿದ್ದಾರೆ. ಏನ್ಷಿಯಂಟ್ ಶ್ರೈನ್ಸ್ ಆಫ್ ಗೋವಾ ಎ ಪಿಕ್ಟೋರಿಯಲ್ ಸರ್ವೆ 1965 ಬಂದಂಥ ಪುಸ್ತಕ. ಅದರೊಳಗೆ ಚಿತ್ರ 58 ಪೂರ್ತಿ ಚಿತ್ರ ಕೊಟ್ಟಿದ್ದಾರೆ. ಅದು ವಿಗ್ರಹದ ಫೋಟೋ ಕೊಟ್ಟಿದ್ದಾರೆ. ಫೋಟೋ ಕೊಟ್ಟು ನೀವು ತೆಳಗೆ ಅದು ಕುವಲೇಶ್ವರ ಅಂತ ನೀವು ಬರೀದೇ ಹೋದರೆ ಅದು ಉಡುಪಿ ಕೃಷ್ಣನ ವಿಗ್ರಹನೇ ಅನಿಸುತ್ತೆ. ಅದಕ್ಕೆ ಹೇಳ್ತಾರೆ ಅವರು, ಗೋವಾ ಸರ್ಕಾರದವ್ರು ಮಾಡಿದಂಥ ಗ್ರಂಥದೊಳಗೆ ಭಾವಚಿತ್ರ ಕೊಟ್ಟಿದ್ದಾರೆ, ಆ ವಿವರಗಳನ್ನು ಕೊಟ್ಟಿದ್ದಾರೆ. ಕುತೂಹಲದಿಂದ ಬೇಕಾದ್ರೆ ನೋಡ್ಕೋಬೋದು ಅದನ್ನು. ಅಂದರೆ ಇದು ಮಧ್ಯಯುಗದ ಆರಂಭದಲ್ಲಿ ಆದಂಥ ವಿಗ್ರಹ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಆದಂಥ ವಿಗ್ರಹ ಇದು. ಕೃಷ್ಣನಿಗೂ ಜೈನ ಸಂಪ್ರದಾಯಕ್ಕೂ ಭಾಳ ಹತ್ತಿರ ಸಂಬಂಧ ಇದೆ ಅಂತ ನಮಗೆಲ್ಲ ಗೊತ್ತು. ನಾನು ಕೃಷ್ಣಾವತಾರ ಮಾತಾಡಿದಾಗಲೂ ಹೇಳಿದ್ದೆ ನಾನು. ಕೃಷ್ಣನಿಗೂ ಜೈನರಿಗೂ ಭಾಳ ಹತ್ತಿರ ಸಂಬಂಧ. ನೇಮಿನಾಥ 22ನೇ ತೀರ್ಥಂಕರ. ನೇಮಿನಾಥನ ತಂದೆ ಸಮುದ್ರ ರಾಜ ಅಂತ. ಅವ ತನ್ನ ಮಕ್ಕಳನ್ನು ಮತ್ತು ವಸುದೇವ, ತನ್ನ ತಮ್ಮ, ಸಮುದ್ರ ರಾಜನ ತಮ್ಮ ವಸುದೇವ, ಅವನ 2 ಮಕ್ಕಳು ಬಲರಾಮ ಕೃಷ್ಣ, 3 ಜನದ ಉಪನಯನ ಒಂದೇ ಸಲ ಮಾಡ್ತಾನೆ. ಒಂಥರ ಸೋದ ಸಂಬಂಧಿಗಳವರೆಲ್ಲ. ಮುಂದೆ ನೇಮಿನಾಥ ಜೈನ ಸಂಪ್ರದಾಯದಲ್ಲಿ ಹೋಗಿ ತೀರ್ಥಂಕರ ಆಗಿಬಿಡ್ತಾನೆ. ಆತ ಕೃಷ್ಣನಿಗೆ ಉಪದೇಶ ಮಾಡಿದ ಅಂತ ಬರುತ್ತೆ. ಒಂದು ಪುಸ್ತಕ ಇದೆ, ನಾನು ಓದಿದ್ದಾನೆ, ಶಾಕಿಂಗ್ ಆಯ್ತದು. ಮಾಗಧಿ ಭಾಷೆಯೊಳಗೆ ಕೃಷ್ಣನಿಗೆ ತತ್ವಜ್ಞಾನ ಬೋಧನೆ ಮಾಡಿದವನು ನೇಮಿನಾಥ ಅಂತ. ನೀನು ಜೈನ ಧರ್ಮಕ್ಕೆ ಸೇರಿಸ್ಕೋ ಅಂತಂದಂತೆ ಕೃಷ್ಣನಿಗೆ. ನನಗೆ ಆ ಧೈರ್ಯ ಇಲ್ಲಪ್ಪ, ನಿಮ್ಮ ಉಪವಾಸ ವೃತ್ತಗಳು ಜಾಸ್ತಿ ಇರ್ತವೆ, ನಾನು ರಾಜ ಕಟ್ಟೋ ಕೆಲಸದಲ್ಲಿದ್ದೀನಿ, ಉಪವಾಸ ಮಾಡೋಕ್ಕಾಗಲ್ಲ ನನಗೆ ಅಂತ ಕೃಷ್ಣ ಹೇಳಿದ ಅಂತ ಹೇಳ್ತಾರೆ. ಅಂದರೆ ಕೃಷ್ಣನಿಗೂ ಜೈನ ಧರ್ಮಕ್ಕೂ ತುಂಬ ಹತ್ತಿರದ ಸಂಬಂಧ. ಆದ್ದರಿಂದ ಅದು ಬಂತ ಇಲ್ಲಿ ಅಂತ ಮಾತು ಬರ್ತದೆ. ಬಂದದ್ದೇನೋ ಕೃಷ್ಣನೇ ಹೇಳಬೇಕು, ನಮ್ಗೆ ಗೊತ್ತಾಗಲ್ಲ. ಆದರೆ ತರ್ಕಗಳು ಬೇಕಾದಷ್ಟಿದ್ದಾವೆ, ವಿಚಾರಗಳು ಬೇಕಾದಷ್ಟಿದ್ದಾವೆ. ಯಾಕೆ ಹೇಳಬೇಕು ಅಂದರೆ, ಒಂದು ಕಾಲದಲ್ಲಿ ನಡೆದಂಥ ಘಟನೆ ಕೆಲವು ದಶಕಗಳ ಕಳೆದ ಮೇಲೆ, ಕೆಲವು ಶತಕಗಳ ಕಳೆದ ಮೇಲೆ ಅದು ಹೇಗೆ ಆಗ್ಬಿಡ್ತದೆ ಅಂದರೆ, ಕಲ್ಪನೆ ಏನಿತ್ತೋ ನಿಜವಾಗಿ ಏನಿತ್ತೋ ಗೊತ್ತಾಗೋದಿಲ್ಲ. ಆದ್ದರಿಂದ ನಾವೇನು ಮಾಡಬೇಕು? ನಾವು ಭಕ್ತರಾದ್ದರಿಂದ ಭಾಳ ಸುಲಭ ನಮ್ಮ ಕೆಲಸ. ಯಾವುದು ನಮಗೆ ಹಿತವೋ, ಯಾವುದು ನಮ್ಮ ಮನಸ್ಸಿಗೆ ತೃಪ್ತಿಯನ್ನು ಕೊಡ್ತದೋ, ಆನಂದವನ್ನು ಕೊಡ್ತದೋ ಅದು ಹಿಡ್ಕೋಬೇಕು. ಯಾವುದು ಕೊಡಲ್ಲ, ಬೇಡ, ನಮ್ಮದಲ್ಲ, ಅದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ. ಉದ್ದೇಶ ಇಷ್ಟೇ, ನಾನು ಇದೆಲ್ಲ ತತ್ವಜ್ಞಾನ ಓದ್ಕೊಳ್ಳೋದು ಮನಸ್ಸಿಗೆ ಸಮಾಧಾನ ಸಿಗಲಿ ಅಂತ. ಅದೇ ನನ್ನ ಮನಸ್ಸಲ್ಲಿ ಆತಂಕ ಉಂಟು ಮಾಡೋದಿದ್ರೆ ಏನು ಪ್ರಯೋಜನ ಇಲ್ಲ. ಆದರೆ ಕೆಲವು ಸಂಶೋಧನೆಯಲ್ಲೇ ಸಂತೋಷ ಪಡೋರಿದ್ರೆ ಆ ಹಾದಿಗೆ ಹೋಗ್ಬೋದು. ಭಾವುಕರಾಗಿ ಸಂತೋಷ ಪಡೋದಿದ್ರೆ ಇನ್ನೊಂದು ಹಾದಿ ಇದೆ. ಅವೆರಡೂ ದೃಷ್ಟಿಕೋನ ನಮ್ಮಲ್ಲಿ ಇರಲಿ ಅಂತ ಹೇಳ್ತಾ, ಕೃಷ್ಣ ವಿಗ್ರಹ ಸ್ಥಾಪನೆ ಆದಮೇಲೆ ಆಚಾರ್ಯ ಮಧ್ವರ ಕಾರ್ಯ ಬಹಳ ದೊಡ್ಡದು ಆದದ್ದು, ಬಹಳ ದೊಡ್ಡ ಕಾರ್ಯ. ಎಲ್ಲ ಕಡೆ ಹೋದದ್ದು, ಇನ್ನೊಮ್ಮೆ ಬದರಿಗೆ ಹೋದದ್ದು, ಮತ್ತೊಂದು ಸಲ ಹೋದದ್ದು, 3 ಸಲ ಹೋಗ್ತಾರೆ ಬದರಿಗೆ. ಆ ಕಾರ್ಯವನ್ನೆಲ್ಲ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ, ಮುಂದೆ 3 ದಿವಸ ನನಗಿದೆ, 8, 9, 10. ಅದರಿಂದ ಉಳಿದ 3 ದಿವಸದಲ್ಲಿ ಅದನ್ನು ಅಳವಡಿಸೋಕ್ಕೆ ಪ್ರಯತ್ನ ಮಾಡ್ತೇನೆ. ತಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಯ ನಮಸ್ಕಾರಗಳು.